ಕತ್ತಿಲ್ಲ ಹೋಯ್ ಕತ್ತಿದ್ದೆ ನಾವು ಗಾಡಿ ಬಿಡ್ತು ಬಲ್ತೋಗ್ಬೋದು ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ತಲ್ವಾರ ಉಂಟು ಬರ್ರಿ ಕೈ ದಿಕ್ಲವರು ಆಯ್ತಲ್ಲ ಕತ್ತಿಲ್ಲ ಹೋಯ್ ಕತ್ತಿದ್ದೆ ನಾವು ಗಾಡಿ ಬಿಡ್ತು ಬಲ್ತೋಗ್ಬೋದು ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ತಲ್ವಾರ ಉಂಟು ಬರ್ರಿ ಕೈ ದಿಕ್ಲವರು
ಆಯ್ತಲ್ಲ. ಆಯ್ತಲ್ಲ.
ಹತ್ತಿಲ್ಲ ಹೋಯ್ ಹತ್ತಿಗೆ ನಾವು ಗಾಡಿ ಬಿಡ್ತು ಬಲ್ತು ಕೊಡು ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ತಲ್ವಾರ್ ಉಂಟು ಬರ್ರಿ ಕೈ ದಿಕ್ಲವರು ನಿನ್ನೆ ತಲವಾರು ದಾಳಿಯಿಂದ ಮೃತರಾಗಿರತಕ್ಕಂತಹ ಸುಹಾಸ್ ಶೆಟ್ಟಿ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಬಂಟ್ವಾಳ ತಾಲೂಕಿನ ವಗ್ಗ ಅಥವಾ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ತೆರಳುವಂಥ ರಸ್ತೆಯಲ್ಲಿರುವಂಥ ಪುಲಿಮಜಲ್ನಲ್ಲಿ ಒಂದು ಮನೆ ಇರುವಂಥದ್ದು. ಆ ಪುಲಿಮಜಲ್ನ ಮನೆಯ ಸಮೀಪದ ರಸ್ತೆಯನ್ನು ಈಗ ರಿಪೇರಿ ಮಾಡ್ತಿರ್ತಂತೆ. ಯಾಕಂದರೆ ಇವತ್ತು ಬಹಳಷ್ಟು ಜನ ಇಲ್ಲಿಗೆ ಆಗಮಿಸುವಂಥ ನಿರೀಕ್ಷೆ ಇದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಆದ್ದರಿಂದ ಇಲ್ಲಿ ಈಗಾಗಲೇ ಒಂದು ಅರ್ಥಮೂವಸನ್ನು ಕರೆದುಕೊಂಡು ಬಂದು ಇಲ್ಲಿಗ ಸುತ್ತಮುತ್ತಲಿನ ಇಲ್ಲಿಯ ಮನೆಗೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ರಿಪೇರಿ ಮಾಡುವಂಥ ಕೆಲಸ ನಡೀತಾ ಇದೆ. ಈಗ ತಾವು ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಅವರ ಕಾರಿಂಜದ ಪುಲಿಮಜಲ್ನಲ್ಲಿ ಎಲ್ಲ ರೀತಿಯಂಥ ತಯಾರಿಗಳಾಗ್ತಾ ಇದ್ದಾವೆ. ಇಲ್ಲಿ ಅವರ ಮಾವ ಇದ್ದಾರೆ, ಚಂದ್ರಶೇಖರ್ ಅವರು. ಸರ್, ಒಂದು ಅಳಿಯನ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಾ? ಅಂದರೆ ಅವರೊಂದು ಇಲ್ಲಿ ಬಂದಷ್ಟು ತುಂಬ ಜನ ಹತ್ರ ಮಾತಾಡುವಾಗ ಅವರವಳು ಬಹಳಷ್ಟು ದೊಡ್ಡ ಸಮಾಜದ ಚಿಂತಕ, ಸಮಾಜ ಸೇವೆ ಮಾಡ್ತಾಯಿದ್ರು ಅನ್ನುವಂಥದ್ದು ಏನು ಹೇಳ್ತೀರಿ? ಹೌದು, ಒಳ್ಳೆ ಸಂಘಟಕ, ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಇದು ಏನಂತ ಹೇಳಿದರೆ ಇದೊಂದು ದುರಂತ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಘಟನೆಗೆ ಒಂದು ಹತ್ಯೆ ಅನ್ನೋದು ತುಂಬಲಾರದ ನಷ್ಟ. ಅದಲ್ಲದೆ ಫ್ಯಾಮಿಲಿಗೆ ಕೂಡ ಒಂದು ತಂದೆ ಮತ್ತು ತಾಯಿಗೆ ಇವನೇ ಆಧಾರ ಸ್ತಂಭ ಮನೆಗೆ. ಅವರಿಗಿಬ್ಬರಿಗೂ ಒಂದು ಆರೋಗ್ಯದ ತೊಂದರೆ ಇರೋದರಿಂದ ಇವನ್ನೆಲ್ಲ ಪ್ರತಿಯೊಂದನ್ನು ಮದ್ದು ಮಾಡೋದನ್ನು ಕೂಡಿ ಪ್ರತಿಯೊಂದನ್ನು ವಿಷಯವನ್ನು ನೋಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ದ ಒಂದು ಮಗ ಹತ್ಯೆಯಾಗಿ ಹೋಗಿದ್ದಾನೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ, ನಮ್ಮ ಒಂದು ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟ. ಇಂತಹ ಒಂದು ಘಟನೆ ಇನ್ನೊಮ್ಮೆ ನಡೆಯದಂತೆ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದಕ್ಕೆ ಉಗ್ರವಾದ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಇನ್ನೊಂದು ಸಲ ಇದೊಂದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಯಾರನ್ನು ಕೊಲ್ಲಬಾರ್ದು. ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನಮ್ಮ ಕಾನೂನಾತ್ಮಕವಾದ ರೀತಿಯಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಇದನ್ನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅವರನ್ನು ಕಡೆಯದಾಗಿ ನೀವು ಭೇಟಿಯಾದ ದಿನ ಸರ್? ಮೊನ್ನೆ ಅಂದರೆ ಸುಹಾಸನ ಚಿಕ್ಕಪ್ಪನ ಅಂದರೆ ನಮ್ಮ ಭಾವನ ತಮ್ಮನ ಮಗಳಿದ್ದು ಮದುವೆ, ಎಲ್ಲ ಒಟ್ಟಿಗೆ ಇದ್ದವರು. ನಿನ್ನೆ ಕೂಡ ಫಂಕ್ಷನ್ ಇತ್ತವ, ಯಾಕೆ ಬಜ್ಪಿಗೆ ಹೋಗ್ತೇನೆ ಅಂತ ಹೋಗಿ ಬಂದವ. ಮೊನ್ನೆ ಕೂಡ ಒಟ್ಟಿಗೆನೇ ಇದ್ದವರು ನಾವು. ನಿನ್ನೆ ಅವರೇನಾದರೂ ಫಂಕ್ಷನ್ಗೆ ಬರ್ತಿದ್ರೆ ಇದರಿಂದ ಪಾರಾಗ್ತಿದ್ರು ಅಲ್ವಾ? ಅಂದರೆ ಫಂಕ್ಷನಲ್ಲೇ ಇರ್ತಾ ಇದ್ದರೆ ಪಾರಾಗ್ತಾಯಿದ್ರು. ಫಂಕ್ಷನಲ್ಲಿ ನಡೀತಾನೆ ಇತ್ತು. ಇವ್ರು ಯಾಕೆ ಬಜ್ಪಿಗೆ ಯಾಕೆ ಹೋದರು ಅಂತ ಗೊತ್ತಿರಲಿಲ್ಲ ನಮಗೆ. ಅಂದರೆ ಅಲ್ಲಿಂದ ಹೋಗಿ ನಿನ್ನೆ ಹೋದದ್ದು ಬೆಳಿಗ್ಗೆ. ಹೌದು, ಬೆಳಿಗ್ಗೆ ಹೋಗಿ ರಿಟರ್ನ್ ಆಗುವಾಗ ಮೋಸ್ಟ್ಲಿ ಅಲ್ಲಿಗೆ ಬರ್ತಾ ಇರಬೇಕು, ಆವಾಗ ಅಟ್ಯಾಕ್ ಆಗಿರೋದು. ಓಕೆ, ನೀವು ಅವರು ಕಡೆಯದಾಗಿ ಮಾತಾಡ್ತಾನೆ ಏನಾದರೂ ಒಂದು ನೆನಪು ಸರ್? ಮೊನ್ನೆ ಮದುವೆಯಲ್ಲಿ ಗುರುವಾಯನಕೆರೆಯಲ್ಲಿ ಅದು ಎಲ್ಲರೂ ಬಂದರೆ ಎಲ್ಲರಲ್ಲೂ ಮಾತಾಡ್ತಾನೆ. ಅವನು ತುಂಬ ಒಂದು ಉತ್ತಮವಾದ ಸಂಘಟಕ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈಗ ಮೊನ್ನೆ ದೇವಸ್ಥಾನದಲ್ಲಿ ನಾವು ಫ್ಯಾಮಿಲಿ ಸೇರಿ ಪೂಜೆ ಒಂದು ಒಳಿತಿಗಾಗಿ ಇದು ಮಾಡಿದ್ದೇವೆ.
ತುಂಬ ಖುಷಿಯಾಗಿ ಎಲ್ಲ ಪೂಜೆಯಲ್ಲಿ ಎಲ್ಲ ಪಾಲು ಪಡೆದಿದ್ದಾನೆ ಇಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹಾಗೆ ಮಾತಾಡ್ತಾ ಇರ್ತಾನೆ. ಇದು ಅವರ ಮಾವನ ಮತ್ತು ಉತ್ತಮ ಸಂಘಟಕ, ಜೊತೆಗೆ ಬಹಳಷ್ಟು ಸಮಾಜಮುಖಿ ಚಿಂತಕ, ಜೊತೆಗೆ ಇಡೀ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭವಾಗಿದ್ದಂಥ ಹುಡುಗ ಇವತ್ತು ನಮ್ಮೊಂದಿಗಿಲ್ಲ. ಒಂದು ಇಂತಹದ್ದು ಇನ್ನಾಗಬಾರ್ದು, ಕಾನೂನು ಬಲವಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸುಧಾಕರ್ ಪಡೀಲ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ತುಂಡೋಲೆ, ಸುದ್ದಿ ನ್ಯೂಸ್, ಪುಲಿಮಜಲು, ಕಾರಿಂಜ. വയറുണ്ട് മാറേ കറണ്ട് വയറുണ്ട് വയറുണ്ട് നല്ല ಗಾಡಿ ಅಡಿ ರೈಟ್ ಆಯ್ತಲ್ಲ. ಕಟ್ಟಿಲ್ಲ ಹೋಯ್ ಕಟ್ಟಿಗೆ ನಾವು ಗಾಡಿ ಬಿಡ್ತು ಬಲ್ತಿರ್ಬೋದು. ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ತಲ್ವಾರು ಉಂಟು. ಬರ್ರಿ ಕೈ ಇದಕ್ಕೆ ನಿನ್ನೆ ತಲವಾರು ದಾಳಿಯಿಂದ ಮೃತರಾಗಿರತಕ್ಕಂತಹ ಸುಹಾಸ್ ಶೆಟ್ಟಿ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಬಂಟ್ವಾಳ ತಾಲೂಕಿನ
ವಗ್ಗ ಅಥವಾ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ತೆರಳುವಂಥ ರಸ್ತೆಯಲ್ಲಿರುವಂಥ ಪುಲಿಮಜಲ್ನಲ್ಲಿ ಒಂದು ಮನೆ ಇರುವಂಥದ್ದು. ಆ ಪುಲಿಮಜಲ್ನ ಮನೆಯ ಸಮೀಪದ ರಸ್ತೆಯನ್ನು ಈಗ ರಿಪೇರಿ ಮಾಡ್ತಿರ್ತಂತೆ. ಯಾಕಂದರೆ ಇವತ್ತು ಬಹಳಷ್ಟು ಜನ ಇಲ್ಲಿಗೆ ಆಗಮಿಸುವಂಥ ನಿರೀಕ್ಷೆ ಇದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಆದ್ದರಿಂದ ಇಲ್ಲಿ ಈಗಾಗಲೇ ಒಂದು ಅರ್ಥಮೋಸನ್ನು ಕರೆದುಕೊಂಡು ಬಂದು ಇಲ್ಲಿಗ ಸುತ್ತಮುತ್ತಲಿನ ಇಲ್ಲಿಯ ಮನೆಗೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ರಿಪೇರಿ ಮಾಡುವಂಥ ಕೆಲಸ ನಡೀತಾ ಇದೆ. ಈಗ ತಾವು ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಅವರ ಕಾರಿಂಜದ ಪುಲಿಮಜಲ್ನಲ್ಲಿ ಎಲ್ಲ ರೀತಿಯಂಥ ತಯಾರಿಗಳಾಗ್ತಾ ಇದ್ದಾವೆ. ಇಲ್ಲಿ ಅವರ ಮಾವ ಇದ್ದಾರೆ, ಚಂದ್ರಶೇಖರ್ ಅವರು. ಸರ್, ಒಂದು ಅಳಿಯನ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರ? ಅಂದರೆ ಅವರೊಂದು ಇಲ್ಲಿ ಬಂದಷ್ಟು ತುಂಬ ಜನ ಹತ್ರ ಮಾತಾಡುವಾಗ ಅವರವಳು ಬಹಳಷ್ಟು ದೊಡ್ಡ ಸಮಾಜದ ಚಿಂತಕ, ಸಮಾಜ ಸೇವೆ ಮಾಡ್ತಾಯಿದ್ರು ಅನ್ನುವಂಥದ್ದು ಏನು ಹೇಳ್ತೀರಿ? ಹೌದು, ಒಳ್ಳೆಯ ಸಂಘಟಕ ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಇದು ಏನು ಅಂತ ಹೇಳಿದರೆ ಇದೊಂದು ದುರಂತ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಘಟನೆಗೆ ಒಂದು ಹತ್ಯೆ ಅನ್ನೋದು ತುಂಬಲಾರದ ನಷ್ಟ. ಅದಲ್ಲದೆ ಫ್ಯಾಮಿಲಿಗೆ ಕೂಡ ಒಂದು ತಂದೆ ಮತ್ತು ತಾಯಿಗೆ ಇವನೇ ಆಧಾರ ಸ್ತಂಭ ಮನೆಗೆ. ಅವರಿಗಿಬ್ಬರಿಗೂ ಒಂದು ಆರೋಗ್ಯದ ತೊಂದರೆ ಇರೋದರಿಂದ ಎಲ್ಲ ಪ್ರತಿಯೊಂದನ್ನು ಮದ್ದು ಮಾಡೋದನ್ನು ಕೂಡಿ ಪ್ರತಿಯೊಂದನ್ನು ವಿಷಯವನ್ನು ನೋಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ದ ಒಂದು ಮಗ ಹತ್ಯೆಯಾಗಿ ಹೋಗಿದ್ದಾನೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ, ನಮ್ಮ ಒಂದು ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟ. ಇಂತಹ ಒಂದು ಘಟನೆ ಇನ್ನೊಮ್ಮೆ ನಡೆಯದಂತೆ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದಕ್ಕೆ ಉಗ್ರವಾದ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಇನ್ನೊಂದು ಸಲ ಇದೊಂದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಯಾರನ್ನು ಕೊಲ್ಲಬಾರ್ದು. ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನಮ್ಮ ಕಾನೂನಾತ್ಮಕವಾದ ರೀತಿಯಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಇದನ್ನು ತಗೋಬೇಕು, ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅವರನ್ನು ಕಡೆಯದಾಗಿ ನೀವು ಭೇಟಿಯಾದ ದಿನ ಸರ್? ಮೊನ್ನೆ ಅಂದರೆ ಸುಹಾಸನ ಚಿಕ್ಕಪ್ಪನ ಅಂದರೆ ನಮ್ಮ ಭಾವನ ತಮ್ಮನ ಮಗಳಿದ್ದು ಮದುವೆ, ಎಲ್ಲ ಒಟ್ಟಿಗೆ ಇದ್ದವರು. ನಿನ್ನೆ ಕೂಡ ಫಂಕ್ಷನ್ ಇತ್ತವ, ಯಾಕೆ ಬಜ್ಪಿಗೆ ಹೋಗ್ತೇನೆ ಅಂತ ಹೋಗಿ ಬಂದವ. ಮೊನ್ನೆ ಕೂಡ ಒಟ್ಟಿಗೆ ಇದ್ದವರು ನಾವು. ನಿನ್ನೆ ಅವರೇನಾದರೂ ಫಂಕ್ಷನ್ಗೆ ಬರ್ತಿದ್ರೆ ಇದರಿಂದ ಪಾರಾಗ್ತಿದ್ರು ಅಲ್ವಾ? ಅಂದರೆ ಫಂಕ್ಷನಲ್ಲೇ ಇರ್ತಾ ಇದ್ದರೆ ಪಾರಾಗ್ತಾಯಿದ್ರು. ಫಂಕ್ಷನಲ್ಲಿ ನಡೀತಾನೆ ಇತ್ತು. ಇವ್ರು ಬಜ್ಪಿಗೆ ಯಾಕೆ ಹೋದರು ಅಂತ ಗೊತ್ತಿರಲಿಲ್ಲ ನಮಗೆ. ಅಂದರೆ ಅಲ್ಲಿಂದ ಹೋಗಿ ನಿನ್ನೆ ಹೋದದ್ದು ಬೆಳಿಗ್ಗೆ. ಹೌದು, ಬೆಳಿಗ್ಗೆ ಹೋಗಿ ರಿಟರ್ನ್ ಆಗುವಾಗ ಮೋಸ್ಟ್ಲಿ ಅಲ್ಲಿಗೆ ಇರಬೇಕು, ಆವಾಗ ಅಟ್ಯಾಕ್ ಆಗಿರೋದು. ಓಕೆ, ನೀವು ಅವರು ಕಡೆಯದಾಗಿ ಮಾತಾಡ್ತಾನೆ ಏನಾದರೂ ಒಂದು ನೆನಪು ಸರ್? ಮೊನ್ನೆ ಮದುವೆಯಲ್ಲಿ ಗುರುವಾಯನಕೆರೆಯಲ್ಲಿ ಅದೇ ಎಲ್ಲರೂ ಬಂದರೆ ಎಲ್ಲರಲ್ಲೂ ಮಾತಾಡ್ತಾನೆ. ಅವನು ತುಂಬ ಒಂದು ಉತ್ತಮವಾದ ಸಂಘಟಕ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈ ಮೊನ್ನೆ ದೇವಸ್ಥಾನದಲ್ಲಿ ನಾವು ಫ್ಯಾಮಿಲಿ ಸೇರಿ ಪೂಜೆ ಒಂದು ಒಳಿತಿಗಾಗಿ ಇದು ಮಾಡಿದ್ದೇವೆ. ತುಂಬ ಖುಷಿಯಾಗಿ ಪೂಜೆಯಲ್ಲಿ ಪಾಲು ಪಡೆದಿದ್ದಾನೆ. ಇಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಹಾಗೆ ಮಾತಾಡ್ತಾ ಇರ್ತಾನೆ. ಇದು ಅವರ ಮಾವನ ಮತ್ತು ಉತ್ತಮ ಸಂಘಟಕ, ಜೊತೆಗೆ ಬಹಳಷ್ಟು ಸಮಾಜಮುಖಿ ಚಿಂತಕ, ಜೊತೆಗೆ ಇಡೀ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭವಾಗಿದ್ದಂಥ ಹುಡುಗ ಇವತ್ತು ನಮ್ಮೊಂದಿಗಿಲ್ಲ. ಒಂದು ಇಂತಹದ್ದು ಇನ್ನಾಗಬಾರ್ದು, ಕಾನೂನು ಬಲವಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸುಧಾಕರ್ ಪಡೀಲ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ಮಾತಾಡ್ಕೊಂಡಲ್ಲೇ ಸುದ್ದಿ ನ್ಯೂಸ್, ಪುಲಿಮಜಲು, ಕಾರಿಂಜ. ನಿಮ್ಮನ್ನು ವೈರುಂಡು ಮಾರ್ರೆ, ಕರೆಂಟ್ದ ವೈರುಂಡಿ ವೈರುಂಡು
ಸರ್ ಐತೆ ನಾರು ನಿನ್ನೆ ತಲವಾರು ದಾಳಿಯಿಂದ ಮೃತರಾಗಿರತಕ್ಕಂತಹ ಸುಹಾಸ್ ಶೆಟ್ಟಿ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಬಂಟ್ವಾಳ ತಾಲೂಕಿನ ವಗ್ಗ ಅಥವಾ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ತೆರಳುವಂಥ ರಸ್ತೆಯಲ್ಲಿರುವಂಥ ಪುಲಿಮಜಲ್ನಲ್ಲಿ ಒಂದು ಮನೆ ಇರುವಂಥದ್ದು. ಆ ಪುಲಿಮಜಲ್ನ ಮನೆಯ ಸಮೀಪದ ರಸ್ತೆಯನ್ನು ಈಗ ರಿಪೇರಿ ಮಾಡ್ತಿರ್ತಂತೆ. ಯಾಕಂದರೆ ಇವತ್ತು ಬಹಳಷ್ಟು ಜನ ಇಲ್ಲಿಗೆ ಆಗಮಿಸುವಂಥ ನಿರೀಕ್ಷೆ ಇದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಆದ್ದರಿಂದ ಇಲ್ಲಿ ಈಗಾಗಲೇ ಒಂದು ಆರ್ತಮೋಸನ್ನು ಕರೆದುಕೊಂಡು ಬಂದು ಇಲ್ಲಿಗ ಸುತ್ತಮುತ್ತಲಿನ ಇಲ್ಲಿಯ ಮನೆಗೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ರಿಪೇರಿ ಮಾಡುವಂಥ ಕೆಲಸ ನಡೀತಾ ಇದೆ. ಈಗ ತಾವು ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ముందు వైర్ ఉంది మార్రా కరెంట్ వైర్ ఉండి వైర్ ఉండు మళ్ళా ಸರ್ ಐತೆ ನಾರು ಆಯ್ತಲ್ಲ.
ಗಾಡಿ ಬಿಡ್ತು ಬರ್ತದೆ ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ಬರ್ರಿ ಕೈ ದಿಕ್ಲವ್ರ नवीन नवीन यार मोड़ टाइम रहता
आता नवीन नवीन अनुभव आहे सर. हा 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 ಯಾರು ನೋಡಿ ಆಂಬುಲೆನ್ಸ್ आता नवीन नवीन अनुभव आहे सर. हा 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 ಯಾರು ನೋಡಿ ಆಂಬುಲೆನ್ಸ್ ಪೊಲೀಸ್ ಗಾಡಿದ ಪಿರೌಡ್ ಬಲಿ ಗಾಡಿದ ಪಿರೌಡ್
नवीन नवीन एअरबल आहेत सर. हां 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 ಯಾರು ನೋಡಿ ಆಂಬುಲೆನ್ಸ್ ಪೊಲೀಸ್ ಗಾಡಿದ ಪಿರೌಡ್ ಬಲಿ ಗಾಡಿದ ಪಿರೌಡ್ ಬಲಿ ಫೋನ್ ಮಾಡ್ತಾರೆ. ಅಜ್ಜನ ಕೆಲಸ y para le poner
ಸುಹಾಸ್ ಶೆಟ್ಟಿಯವರ ಪುಲಿಮಜಲ್ನ ಮನೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಭೇಟಿ ನೀಡಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಏನು ಹೇಳ್ತೀರಿ? ಏನಂತ ಹೇಳೋದು ಮಾತೆಲ್ಲ, ಯಾಕೆಂದರೆ ಈ ಥರದ ಘಟನೆಗಳು ಆಗಬಾರ್ದಿತ್ತು, ಆಗಿದೆ. ಇದಕ್ಕೆ ಪೂರ್ತಿ ಸರ್ಕಾರ ಜವಾಬ್ದಾರಿ. ನಿನ್ನೆ ನಾವು ಕೆಲವು ನೋಡಿದೆವು, 2-3 ದಿನಗಳ ಹಿಂದೆ ನಡೆದ ಘಟನೆಗಳನ್ನೇ ಭಾಳಷ್ಟು ಬಂದು ಅದಕ್ಕೆ ಪ್ರಚೋದನೆ ನೀಡುವಂಥ ವ್ಯವಸ್ಥೆಗಳನ್ನು ಆಗಿತ್ತು. ಈ ಥರ ಆದರೆ ಭಾರಿ ಕಷ್ಟ. ಪೂರ್ಣ ನಾವು ಸರ್ಕಾರಕ್ಕೆ ಹೊಣೆ ಮಾಡ್ತೇವೆ. ಈ ಥರ ಕಳೆದ ಸುಮಾರು ಸಮಯಗಳಿಂದ ಇಂಥ ಘಟನೆಗಳು ಇರಲಿಲ್ಲ, ಆದರೆ ಪುನರಾವರ್ತನೆ ಮಾಡಬೇಕು ಅಂತ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದೇ ಈ ಸಂದರ್ಭದಲ್ಲಿ ಅದು ಇಂಥ ಘಟನೆ ಆಡೋದು ಭಾರಿ ಕಷ್ಟ. ನಾನು ಈಗಾಗಲೇ ಹಾಸ್ಪಿಟಲ್ ಹೋಗಿ ಬಂದಿದ್ದೇನೆ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಮನೆಯ ಪರಿಸ್ಥಿತಿ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ? ವ್ಯವಸ್ಥೆ ಏನು, ಇದರಲ್ಲಿ ಇನ್ನೇನು ವ್ಯವಸ್ಥೆ ಮಾಡಲಿಕ್ಕಿದೆ ನಮಗೆ. ಬಂದದನ್ನು ಅದಕ್ಕೆ ಬಂದು ನೋಡೋಣ ಅಂತ ಬಂದೆ ನಾನು. ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಯವರು ಅಷ್ಟೇ. ಇದು ರಾಜೇಶ್ ನಾಯ್ಕ್ ಅವರ ಮಾತು. ಸುಹಾಸ್ ಶೆಟ್ಟಿಯವರ ಪುಲಿಮಜಲ್ನ ಮನೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಭೇಟಿ ನೀಡಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಏನು ಹೇಳ್ತೀರಿ? ಏನಂತ ಹೇಳೋದು ಮಾತೆಲ್ಲ, ಯಾಕೆಂದರೆ ಈ ಥರದ ಘಟನೆಗಳು ಆಗಬಾರ್ದಿತ್ತು, ಆಗಿದೆ. ಇದಕ್ಕೆ ಪೂರ್ತಿ ಸರ್ಕಾರ ಜವಾಬ್ದಾರಿ. ನಿನ್ನೆ ನಾವು ಕೆಲವು ನೋಡಿದೆವು, 2-3 ದಿನಗಳ ಹಿಂದೆ ನಡೆದ ಘಟನೆಗಳನ್ನೇ ಭಾಳಷ್ಟು ಬಂದು ಅದಕ್ಕೆ ಪ್ರಚೋದನೆ ನೀಡುವಂಥ ವ್ಯವಸ್ಥೆಗಳನ್ನು ಆಗಿತ್ತು. ಈ ಥರ ಆದರೆ ಭಾರಿ ಕಷ್ಟ. ಪೂರ್ಣ ನಾವು ಸರ್ಕಾರಕ್ಕೆ ಹೊಣೆ ಮಾಡ್ತೇವೆ. ಈ ಥರ ಕಳೆದ ಸುಮಾರು ಸಮಯಗಳಿಂದ ಇಂಥ ಘಟನೆಗಳು ಇರಲಿಲ್ಲ, ಆದರೆ ಪುನರಾವರ್ತನೆ ಮಾಡಬೇಕು ಅಂತ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದೇ ಈ ಸಂದರ್ಭದಲ್ಲಿ ಅದು ಇಂಥ ಘಟನೆ ಆಡೋದು ಭಾರಿ ಕಷ್ಟ. ನಾನು ಈಗಾಗಲೇ ಹಾಸ್ಪಿಟಲ್ ಹೋಗಿ ಬಂದಿದ್ದೇನೆ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಮನೆಯ ಪರಿಸ್ಥಿತಿ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ? ವ್ಯವಸ್ಥೆ ಏನು, ಇದರಲ್ಲಿ ಇನ್ನೇನು ವ್ಯವಸ್ಥೆ ಮಾಡಲಿಕ್ಕಿದೆ ನಮಗೆ. ಬಂದದನ್ನು ಅದಕ್ಕೆ ಬಂದು ನೋಡೋಣ ಅಂತ ಬಂದೆ ನಾನು. ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಯವರು ಅಷ್ಟೇ. ಇದು ರಾಜೇಶ್ ನಾಯ್ಕ್ ಅವರ ಮಾತು. ಸುಹಾಸ್ ಶೆಟ್ಟಿಯವರ ಪುಲಿಮಜಲ್ನ ಮನೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಭೇಟಿ ನೀಡಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಏನು ಹೇಳ್ತೀರಿ? ಏನಂತ ಹೇಳೋದು ಮಾತೆಲ್ಲ, ಯಾಕೆಂದರೆ ಈ ಥರದ ಘಟನೆಗಳು ಆಗಬಾರ್ದಿತ್ತು, ಆಗಿದೆ. ಇದಕ್ಕೆ ಪೂರ್ತಿ ಸರ್ಕಾರ ಜವಾಬ್ದಾರಿ. ನಿನ್ನೆ ನಾವು ಕೆಲವು ನೋಡಿದೆವು, 2-3 ದಿನಗಳ ಹಿಂದೆ ನಡೆದ ಘಟನೆಗಳನ್ನೇ ಭಾಳಷ್ಟು ಬಂದು ಅದಕ್ಕೆ ಪ್ರಚೋದನೆ ನೀಡುವಂಥ ವ್ಯವಸ್ಥೆಗಳನ್ನು ಆಗಿತ್ತು. ಈ ಥರ ಆದರೆ ಭಾರಿ ಕಷ್ಟ. ಪೂರ್ಣ ನಾವು ಸರ್ಕಾರಕ್ಕೆ ಹೊಣೆ ಮಾಡ್ತೇವೆ. ಈ ಥರ ಕಳೆದ ಸುಮಾರು ಸಮಯಗಳಿಂದ ಇಂಥ ಘಟನೆಗಳು ಇರಲಿಲ್ಲ, ಆದರೆ ಪುನರಾವರ್ತನೆ ಮಾಡಬೇಕು ಅಂತ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದೇ ಈ ಸಂದರ್ಭದಲ್ಲಿ ಅದು ಇಂಥ ಘಟನೆ ಆಡೋದು ಭಾರಿ ಕಷ್ಟ. ನಾನು ಈಗಾಗಲೇ ಹಾಸ್ಪಿಟಲ್ ಹೋಗಿ ಬಂದಿದ್ದೇನೆ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಮನೆಯ ಪರಿಸ್ಥಿತಿ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ? ವ್ಯವಸ್ಥೆ ಏನು, ಇದರಲ್ಲಿ ಇನ್ನೇನು ವ್ಯವಸ್ಥೆ ಮಾಡಲಿಕ್ಕಿದೆ ನಮಗೆ. ಬಂದದನ್ನು ಅದಕ್ಕೆ ಬಂದು ನೋಡೋಣ ಅಂತ ಬಂದೆ ನಾನು. ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಯವರು ಅಷ್ಟೇ. ಇದು ರಾಜೇಶ್ ನಾಯ್ಕ್ ಅವರ ಮಾತು. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ, ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಜ್ಪೆ ಬಿಡೋಕ್ಕೆ ಸ್ವಲ್ಪ ಕಾರಣನೇ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದ್ದು ಮನೆ ಬಿಟ್ಟು ಇಲ್ಲೇ ಇದ್ದೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿದ್ದು ಇದನ್ನು ಹೇಳ್ತೇನೆ ನಾನು. ಈಗ ಅವ್ರು ನಿನ್ನೆ ಬಜ್ಪೆಗೆ ಹೋಗಿದ್ದು ಯಾಕೆ ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ 31 ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು. 30 ಮದುವೆ ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಡಂತಿಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30 ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ.
ಮದುವೆ ತೀರಿಸ್ಕೊಂಡು ಆಮೇಲೆ ಮಾರನೇ 1ನೇ ತಾರೀಕಿಗೆ ಬರಬೇಕಿತ್ತು ಅವನು ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ದರು? ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಇದ್ದದ್ದು. ಮಣತ್ಯಾಡ. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಈಗ ಅವನೇ. ಹೀಗೆ ಮಾಡಿದವರಿಗೆ ಹೆಂಡತಿಗೆ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನಲ್ಲಾಗಿ ಅವಳು ಕೂಡ ಶೋಚನೀಯದಲ್ಲಿದ್ದರು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳೇ ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡತಿ. ಅದೆಲ್ಲ ಅವಳುಗಳು ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಗುಣಮುಖ ಆಗಿದ್ದಾಳೆ. ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು? ಈಗ ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಅದಲ್ವ. ಇದರಿಂದ ಏನು ಗೊತ್ತಾ, ನಮ್ಮ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ, ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಜ್ಪೆ ಬಿಡೋಕ್ಕೆ ಸ್ವಲ್ಪ ಕಾರಣನೇ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದ್ದು ಮನೆ ಬಿಟ್ಟು ಇಲ್ಲೇ ಇದ್ದೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿದ್ದು ಇದನ್ನು ಹೇಳ್ತೇನೆ ನಾನು. ಈಗ ಅವ್ರು ನಿನ್ನೆ ಬಜ್ಪೆಗೆ ಹೋಗಿದ್ದು ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ಮೊನ್ನೆ ಅಂದರೆ ಅಲ್ಲಿ 30ನೇ ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು. 30ನೇ ಮದುವೆ ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಣತ್ಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30ನೇ ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ. ಮದುವೆ ತೀರಿಸ್ಕೊಂಡು ಆಮೇಲೆ ಮಾರನೇ 1ನೇ ತಾರೀಕಿಗೆ ಬರಬೇಕಿತ್ತು ಅವನು. ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ದರು? ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಇದ್ದದ್ದು. ಮಣತ್ಯಾಡ. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಈಗ ಅವನೇ. ಹೀಗೆ ಮಾಡಿದವರಿಗೆ ಹೆಂಡತಿಗೆ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನಲ್ಲಾಗಿ ಅವಳು ಕೂಡ ಶೋಚನೀಯದಲ್ಲಿದ್ದರು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳೇ ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡತಿ. ಅದೆಲ್ಲ ಅವಳುಗಳು ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಗುಣಮುಖ ಆಗಿದ್ದಾಳೆ. ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು? ಈಗ ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಅದಲ್ವ. ಇದರಿಂದ ಏನು ಗೊತ್ತಾ, ನಮ್ಮ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು.
नवीन नवीन अनुभव आहे सर. हां 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 ಯಾರು ನೋಡಿ ಟೈಮ್ ಅಂತ
ಮಂಗಳೂರಿನ ಅದನ್ನು ತಾವೀಗ ನೋಡ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವಂತಹ ಸಾಧ್ಯತೆ ಇರೋದರಿಂದ ಎಲ್ಲೆಡೆಯೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಮಂಗಳೂರು, ಬಂಟ್ವಾಳ ಸುತ್ತಮುತ್ತ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಇದೆ ಅನ್ನುವಂತಹ ಒಂದು ಸಾಧ್ಯತೆಗಳಿರೋದರಿಂದ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಫಾಜಿಲ್ ಕೊಲೆಗೆ ರಿವೆಂಜ್ ಆಗಿ ನಿನ್ನೆಯ ಸುಹಾಸ್ ಶೆಟ್ಟಿಯವರ ಕೊಲೆ ನಡೆದಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೇನಾದರೂ ಆಗಬಹುದಾ ಅನ್ನುವಂಥ ಆತಂಕವೂ ಕೂಡ ಇಡೀ ದಕ್ಷಿಣ ಕನ್ನಡದಾದ್ಯಂತ ಮನೆ ಮಾಡಿರೋದ್ರಿಂದ ಈಗಾಗಲೇ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿದೆ. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ಸುಹಾಸ್ ಶೆಟ್ಟಿಯವರ ಅಂತಿಮ ಯಾತ್ರೆಯ ದೃಶ್ಯ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿಕೊಂಡು ಸುಹಾಸ್ ಶೆಟ್ಟಿಯವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇನ್ನೇನು ಕೆಲ ನಿಮಿಷಗಳಲ್ಲಿ ಕಾರಿಂಜದ ಪುಲಿಮಜಲಿಗೆ ಸುಹಾಸ್ ಶೆಟ್ಟಿಯವರ ಪಾರ್ಥಿವ ಶರೀರ ಆಗಮನವಾಗಲಿಕ್ಕಿದೆ. ಅಲ್ಲಿ ಸುಹಾಸ್ ಶೆಟ್ಟಿಯವರ ಮನೆ ಇದ್ದು ಅಲ್ಲೊಂದು ಅವರ ಹಿರಿಮನೆ ಇದೆ. ಆ ಹಿರಿಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ಈಗಾಗಲೇ ಸುದ್ದಿ ನ್ಯೂಸ್ ಜೊತೆಗೆ ಅವರ ತಂದೆ ಮಾತನಾಡ್ತಾ ಬಹಳಷ್ಟು ನೋವನ್ನು ಹಂಚಿಕೊಂಡರು. ಸುಹಾಸ್ ಹಿರಿಮನೆಯ ಆಧಾರ ಸ್ತಂಭವಾಗಿದ್ದರು. ಜೊತೆಗೆ ಸುಹಾಸ್ ತಾಯಿಗೆ ಒಂದು ತಾಯಿಯ ಆರೋಗ್ಯ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿರೋದ್ರಿಂದ ಮನೆಯ ಪರಿಸ್ಥಿತಿ ಕ್ಷೀಣಿಸ್ತಾ ಇದೆ. ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ದಂಥದ್ದು ಸುಹಾಸ್, ಧೈರ್ಯವಾಗಿದ್ದಂಥದ್ದು ಸುಹಾಸ್ ಅವರು. ಅದರ ಜೊತೆಗೆ ಇಡೀ ಮನೆ ಮಾತ್ರ ಅಲ್ಲ, ಕುಟುಂಬಕ್ಕೂ ಕೂಡ ಸುಹಾಸ್ ಬಹುದೊಡ್ಡ ನೆರವನ್ನು ನೀಡ್ತಾ ಇದ್ರು, ಅವರೊಂದು ಸಾಥನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು. ಇತ್ತೀಚೆಗೆ ಗುರುವಾನ್ಕೆರೆಯ ಸಂಬಂಧಿಯೊಬ್ಬರ ಮದುವೆಗೆ ಕೂಡ, ಅಂದರೆ 1-2 ದಿನದ ಹಿಂದೆ ಮದುವೆಗೆ ಆಗಮಿಸಿದ್ರು ಅವರು. ನಿನ್ನೆಯೂ ಕೂಡ ಮದುವೆಯ ಹಿನ್ನೆಲೆಯಲ್ಲಿ ಕೆಲ ಕಾರ್ಯಕ್ರಮಗಳು ಗುರುವಾನ್ಕೆರೆಯಲ್ಲಿ ನಡೀಲಿಕ್ಕಿತ್ತು. ಒಂದು ವೇಳೆ ಸುಹಾಸ್ ಅಲ್ಲಿಗೆ ಬರ್ತಾ ಇದ್ದರೆ ಖಂಡಿತವಾಗಿಯೂ ಅವರು ಬದುಕುಳಿತಿದ್ರು ಅನ್ನುವಂತಹದ್ದು ಅವರ ಸಂಬಂಧಿಕರ ಮಾತಾಗಿತ್ತು. ಆದರೆ ಅವರು ಬಜ್ಪೆಗೆ ಹೋಗಿದ್ರು. ಬಜ್ಪೆಯಿಂದ ಮೋಸ್ಟ್ಲಿ ಅವರು ವಾಪಸ್ಸು ಗುರುವಾನ್ಕೆರೆ ಹತ್ತಲೇ ತೆರಳುವವರಿದ್ದರು ಅನ್ನುವಂಥದ್ದು ಸಂಬಂಧಿಕರ ಮಾತಾಗಿದೆ. ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯ ಸುಹಾಸ್ ಅವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಅವರ ಕಾರಿಂಜದ ಪುಲಿಮಜಲ್ನಲ್ಲಿ ಎಲ್ಲ ರೀತಿಯಂಥ ತಯಾರಿಗಳಾಗ್ತಾ ಇದ್ದಾವೆ. ಇಲ್ಲಿ ಅವರ ಮಾವ ಇದ್ದಾರೆ, ಚಂದ್ರಶೇಖರ್ ಅವರು. ಸರ್, ಒಂದು ಅಳಿಯನ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತಾರೆ? ಅಂದರೆ ಅವರೊಂದು ಇಲ್ಲಿ ಬಂದಷ್ಟು ತುಂಬ ಜನ ಹತ್ರ ಮಾತಾಡುವಾಗ ಅವರವಳು ಬಹಳಷ್ಟು ದೊಡ್ಡ ಸಮಾಜದ ಚಿಂತಕ, ಸಮಾಜ ಸೇವೆ ಮಾಡ್ತಾಯಿದ್ರು ಅನ್ನುವಂಥದ್ದು ಏನು ಹೇಳ್ತೀರಿ? ಹೌದು, ಒಳ್ಳೆ ಸಂಘಟಕ, ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಇದು ಏನಂತ ಹೇಳಿದರೆ ಇದೊಂದು ದುರಂತ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಘಟನೆಗೆ ಒಂದು ಹತ್ಯೆ ಅನ್ನೋದು ತುಂಬಲಾರದ ನಷ್ಟ. ಅದಲ್ಲದೆ ಫ್ಯಾಮಿಲಿಗೆ ಕೂಡ, ಒಂದು ತಂದೆ ಮತ್ತು ತಾಯಿಗೆ ಇವನೇ ಆಧಾರ ಸ್ತಂಭ ಮನೆಗೆ, ಅವರಿಗಿಬ್ಬರಿಗೂ ಒಂದು
ಆರೋಗ್ಯದ ತೊಂದರೆ ಇರೋದರಿಂದ ಎಲ್ಲ ಇವನ್ನೆಲ್ಲ ಪ್ರತಿಯೊಂದನ್ನು ಮದ್ದು ಮಾಡೋದನ್ನು ಕೂಡಿ ಎಲ್ಲ ಪ್ರತಿಯೊಂದನ್ನು ವಿಷಯವನ್ನು ಅವ ನೋಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ದ. ಒಂದು ಮಗ ಹತ್ಯೆಯಾಗಿ ಹೋಗಿದ್ದಾನೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ, ನಮ್ಮ ಒಂದು ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟ. ಇಂತಹ ಒಂದು ಘಟನೆ ಇನ್ನೊಮ್ಮೆ ನಡೆಯದಂತೆ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದಕ್ಕೆ ಉಗ್ರವಾದ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಇನ್ನೊಂದು ಸಲ ಇದೊಂದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಯಾರನ್ನು ಕೊಲ್ಲಬಾರ್ದು. ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನಮ್ಮ ಕಾನೂನಾತ್ಮಕವಾದ ರೀತಿಯಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಇದನ್ನು ತಗೋಬೇಕು, ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅವರನ್ನು ಕಡೆಯದಾಗಿ ನೀವು ಭೇಟಿಯಾದ ದಿನ ಸರ್? ಮೊನ್ನೆ ಅಂದರೆ ಸುಹಾಸನ ಚಿಕ್ಕಪ್ಪನ ಅಂದರೆ ನಮ್ಮ ಭಾವನ ತಮ್ಮನ ಮಗಳಿದ್ದು ಮದುವೆ, ಎಲ್ಲ ಒಟ್ಟಿಗೆ ಇದ್ದವರು. ನಿನ್ನೆ ಕೂಡ ಫಂಕ್ಷನ್ ಇತ್ತವ, ಯಾಕೆ ಬಜ್ಪಿಗೆ ಹೋಗ್ತೇನೆ ಅಂತ ಹೋಗಿ ಬಂದವ. ಮೊನ್ನೆ ಕೂಡ ಒಟ್ಟಿಗೆನೇ ಇದ್ದವರು ನಾವು. ನಿನ್ನೆ ಅವರೇನಾದರೂ ಫಂಕ್ಷನ್ಗೆ ಬರ್ತಿದ್ರೆ ಇದರಿಂದ ಪಾರಾಗ್ತಿದ್ರು ಅಲ್ವಾ? ಅಂದರೆ ಫಂಕ್ಷನಲ್ಲೇ ಇರ್ತಾ ಇದ್ದರೆ ಪಾರಾಗ್ತಾಯಿದ್ರು. ಫಂಕ್ಷನಲ್ಲಿ ನಡೀತಾನೆ ಇತ್ತು. ಇವ್ರು ಯಾಕೋ ಬಜ್ಪಿಗೆ ಯಾಕೆ ಹೋದರು ಅಂತ ಗೊತ್ತಿರಲಿಲ್ಲ ನಮಗೆ. ಅಂದರೆ ಅಲ್ಲಿಂದ ಹೋಗಿ ನಿನ್ನೆ ಹೋದದ್ದು ಬೆಳಿಗ್ಗೆ. ಹೌದು, ಬೆಳಿಗ್ಗೆ ಹೋಗಿ ರಿಟರ್ನ್ ಆಗುವಾಗ ಮೋಸ್ಟ್ಲಿ ಅವ ಅಲ್ಲಿಗೆ ಇರಬೇಕು, ಆವಾಗ ಅಟ್ಯಾಕ್ ಆಗಿರೋದು. ಓಕೆ, ನೀವು ಅವರು ಕಡೆಯದಾಗಿ ಮಾತಾಡ್ತಾನೆ ಏನಾದರೂ ಒಂದು ನೆನಪು ಸರ್? ಮೊನ್ನೆ ಮದುವೆಯಲ್ಲಿ ಗುರುವಾಯನಕೆರೆಯಲ್ಲಿ ಅದು ಎಲ್ಲರೂ ಬಂದರೆ ಎಲ್ಲರಲ್ಲೂ ಮಾತಾಡ್ತಾನೆ. ಅವನು ತುಂಬ ಒಂದು ಉತ್ತಮವಾದ ಸಂಘಟಕ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈಗ ಮೊನ್ನೆ ದೇವಸ್ಥಾನದಲ್ಲಿ ಎಲ್ಲ ನಾವು ಫ್ಯಾಮಿಲಿ ಸೇರಿ ಪೂಜೆ ಎಲ್ಲ ಒಂದು ಒಳಿತಿಗಾಗಿ ಎಲ್ಲ ಇದು ಮಾಡಿದ್ದೇವೆ. ಎಲ್ಲ ತುಂಬ ಖುಷಿಯಾಗಿ ಎಲ್ಲ ಪೂಜೆಯಲ್ಲಿ ಎಲ್ಲ ಪಾಲು ಪಡೆದಿದ್ದಾನೆ. ಇಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹಾಗೆ ಮಾತಾಡ್ತಾ ಇರ್ತಾನೆ. ಇದು ಅವರ ಮಾವನ ಮತ್ತು ಉತ್ತಮ ಸಂಘಟಕ, ಜೊತೆಗೆ ಬಹಳಷ್ಟು ಸಮಾಜಮುಖಿ ಚಿಂತಕ, ಜೊತೆಗೆ ಇಡೀ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭವಾಗಿದ್ದಂಥ ಹುಡುಗ ಇವತ್ತು ನಮ್ಮೊಂದಿಗಿಲ್ಲ. ಒಂದು ಇಂತಹದ್ದು ಇನ್ನಾಗಬಾರ್ದು, ಕಾನೂನು ಬಲವಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸುಧಾಕರ್ ಪಡೀಲ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ಮಾತಾಡ್ಕೊಂಡಲೆ ಸುದ್ದಿ ನ್ಯೂಸ್ ಪುಲಿಮಜಲು ಕಾರಿಂಜ. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ, ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಜ್ಪೆ ಬಿಡೋಕ್ಕೆ ಸ್ವಲ್ಪ ಕಾರಣನೇ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದ್ದು ಮನೆ ಬಿಟ್ಟು ಇಲ್ಲೇ ಇದ್ದೇವೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿದ್ದು ಇದನ್ನು ಹೇಳ್ತೇನೆ ನಾನು. ಈಗ ಅವರು ನಿನ್ನೆ ಬಜ್ಪೆಗೆ ಹೋಗಿದ್ದು ಯಾಕೆ ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ 31 ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು. 30 ಮದುವೆ ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಣಂತ್ಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30ನೇ ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ. ಮದುವೆ ತೀರಿಸ್ಕೊಂಡು ಆಮೇಲೆ 1ನೇ ತಾರೀಕಿಗೆ ಬರಬೇಕಿತ್ತು. ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ದರು? ಅಲ್ಲ, ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನಾವು ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಅದು. ಮಣತ್ಯಾಡು. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಈಗ ಅವನಿಗೆ ಮಾಡಿದವರಿಗೆ ಹೆಂಡತಿಗೆ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನ್ ಎಲ್ಲ ಆಗಿ ಅವಳು ಕೂಡ ಶೋಚನೆ ಹೇಳಿದರು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳದು ಈಗ
ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡ್ತಿ. ಅದೆಲ್ಲ ಅವಳಿಗೂ ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಗುಣಮುಖ ಆಗಿದ್ದಾಳೆ ಈಗ. ಈಗ ಹೀಗೆ ಮಾಡಿದವೆ ಅವರಿಗೆ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಗೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು. ಸುಹಾಸ್ ಶೆಟ್ಟಿಯವರ ಪುಲಿಮಜಲ್ನ ಮನೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ ಅವರು ಭೇಟಿ ನೀಡಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಏನು ಹೇಳ್ತೀರಿ? ಏನಂತ ಹೇಳೋದು ಮಾತೆಲ್ಲ, ಯಾಕೆಂದರೆ ಈ ಥರದ ಘಟನೆಗಳು ಆಗಬಾರ್ದಿತ್ತು, ಆಗಿದೆ. ಇದಕ್ಕೆ ಪೂರ್ತಿ ಸರ್ಕಾರ ಜವಾಬ್ದಾರಿ. ನಿನ್ನೆ ನಾವು ಕೆಲವು ನೋಡಿದೆವು, 2-3 ದಿನಗಳ ಹಿಂದೆ ನಡೆದ ಘಟನೆಗಳನ್ನೇ ಭಾಳಷ್ಟು ಬಂದು ಅದಕ್ಕೆ ಪ್ರಚೋದನೆ ನೀಡುವಂಥ ವ್ಯವಸ್ಥೆಗಳನ್ನು ಆಗಿತ್ತು. ಈ ಥರ ಆದರೆ ಭಾರಿ ಕಷ್ಟ. ಪೂರ್ಣ ನಾವು ಸರ್ಕಾರಕ್ಕೆ ಹೊಣೆ ಮಾಡ್ತೇವೆ. ಈ ಥರ ಕಳೆದ ಸುಮಾರು ಸಮಯಗಳಿಂದ ಇಂಥ ಘಟನೆಗಳು ಇರಲಿಲ್ಲ, ಆದರೆ ಪುನರಾವರ್ತನೆ ಮಾಡಬೇಕು ಅಂತ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದೇ ಈ ಸಂದರ್ಭದಲ್ಲಿ ಅದು ಇಂಥ ಘಟನೆ ಆಡೋದು ಭಾರಿ ಕಷ್ಟ. ನಾನು ಈಗಾಗಲೇ ಹಾಸ್ಪಿಟಲ್ ಹೋಗಿ ಬಂದಿದ್ದೇನೆ, ಮತ್ತು ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಮನೆಯ ಪರಿಸ್ಥಿತಿ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ? ವ್ಯವಸ್ಥೆ ಏನು, ಇದರಲ್ಲಿ ಇನ್ನೇನು ವ್ಯವಸ್ಥೆ ಮಾಡಲಿಕ್ಕಿದೆ ನಮಗೆ. ಬಂದದನ್ನು ಅದಕ್ಕೆ ಬಂದು ನೋಡೋಣ ಅಂತ ಬಂದೆ ನಾನು. ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಯವರು ಅಷ್ಟೇ. ಇದು ರಾಜೇಶ್ ನಾಯ್ಕ ಅವರ ಮಾತು. ಆಯ್ತಲ್ಲ. ಗಾಡಿ ಬಿಡ್ತು ಬಂತು ಬ್ಲಡ್ ನೋಡಿ ಇಲ್ಲಿ ಬ್ಲಡ್ ಬರ್ರಿ ಕೈ ಇದಕ್ಕೆ ಅಜ್ಜನ
ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಅವರ ಕಾರಿಂಜದ ಪುಲಿಮಜಲ್ನಲ್ಲಿ ಎಲ್ಲ ರೀತಿಯಂಥ ತಯಾರಿಗಳಾಗ್ತಾ ಇದ್ದಾವೆ. ಇಲ್ಲಿ ಅವರ ಮಾವ ಇದ್ದಾರೆ, ಚಂದ್ರಶೇಖರ್ ಅವರು. ಸರ್, ಒಂದು ಅಳಿಯನ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಾ? ಅಂದರೆ ಅವರೊಂದು ಇಲ್ಲಿ ಬಂದಷ್ಟು ತುಂಬ ಜನ ಹತ್ರ ಮಾತಾಡುವಾಗ ಅವರವಳು ಬಹಳಷ್ಟು ದೊಡ್ಡ ಸಮಾಜದ ಚಿಂತಕ, ಸಮಾಜ ಸೇವೆ ಮಾಡ್ತಾಯಿದ್ರು ಅನ್ನುವಂಥದ್ದು ಏನು ಹೇಳ್ತೀರಿ? ಹೌದು, ಒಳ್ಳೆ ಸಂಘಟಕ ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಇದು ಏನು ಅಂತ ಹೇಳಿದರೆ ಇದೊಂದು ದುರಂತ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಘಟನೆಗೆ ಒಂದು ಹತ್ಯೆ ಅನ್ನೋದು ತುಂಬಲಾರದ ನಷ್ಟ. ಅದಲ್ಲದೆ ಫ್ಯಾಮಿಲಿಗೆ ಕೂಡ ಒಂದು ತಂದೆ ಮತ್ತು ತಾಯಿಗೆ ಇವನೇ ಆಧಾರ ಸ್ತಂಭ ಮನೆಗೆ. ಅವರಿಗಿಬ್ಬರಿಗೂ ಒಂದು ಆರೋಗ್ಯದ ತೊಂದರೆ ಇರೋದರಿಂದ ಇವನ್ನೆಲ್ಲ ಪ್ರತಿಯೊಂದನ್ನು ಮದ್ದು ಮಾಡೋದನ್ನು ಕೂಡಿ ಪ್ರತಿಯೊಂದನ್ನು ವಿಷಯವನ್ನು ನೋಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ದ ಒಂದು ಮಗ ಹತ್ಯೆಯಾಗಿ ಹೋಗಿದ್ದಾನೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ, ನಮ್ಮ ಒಂದು ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟ. ಇಂತಹ ಒಂದು ಘಟನೆ ಇನ್ನೊಮ್ಮೆ ನಡೆಯದಂತೆ ಕುಲ್ಲೆ ಹೌದು ಎಸಿ ಮಾಡಲ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದಕ್ಕೆ ಉಗ್ರವಾದ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಇನ್ನೊಂದು ಸಲ ಇದೊಂದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಯಾರನ್ನು ಕೊಲ್ಲಬಾರ್ದು. ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನಮ್ಮ ಕಾನೂನಾತ್ಮಕವಾದ ರೀತಿಯಲ್ಲಿ ಘನ ಸರ್ಕಾರ ಈ ಬಗ್ಗೆ ಒಂದು ಇದನ್ನು ತಗೋಬೇಕು, ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅವರನ್ನು ಕಡೆಯದಾಗಿ ನೀವು ಭೇಟಿಯಾದ ದಿನ ಸರ್? ಮೊನ್ನೆ ಅಂದರೆ ಸುಹಾಸನ ಚಿಕ್ಕಪ್ಪನ ಅಂದರೆ ನಮ್ಮ ಭಾವನ ತಮ್ಮನ ಮಗಳಿದ್ದು ಮದುವೆ, ಎಲ್ಲ ಒಟ್ಟಿಗೆ ಇದ್ದವರು. ನಿನ್ನೆ ಕೂಡ ಫಂಕ್ಷನ್ ಇತ್ತು. ಇದೀಗ ಸುಹಾಸ್ ಶೆಟ್ಟಿಯವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಇದೀಗ BC ರೋಡ್ನ ಟೋಲ್ನತ್ತ ತಲುಪಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ನ ಒಂದಿಗೆ ಸುಹಾಸ್ ಶೆಟ್ಟಿಯವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದು. AJ ಹಾಸ್ಪಿಟಲ್ನಿಂದ
ಕಾರಿಂಜದ ಪುಲಿಮಜಲ್ನ ತನಕವೂ ಕೂಡ ಸುಹಾಸ್ ಶೆಟ್ಟಿಯವರ ಅಂತಿಮ ಯಾತ್ರೆಯಲ್ಲಿ ಸಹಸ್ರಾರು ಜನ ಭಾಗಿಯಾಗ್ತಿರುವಂಥ ದೃಶ್ಯಾವಳಿಗಳಂತ ನಾವೀಗ ನೋಡ್ತಾ ಇದ್ರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗವಹಿಸ್ತಾ ಇರುವಂತಹದ್ದು. ಬಹಳ ದೊಡ್ಡ ಒಂದು 5-6 ತುಕಡಿಗಳನ್ನು ಬಜ್ಪೆಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೆ ಒಳಗಾಗಿದ್ದಾರೆ. ಅವರು ಈ ಹಿಂದೆ ಫಾಜಿಲ್ ಹತ್ಯೆಯಲ್ಲಿ ಭಾಗಿಯಾಗಿದ್ದಂಥ ಆರೋಪಿ ಆಗಿದ್ದು, ಇದು ರಿವೆಂಜ್ ಮರ್ಡರ್ ಅನ್ನುವಂತಹದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿಯವರು ಹಿಂದೂ ಕಾರ್ಯಕರ್ತರಾಗಿದ್ದುಕೊಂಡು ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇದ್ದಾವೆ. ಈಗ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾಯಿದ್ರಿ. ಬಿ ಸಿ ರೋಡ್ನ ಒಂದು ಟೋಲ್ ಗೇಟ್ನ ಸಮೀಪದಲ್ಲಿ ಈ ಒಂದು ಆಂಬ್ಯುಲೆನ್ಸ್ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ಪುಲಿಮಜಲ್ನತ್ತ ಸುಹಾಸ್ ಶೆಟ್ಟಿಯವರ ಅಂತಿಮ ಯಾತ್ರೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗ್ತಾ ಇರುವಂತಹದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಅವರ ಅಂತಿಮ ಯಾತ್ರೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಬೀಚ್ ರೋಡ್ನ ಸಮೀಪಕ್ಕೆ ತೆರಳುತ್ತಾ ಇರುವಂತಹದ್ದು. ಸುಹಾಸ್ ಅವರು ಇರುವಂತಹ ಬಜರಂಗ ದಳದ ಒಂದು ಆಂಬ್ಯುಲೆನ್ಸ್ನಲ್ಲಿ ಸುಹಾಸ್ ಅವರ ಪಾರ್ಥಿವ ಶರೀರವನ್ನು ಇಟ್ಟುಕೊಂಡು ಅಂತಿಮ ಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಆ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ದ್ವಿಚಕ್ರ ವಾಹನದ ಮೂಲಕ ಸಾಗ್ತಾ ಇರುವಂಥದ್ದು, 4 ಚಕ್ರ ವಾಹನದ ಮೂಲಕ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲೊಂದು ಕಡೆ ಇದೀಗಾಗಲೇ ನಿಲ್ಲಿಸಲಾಗಿದೆ. ಯಾಕಂದರೆ ಅಲ್ಲಿ ಒಂದಷ್ಟು ಜನ ಅಂತಿಮ ಒಂದು ದರ್ಶನವನ್ನು ಮಾಡುವಂತಹ ಸಂದರ್ಭ, ಇದಕ್ಕೋಸ್ಕರವಾಗಿ ಅಲ್ಲಿ ಬೀಚ್ ರೋಡ್ನ ಸಮೀಪ ನಿಲ್ಲಿಸಲಾಗಿದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗ ಬೀಚ್ ರೋಡನ್ನು ತಲುಪ್ತಾ ಇದೆ. ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಬೀಚ್ ರೋಡನ್ನು ತಲುಪ್ತಾ ಇರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬೀಚ್ ರೋಡ್ನ ಸಮೀಪಕ್ಕೆ ಆಗಮಿಸ್ತಾ ಇರುವಂತಹದ್ದು. ಇದೀಗ ಟೋಲನ್ನು ದಾಟಿ ಮುಂದೆ ಬಂದಾಗ ಅಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ಅಂತಿಮ ದರ್ಶನದ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಬಹಳಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಹಿಂದೂ ಕಾರ್ಯಕರ್ತರು ಸೇರಿಕೊಂಡಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಹಿಂದೂ ಕಾರ್ಯಕರ್ತರು ಒಟ್ಟಾಗಿ ಸೇರ್ತಾ ಇರುವಂಥದ್ದು. ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯ ಬೀಚ್ ರೋಡು ಸಮೀಪ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೈಕಂಬದ ದ್ವಾರದ ಬಳಿಗೆ ಈ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಬರಲಿಕ್ಕಿದೆ. ಕೈಕಂಬ ದ್ವಾರದ ಬಳಿಗೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಬರಲಿಕ್ಕಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ತಲುಪ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀಚ್ ರೋಡನ್ನು ತಲುಪಲಿಕ್ಕಿದೆ ಈ ಒಂದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ. ಯಾಕೆಂತಂದರೆ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಅವರ ಒಂದು ಹಿಂದೂ ಸಂಘಟನೆಗಳ ಕರೆಗೆ ಎಲ್ಲರೂ ಸ್ಪಂದನೆಯನ್ನು ನೀಡಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ನಿನ್ನೆ ಬಜ್ಪೆಯಲ್ಲಿ ನಡೆದಂತಹ ಬೀಭತ್ಸ ಕೃತ್ಯ ಅಂತ ಹೇಳ್ಬೋದು. ಮತ್ತೊಂದು ಕಡೆ 2022ರಲ್ಲಿ ಫಾಜಿಲ್ ಅವರ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಇವರು ಅದರ ಆರೋಪಿಗಳಾಗಿದ್ದುಕೊಂಡು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಗಡೆ ಇದ್ದಾಗ ಇವರ ಮೇಲೆ ಬಹಳಷ್ಟು ಕಣ್ಣುಗಳಿತ್ತು. ಇವರ ಮೇಲೆ ರಿವೆಂಜ್ ಆಗ್ತದೆ ಅನ್ನುವಂಥದ್ದು ಕೂಡ ಇತ್ತು ಅನ್ನುವಂಥದ್ದಿದೆ. ಇದೀಗ ತಾವು ಬೀಚ್ ರೋಡ್ನ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಅಂತಿಮ ಯಾತ್ರೆ ಬೀಚ್ ರೋಡ್ಗೆ ತಲುಪಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ.
BC ರೋಡ್ನ ಕೈಕಂಬ ದ್ವಾರದ ಬಳಿಗೆ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ವಾಹನದ ಇಕ್ಕೆಲಗಳಲ್ಲಿಯೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಇದೀಗ ನೀವು ನೋಡ್ತಾ ಇರುವಂಥ ದೃಶ್ಯ BC ರೋಡ್ನ ಕೈಕಂಬ ದ್ವಾರದ ಬಳಿಯ ದೃಶ್ಯ. ಇಲ್ಲಿಯೂ ಕೂಡ ಅಂತಿಮ ದರ್ಶನವನ್ನು ಪಡೀತಾ ಇರುವಂಥದ್ದು, ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಿಂದೂ ಸಂಘಟನೆಯ ಕಾರ್ಯಕರ್ತ ಮತ್ತು ಫಾಜಿಲ್ ಹತ್ಯೆಯ ಆರೋಪಿಯಾಗಿರುವಂತಹ ಸುಹಾಸ್ ಶೆಟ್ಟಿ ಇವರ ಹತ್ಯೆ ನಿನ್ನೆ ನಡೆದಿರುವಂತಹದ್ದು. ನಿನ್ನೆ ಅವರೊಂದು ಕ್ರಿಕೆಟ್ ಆಡಿ ಅಲ್ಲಿಂದ ವಾಪಸ್ ಆಗುವಂಥ ವೇಳೆ ಅವರ ಮೇಲೆ ಅಪಘಾತವನ್ನು ನಡೆಸಿ ದಾಳಿ ನಡೆಸಿ ತದಬಳಿಕ ಹತ್ಯೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಆ ಹತ್ಯೆ ಆದಂಥ ದೃಶ್ಯಾವಳಿಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸೇರಿದಂತೆ ಎಲ್ಲೆಡೆಯೂ ಕೂಡ ವೈರಲ್ ಆಗಿರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿರ್ತೀರಿ. ನಿನ್ನೆ ರಾತ್ರಿ ಕಾರ್ಯಕರ್ತರು ಮುಗಿಬಿದ್ದಂತಹ ರೀತಿಯನ್ನು ಕೂಡ ತಾವು ನೋಡಿರ್ತೀರಿ, ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ರೀತಿಯನ್ನು ಕೂಡ ತಾವು ನೋಡಿರ್ತೀರಿ. ಇದೀಗ BC ರೋಡ್ನ ಸಮೀಪದ ಪೆಟ್ರೋಲ್ ಬಂಕಿನ ಸಮೀಪ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯನ್ನು, ಅಂತಿಮ ದರ್ಶನವನ್ನು ಕೆಲವರು ಮಾಡಿ ಇದೀಗ ಮುಂದೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ಹೀಗೆ ಸರ್ ಇಲ್ಲಿ ಬರ್ತೀರಾ? ಒಂದು ಚಿಚ್ಚಾಟಿಗೆ ಅಡೆಪೂಡಿಗೆ చెప్పగా నడిపా ಪುನೀತ್ ಕೆರೆಹಳ್ಳಿ ಕೂಡ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ಬೋದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು, ಹಿಂದೂ ಕಾರ್ಯಕರ್ತರು ಸೇರಿರುವಂಥದ್ದು. ಎಡಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಅದರ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬೀಚ್ ರೋಡ್ನಲ್ಲಿ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳು. ಎಡಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಶಸ್ತ್ರ ಸಜ್ಜಿತವಾಗಿರುವಂತಹ ಪೊಲೀಸರು ಎಲ್ಲ ರೀತಿಯಂಥ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯಂತಹ ತೊಂದರೆಗಳು ಆಗದಂತೆ ಈ ಒಂದು ಅಂತಿಮ ಯಾತ್ರೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದು, ಕ್ಷಣಕ್ಕೂ ಕೂಡ ಬಹಳಷ್ಟು ಆತಂಕವೂ ಇದೆ. ಯಾಕೆಂತಂದರೆ ಈ ಹಿಂದೆಯೂ ಕೂಡ ಇಂಥದ್ದೊಂದು ಕೋಮು ದಳ್ಳುರಿ ನಡೆದಂಥ ಸಂದರ್ಭದಲ್ಲಿ ರಿವೆಂಜ್ ಮರ್ಡರ್ಗಳೆಲ್ಲ ನಡೆದಂಥ ಸಂದರ್ಭ ನಾವು ಕಂಡಿದ್ದೇವೆ. ಅದರಿಂದ ಅಂಥದ್ದು ಏನೂ ಕೂಡ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಪೊಲೀಸರು ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡಿರುವಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಬೀಚ್ ರೋಡಿನ ಸಮೀಪಕ್ಕೆ ಮೆರವಣಿಗೆ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬೀಚ್ ರೋಡ್ನ ಫ್ಲೈಓವರ್ನ ಕೆಳಭಾಗದಲ್ಲಿ ಮೆರವಣಿಗೆ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಡೆ ಒಟ್ಟಾಗಿ ಸೇರಿರೋದು, ಒಟ್ಟಾಗಿ ಸಾಗ್ತಾ ಇರೋದು. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನಳಿನ್ ಕುಮಾರ್ ಕಟೀಲ್ ಅವರು ಭಾಗಿಯಾಗ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಕೂಡ ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇರುತ್ತೆ
पोडा हो काय हो काढले हाल बी दूर अरे ऊपर ऊपर मका गुलना करे अपने क्या अरे ऊपर 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 ऊपर
ಚೂರು ಲೆಫ್ಟ್ ಅದ ವಿಕಾಸ್ ಅಣ್ಣ ನೋಡಿ
ಯಾವ ರೀತಿಯಂತಹ ಒಂದು ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ವಿವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ದಂಡು ಬೀಸರೂರಿನಲ್ಲಿ ನಡೆದಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ದಂಡು ಸೇರಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಬೀಚ್ ರೋಡನ್ನು ದಾಟಿ ಮುಂದೆ ಬಂದಾಗ ಸರ್ಕಲ್ ಇದೆ. ಆ ಸರ್ಕಲ್ನಲ್ಲಿ ಎಡಭಾಗಕ್ಕೆ ಚಲಿಸಿದರೆ ಕಾರಿಂಜೇಶ್ವರನ ಕ್ಷೇತ್ರ. ಕಾರಿಂಜದ ಪುಲಿಮಜಲ್ನಲ್ಲಿ ಸುಹಾಸ್ ಶೆಟ್ಟಿಯವರ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಅಲ್ಲಿ ಅಂತ್ಯಕ್ರಿಯೆಗಾಗಿ ಇದೀಗ ಅಂತಿಮ ಯಾತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ BC ರೋಡನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. BC ರೋಡನ್ನು ದಾಟಿ ಇದೀಗ ಬಂಟ್ವಾಳ ಬೈಪಾಸ್ ಮಾರ್ಗವಾಗಿ ಸಾಗುವಂತಹ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲಗಳಲ್ಲೂ ಕಾರ್ಯಕರ್ತರ ದಂಡು ಮತ್ತು ಎರಡೂ ಭಾಗದಲ್ಲೂ ಕೂಡ ಕಾರ್ಯಕರ್ತರ ದಂಡಿದೆ ಮತ್ತು ಹಿಂಭಾಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ದ್ವಿಚಕ್ರದಲ್ಲಿ ಸಾಗ್ತಾ ಇರುವಂಥ ಕಾರ್ಯಕರ್ತರ ಪಡೆಯೂ ಕೂಡ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕರ್ತರ ತಂಡ ಇದೀಗ ನಿಮಗೆ ನಾವು ಬದಲಿ ಮಾರ್ಗದಲ್ಲಿ ಚಲಿಸಿ ನಿಮಗೆ ಎದುರು ಭಾಗದ ದೃಶ್ಯಾವಳಿಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಡಲಿಕ್ಕಿದ್ದೇವೆ. ಆ ದೃಶ್ಯಾವಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಎದುರು ಭಾಗದ ದೃಶ್ಯಾವಳಿಯನ್ನು ಕೊಡಲಿಕ್ಕಿದ್ದೇವೆ. ಹಲೋ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ ಹ್ಯಾಂಗ್ ಫುಲ್ ಆಗಿರ್ಬೋದು.
ಕಟ್ಟಿಂಗ್ ಟಿಕೆಟ್ ಹಾಕೋಲ್ಲ. ಸಹೋದರನ ಹತ್ಯೆಯಾಗಿದೆ. ಮತಾಂಧರಿಂದ ಈ ಕುಕೃತ್ಯ ನಡೆದಿರುವಂಥದ್ದು ಇವತ್ತು ಸಮಾಜದ ಮುಂದಿದೆ. ಈ ಹಿನ್ನೆಲೆಯಲ್ಲಿ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಲ್ಲಿ ಒಂದು ಹಿಂದೂ ಬಾಂಧವರು ಬಹಳಷ್ಟು ಅವರ ಅಭಿಮಾನಿಗಳು ಹಿತೈಷಿಗಳು ಕಾಯ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿದೆ. ಬಹಳ ಎಲ್ಲೆಡೆಯೂ ಕೂಡ ಆ 144 ಸೆಕ್ಷನ್ ಜಾರಿಯಾಗಿರೋದ್ರಿಂದ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳಾಗಿ ಮುನ್ನೆಚ್ಚರಿಕೆಯಿಂದ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಇದೀಗ ಈ ಒಂದು ಅಂತಿಮ ಯಾತ್ರೆಯಲ್ಲೂ ಕೂಡ ಅಷ್ಟೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿರುವಂಥ ತಾವು ನೋಡ್ತಾ ಇದ್ದೀರಿ. ಇದೀಗ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಜಂಕ್ಷನ್ನಲ್ಲೂ ಕೂಡ ವಿಶೇಷವಾದಂಥ ಪೊಲೀಸ್ ತುಕಡಿಗಳನ್ನು ನಿಯೋಜಿಸಲಾಗಿದ್ದು ಅಲ್ಲಲ್ಲಿ ಪೊಲೀಸ್ ತುಕಡಿಗಳನ್ನು ನಿಯೋಜಿಸಿ ಒಂದು ಅಂತಿಮ ಯಾತ್ರೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜೊತೆಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಕಾಯ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲೆಡೆಯೂ ಕೂಡ ಬಹಳಷ್ಟು ಈಗಾಗಲೇ ನಾವು ಅವರ ಕುಟುಂಬಸ್ಥರನ್ನು ಮಾತನಾಡಿಸಿದೆವು. ಕುಟುಂಬಸ್ಥರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿಕೊಂಡ್ರು. ಯಾಕೆಂತಂದರೆ ತಾಯಿಗೆ ಹುಷಾರಿಲ್ಲ, ಜೊತೆಗೆ ತಾಯಿ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇಡೀ ಮನೆಗೆ ಆಧಾರವಾಗಿದ್ದದ್ದು ಸುಹಾಸ್ ಶೆಟ್ಟಿ. ಅವರನ್ನು ಕಳೆದುಕೊಂಡಿರುವಂಥ ನೋವಲ್ಲಿ ಇಡೀ ಮನೆ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದೀಗ ಬಂಟ್ವಾಳದ ಬೈಪಾಸನ್ನು ದಾಟಿ ಬರ್ತಾ ಇರುವಂಥ ದೃಶ್ಯಾವಳಿ. ಬೈಪಾಸ್ನಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೈಪಾಸ್ನಲ್ಲಿ ಸೇರಿರ್ತಕ್ಕಂಥ ಜನಸಾಗರ. ಅವರ ನಡುವೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗ್ತಾ ಇರುವಂಥದ್ದನ್ನು ಕೂಡ ಪಡಿತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅಂತಿಮ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. BC ರೋಡ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ
ಹಿಂದೂ ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದು ಮುಂದೆ ಸಾಗಿದ ನಂತರ ಇದೀಗ ಬಂಟ್ವಾಳದ ಬೈಪಾಸ್ನಲ್ಲಿ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇರುವಂತಹ ಸುಹಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಅವರ ಕಾರಿಂಜದ ಪುಲಿಮಜಲ್ನಲ್ಲಿ ಎಲ್ಲ ರೀತಿಯಂಥ ತಯಾರಿಗಳಾಗ್ತಾ ಇದ್ದಾವೆ. ಇಲ್ಲಿ ಅವರ ಮಾವ ಇದ್ದಾರೆ, ಚಂದ್ರಶೇಖರ್ ಅವರು. ಸರ್, ಒಂದು ಅಳಿಯನ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಾ? ಅಂದರೆ ಅವರೊಂದು ಇಲ್ಲಿ ಬಂದಷ್ಟು ತುಂಬ ಜನ ಹತ್ರ ಮಾತಾಡುವಾಗ ಅವರವಳು ಬಹಳಷ್ಟು ದೊಡ್ಡ ಸಮಾಜದ ಚಿಂತಕ, ಸಮಾಜ ಸೇವೆ ಮಾಡ್ತಾಯಿದ್ರು ಅನ್ನುವಂಥದ್ದು ಏನು ಹೇಳ್ತೀರಿ? ಹೌದು, ಒಳ್ಳೆ ಸಂಘಟಕ, ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ. ಇದು ಏನು ಅಂತ ಹೇಳಿದರೆ ಇದೊಂದು ದುರಂತ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಘಟನೆಗೆ ಒಂದು 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 ಹತ್ಯೆ ಅನ್ನೋದು ತುಂಬಲಾರದ ನಷ್ಟ. ಅದಲ್ಲದೆ ಫ್ಯಾಮಿಲಿಗೆ ಕೂಡ ಒಂದು ತಂದೆ ಮತ್ತು ತಾಯಿಗೆ ಇವನೇ ಆಧಾರ ಸ್ತಂಭ ಮನೆಗೆ. ಅವರಿಗಿಬ್ಬರಿಗೂ ಒಂದು ಆರೋಗ್ಯದ ತೊಂದರೆ ಇರೋದರಿಂದ ಎಲ್ಲ ಪ್ರತಿಯೊಂದನ್ನು ಮದ್ದು ಮಾಡೋದನ್ನು ಕೂಡಿ ಪ್ರತಿಯೊಂದನ್ನು ವಿಷಯವನ್ನು ನೋಡಿಕೊಂಡು ಮನೆಯನ್ನು ನಡೆಸ್ತಾ ಇದ್ದ ಒಂದು ಮಗ ಹತ್ಯೆಯಾಗಿ ಹೋಗಿದ್ದಾನೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ, ನಮ್ಮ ಒಂದು ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟ. ಇಂತಹ ಒಂದು ಘಟನೆ ಇನ್ನೊಮ್ಮೆ ನಡೆಯದಂತೆ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದಕ್ಕೆ ಉಗ್ರವಾದ ಯಾರು ಆರೋಪಿಗಳಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಇನ್ನೊಂದು ಸಲ ಇದೊಂದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಯಾರನ್ನು ಕೊಲ್ಲಬಾರ್ದು. ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನಮ್ಮ ಕಾನೂನಾತ್ಮಕವಾದ ರೀತಿಯಲ್ಲಿ ಘನ ಸರ್ಕಾರ ಈ ಬಗ್ಗೆ ಒಂದು ಇದನ್ನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅವರನ್ನು ಕಡೆಯದಾಗಿ ನೀವು ಭೇಟಿಯಾದ ದಿನ ಸರ್? ಮೊನ್ನೆ ಅಂದರೆ ಸುಹಾಸನ ಚಿಕ್ಕಪ್ಪನ ಅಂದರೆ ನಮ್ಮ ಭಾವನ ತಮ್ಮನ ಮಗಳಿದ್ದು ಮದುವೆ, ಎಲ್ಲ ಒಟ್ಟಿಗೆ ಇದ್ದವರು. ನಿನ್ನೆ ಕೂಡ ಫಂಕ್ಷನ್ ಇತ್ತವ, ಯಾಕೆ ಬಜ್ಪಿಗೆ ಹೋಗ್ತೇನೆ ಅಂತ ಹೋಗಿ ಬಂದವ. ಮೊನ್ನೆ ಕೂಡ ಒಟ್ಟಿಗೆನೇ ಇದ್ದವರು ನಾವು. ನಿನ್ನೆ ಅವರೇನಾದರೂ ಫಂಕ್ಷನ್ಗೆ ಬರ್ತಿದ್ರೆ ಇದರಿಂದ ಪಾರಾಗ್ತಿದ್ರು ಅಲ್ವಾ? ಅಂದರೆ ಫಂಕ್ಷನಲ್ಲೇ ಇರ್ತಾ ಇದ್ದರೆ ಪಾರಾಗ್ತಾಯಿದ್ರು. ಫಂಕ್ಷನಲ್ಲಿ ನಡೀತಾನೆ ಇತ್ತು. ಇವ್ರು ಯಾಕೆ ಬಜ್ಪೆಗೆ ಯಾಕೆ ಹೋದರು ಅಂತ ಗೊತ್ತಿರಲಿಲ್ಲ ನಮಗೆ. ಅಂದರೆ ಅಲ್ಲಿಂದ ಹೋಗಿ ನಿನ್ನೆ ಹೋದದ್ದು ಹೌದು, ಬೆಳಿಗ್ಗೆ ಹೋಗಿ ರಿಟರ್ನ್ ಆಗುವಾಗ ಮೋಸ್ಟ್ಲಿ ಅಲ್ಲಿಗೆ ಬರ್ತಾ ಇರಬೇಕು, ಆವಾಗ ಅಟ್ಯಾಕ್ ಆಗಿರೋದು. ನೀವು ಅವರು ಕಡೆಯದಾಗಿ ಮಾತಾಡ್ತಾನೆ ಏನಾದರೂ ಒಂದು ನೆನಪು ಸರ್? ಮೊನ್ನೆ ಮದುವೆಯಲ್ಲಿ ಗುರುವಾಯನಕೆರೆಯಲ್ಲಿ ಅದೇ ಎಲ್ಲರೂ ಅಂದರೆ ಎಲ್ಲರಲ್ಲೂ ಮಾತಾಡ್ತಾನೆ ಅವನು. ತುಂಬ ಒಂದು ಉತ್ತಮವಾದ ಸಂಘಟಕ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈ ಮೊನ್ನೆ ದೇವಸ್ಥಾನದಲ್ಲಿ ನಾವು ಫ್ಯಾಮಿಲಿ ಸೇರಿ ಪೂಜೆ ಒಂದು ಒಳಿತಿಗಾಗಿ ಇದು ಮಾಡಿದ್ದೇವೆ. ತುಂಬ ಖುಷಿಯಾಗಿ ಪೂಜೆಯಲ್ಲಿ ಪಾಲು ಪಡೆದಿದ್ದಾನೆ. ಇಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಹಾಗೆ ಮಾತಾಡ್ತಾ ಇರ್ತಾನೆ. ಇದು ಅವರ ಮಾವನ ಮತ್ತು ಉತ್ತಮ ಸಂಘಟಕ, ಜೊತೆಗೆ ಬಹಳಷ್ಟು ಸಮಾಜಮುಖಿ ಚಿಂತಕ, ಜೊತೆಗೆ ಇಡೀ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭವಾಗಿದ್ದಂಥ ಹುಡುಗ ಇವತ್ತು ನಮ್ಮೊಂದಿಗಿಲ್ಲ. ಒಂದು ಇಂತಹದ್ದು ಇನ್ನಾಗಬಾರ್ದು, ಕಾನೂನು ಬಲವಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸುಧಾಕರ್ ಪಡೀಲ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ಮಾತಾಡ್ಕೊಂಡಲ್ಲೇ ಸುದ್ದಿ ನ್ಯೂಸ್, ಪುಲಿಮಜಲು, ಕಾರಿಂಜ. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ, ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಜ್ಪೆ ಬಿಡೋಕ್ಕೆ ಸ್ವಲ್ಪ ಕಾರಣ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದ್ದು ಮನೆ ಬಿಟ್ಟು ಇಲ್ಲೇ ಇದ್ದೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿದ್ದು ಇದನ್ನು ಹೇಳ್ತೇನೆ ನಾನು. ಈಗ ಅವರು ನಿನ್ನೆ ಬಜ್ಪೆಗೆ ಹೋಗಿದ್ದು ಯಾಕೆ ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ಮೊನ್ನೆ ಅಂದರೆ ಅಲ್ಲಿ 31 ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು. 30 ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಡಂತಿಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30ನೇ ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ. ಮದುವೆ ತೀರಿಸ್ಕೊಂಡು ಆಮೇಲೆ
ಬರಬೇಕಿತ್ತು ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ರು? ಅಲ್ಲ, ಮನೆದು ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳದೇ ಮೊನ್ನೆ ಮದುವೆ ಅದು. ಮಣಜಾಡ. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಈಗ ಅವನೇ. ಹೀಗೆ ಮಾಡಿದವರಿಗೆ ನಮ್ಮ ಹೆಂಡತಿಗೆ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನ್ ಆಗಿ ಅವಳು ಕೂಡ ಶೋಚನೆಯಲ್ಲಿ ಹೇಳಿದಳು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡತಿ. ಅದಲ್ಲ, ಅವಳುಗಳು ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಗುಣಮುಖ ಆಗಿದ್ದಾಳೆ. ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು? ಈಗ ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಅದಲ್ವಾ? ಇದರಿಂದ ಏನು ಗೊತ್ತಾ, ನಮ್ಮ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು. ಸೈಡ್
ಒಂದಿನ ಕೊಡುತ್ತೆ ಸುಡ ಸುಡ
ಇದೀಗ ಬಂಟ್ವಾಳದ ಜಕ್ರಿಬೆಟ್ಟು ಸಮೀಪ ಇರುವಂಥದ್ದನ್ನು ತಾವು ಈಗ ನೋಡ್ತಾ ಇದ್ದೀರಿ. ತಾವು ಈಗ ನೋಡ್ತಾ ಇದ್ದೀರಿ. ಜಕ್ರಿಬೆಟ್ಟು ಸಮೀಪ ಸುಹಾಸ್ ಶೆಟ್ಟಿ ಬಜ್ಪೆ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ತೆರಳ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಅಂತಿಮ ಯಾತ್ರೆ ಜಕ್ರಿಬೆಟ್ಟು ಮುಂದೆ ಹೋಗಿ ಜಕ್ರಿಬೆಟ್ಟುವಿನ ದಾಟಿ ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಯಾವ ರೀತಿಯಾಗಿ ಸುಹಾಸ್ ಶೆಟ್ಟಿಯವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಜಕ್ರಿಬೆಟ್ಟು ದಾಟಿ ಮುಂದೆ ಹೋಗ್ತಾ ಇರುವಂಥದ್ದು ಮುಂಭಾಗದಲ್ಲಿ ಕಿಶೋರ್ ಗೊಟ್ಟಿಯಾಡಿಯವರ ವಾಹನ ಇದೆ. ಅದರ ಮುಂಭಾಗದಲ್ಲಿ ಹರೀಶ್ ಪುಂಜ, ಭರತ್ ಶೆಟ್ಟಿ ಮತ್ತು BJP ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ಇರುವಂತಹ ಗಾಡಿ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಎಲ್ಲೆಡೆಯೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ದಾಪುಗಾಲಿರ್ತಾ ಇರುವಂಥದ್ದು ತಾವೀಗ ಆ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸ್ತಾ ಇರುವಂಥವರನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯ ಜಕ್ರಿಬೆಟ್ಟು ಬಸ್ ಸ್ಟ್ಯಾಂಡಿನ ಎದುರು ಭಾಗದ ದೃಶ್ಯ. ಜಕ್ರಿಬೆಟ್ಟು ಬಸ್ ಸ್ಟ್ಯಾಂಡಿನ ಎದುರು ಭಾಗದ ದೃಶ್ಯ ನೋಡಿ. ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾರ್ಥಿವ ಶರೀರವನ್ನು ವೀಕ್ಷಣೆ ಮಾಡಿಕೊಂಡು ತೆರಳುತ್ತಾ ಇರುವಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜಕ್ರಿಬೆಟ್ಟುವಿನ ಒಂದು ಬಸ್ ಸ್ಟ್ಯಾಂಡ್ನ ಎದುರು ಭಾಗದ ದೃಶ್ಯ ನೋಡಿ. ಎಲ್ಲ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಇದೀಗ ನಾವು ನೋಡ್ತಾ ಇರೋ ಆಂಬ್ಯುಲೆನ್ಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಾಸುಕಿ ಶಾಖೆ ತೊಕ್ಕೊಟ್ಟು ಇಲ್ಲಿನ ಆಂಬ್ಯುಲೆನ್ಸ್ನಲ್ಲಿ ಅವರನ್ನು ಪಾರ್ಥಿವ ಶರೀರವನ್ನು ಇಟ್ಟು ತೆರಳುತ್ತಾ ಇರುವಂಥದ್ದು. ಇದೀಗ ತಾವು ನೋಡ್ತಾ ಇರುವಂಥದ್ದು ಆಂಬ್ಯುಲೆನ್ಸ್ನಲ್ಲಿ ಸುಹಾಸ್ ಶೆಟ್ಟಿ ಬಜ್ಪೆಯವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನಸಾಗರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅವರ ಜೊತೆಗೆ ಒಂದು ಬಂಟ್ವಾಳದಂಥ ಸಾಗ್ತಾ ಇರುವಂಥ ದೃಶ್ಯಾವಳಿ ಅಥವಾ ಕಾರಿಂಜದ ಅವರ ಪುಲಿಮಜಲ್ನಂತ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೀಗ ಜಕ್ರಿಬೆಟ್ಟುವಿನಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಜಕ್ರಿಬೆಟ್ಟುವಿನಲ್ಲಿ ಜಕ್ರಿಬೆಟ್ಟು ಸಮೀಪದಲ್ಲಿ ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದೀಗ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಈಗ ಇದೀಗ ಜಕ್ರಿಬೆಟ್ಟುವಿನ ಸಮೀಪದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದೀಗ
ಒಂದು ಕಡೆ ಪೊಲೀಸರು, ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಕೂಡ ಒಂದು ಕೆಳಗಿಳಿದು ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ನೇರ ಪ್ರಸಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ದೃಶ್ಯಾವಳಿ ಈಗ ಜಕ್ಕರಿಬೆಟ್ಟು ಸಮೀಪದ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನೇರ ಪ್ರಸಾರದಲ್ಲಿ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಶಾಸಕ ಹರೀಶ್ ಪೂಜಾ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಜಕ್ಕರಿಬೆಟ್ಟಿನಲ್ಲಿ ಬೆಟ್ಟುವಿನ ದೃಶ್ಯ ತಾವೀಗ ನೋಡ್ತಾ ಇದ್ದೀವಿ. ಸುಭಾಷ್ ಶೆಟ್ಟಿ ಬಜ್ಪೆ ಅವರ ಪಾರ್ಥಿವ ಶರೀರ ಇರತಕ್ಕಂಥ ವಾಹನ ಈಗ ನಾವು ನೋಡ್ತಾ ಇರುವಂಥ ದೃಶ್ಯಾವಳಿ. ಆ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಶೆಟ್ಟಿ ಬಜ್ಪೆ ಅವರು ಇರ್ತಕ್ಕಂತಹ ಪಾರ್ಥಿವ ಶರೀರ ಇರ್ತಕ್ಕಂಥ ವಾಹನದ ದೃಶ್ಯವನ್ನು ತಾವೀಗ ನೋಡ್ತಾ ಇರುವಂಥದ್ದು. ವಿಜಯನಗರದ ವಾಸುಕಿ ಶಾಖೆ ತೊಕ್ಕೋಟು ಇದರ ಆಂಬ್ಯುಲೆನ್ಸಿನ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇರುವಂಥದ್ದು. ಇದೀಗ BC ರೋಡನ್ನು ದಾಟಿ ಜಕ್ಕರಿ ಬೆಟ್ಟನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥದ್ದು. ಯಾಕಂತಂದರೆ ಬೈಪಾಸ್ ರೋಡ್ ಅಂದರೆ ಪೇಟೆಗೆ ಕನೆಕ್ಟ್ ಆಗುವಂಥ ರೋಡ್ನ ಸಮೀಪ, ಜಕ್ಕರಿ ಬೆಟ್ಟ ಸಮೀಪ ಇದೀಗ ಪಾರ್ಥಿವ ಶರೀರ ಆಗಮನ ಆಗ್ತದೆ. ಆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಜಕ್ಕರಿ ಬೆಟ್ಟವನ್ನು ಪಾಸ್ ಆಗ್ತಿರೋ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಬೆಟ್ಟನ್ನು ದಾಟಿ ಅಂದರೆ ನಮಗಿಂತ ಮುಂದೆ ಅದು ಒಂದು ಆಂಬ್ಯುಲೆನ್ಸ್ ಆಗಿರುವಂಥದ್ದು. ಇದೀಗ ಹಿಂಭಾಗದಲ್ಲಿ ಎಷ್ಟು ಜನ ಒಂದು ಕಾರ್ಯಕರ್ತರು ಇದ್ದಾರೆ, ಅವರನ್ನು ಫಾಲೋ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಾವು ನೋಡ್ತಾ ಇದ್ದೀವಿ. ಜಕ್ಕರಿ ಬೆಟ್ಟನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜಕ್ಕರಿ ಬೆಟ್ಟವನ್ನು ದಾಟಿ ಈಗ ದೀಪಕ್ಕೆ ದೀಪಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಇದೀಗ ಇನ್ನೇನು ಕೆಲ ನಿಮಿಷಗಳಲ್ಲಿ ಅದು ಕಾರಿಂಜದ ಪುಲಿಮಜಲಿಗೆ ತಲುಪಲಿಕ್ಕಿದೆ ಸುಭಾಷ್ ಶೆಟ್ಟಿ ಬಜ್ಪೆ ಅವರ ಪಾರ್ಥಿವ ಶರೀರ. ಯಾಕೆಂದರೆ ಬಜ್ಪೆಯಲ್ಲಿ ಹುಟ್ಟಿ ಬೆಳೆದರೂ ಕೂಡ ಕಳೆದ ಫಾಜಿಲ್ನ ಕೊಲೆಯಾದ ನಂತರ ಅವರಿಗೆ ಬಹಳಷ್ಟು ಬೆದರಿಕೆ ಇತ್ತು. ಈ ಹಿನ್ನೆಲೆಯಲ್ಲಿ ಅವರು ಅಲ್ಲಿಂದ ಮನೆ ಶಿಫ್ಟ್ ಮಾಡಲಿಕ್ಕೆ ಅವರಿಗೆ ಬಹಳಷ್ಟು ಜನರ ಒಂದು ಒತ್ತಾಯ ಇದ್ದ ಕಾರಣದಿಂದಾಗಿ ಅವರು ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅದು ಅವರು ತಮ್ಮ ಮೂಲ ಮನೆಯ ಸಮೀಪವೇ ಮನೆ ಮಾಡಿಕೊಂಡಿದ್ದದ್ದು. ಮೂಲ ಮನೆ ಇರುವಂಥದ್ದು ಒಂದು ಬಜ್ಪೆಯಿಂದ ನೇರವಾಗಿ ಅವರು ಬಂದಿರುವಂಥ ಕಾರಿಂಜದ ಪುಲಿಮಜಲಿಗೆ. ಆ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ಅಂತಿಮ ಒಂದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಆ ಸಕಲ ಸಿದ್ಧತೆಗಳನ್ನು ಕೂಡ ಪೂರ್ಣಗೊಳಿಸಲಾಗಿದೆ. ಅಲ್ಲಿ ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಕಾರಿಂಜದ ಪುಲಿಮಜಲಿಗೆ ಸುಭಾಷ್ ಅವರ ಪಾರ್ಥಿವ ಶರೀರ ಆಗಮನ ಆಗಲಿಕ್ಕಿದೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದೀಗ ನಾವು ಬಂಟ್ವಾಳವನ್ನು ದಾಟಿ ಜಕ್ಕರಿ ಬೆಟ್ಟನ್ನು ದಾಟಿ ಕೊಯ್ಲೋಡಿಯ ಸಮೀಪಕ್ಕೆ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಎಲ್ಲ ದೃಶ್ಯಾವಳಿ ಯಾಕಂತಂದರೆ ಇಲ್ಲಿ ಬಹಳಷ್ಟು ಲೇಟ್ ಆಗ್ತಿದೆ. ಕಾರಣ ಏನಂತಂದರೆ ದೊಡ್ಡ ಸಂಖ್ಯೆಯಲ್ಲಿ ಅಂತಿಮ ಸಂಸ್ಕಾರವನ್ನು, ಅಂತಿಮ ದರ್ಶನಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಜನ ಸೇರ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಲೇಟ್ ಆಗ್ತಾ ಇರುವಂಥದ್ದು ಅಂತಿಮ ದರ್ಶನಕ್ಕಾಗಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಇದೀಗ
ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬಟ್ಟಿಯಾಡಿ ಆ ಒಂದು ವಾಹನದ ಎದುರು ಭಾಗದಲ್ಲಿ ಇರುವಂಥದ್ದು. ಅಲ್ಲಲ್ಲಿ ವ್ಯವಸ್ಥೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆಗಳನ್ನು ವೀಕ್ಷಣೆ ಮಾಡೋದ್ರಿಂದ ನಾವು ಎಲ್ಲ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ವೀಕ್ಷಣೆ ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಕಲ್ಪಿಸುವಂಥದ್ದು, ಜನರಿಗೆ ಅಂತಿಮ ದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಅವರ ಹಿಂದೆ ಬರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದೀಗ ಮತ್ತೆ ನಾವು ನೋಡ್ತಾ ಇದ್ದೀವಿ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಜನರು ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ನೋಡಿ. ಎಲ್ಲೆಡೆಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ಅಂತಿಮ ಯಾತ್ರೆಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು ಕೂಡ ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ನೋಡಿ, ಈಗ ಅಲ್ಲಿ ಮಾತೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಆ ಮಾತೆಯರು ಕೂಡ ಇಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಅಂತಿಮ ದರ್ಶನವನ್ನು ಪಡೀತಾ ಇರುವಂತಹ ಅವರಿಗೆ ವ್ಯವಸ್ಥೆಯನ್ನು ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳೇ ಇಲ್ಲಿ ಮುಂದೆ ನಿಂತುಕೊಂಡು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೇವೆ. ನಮ್ಮ ಹಿಂದಿನ ವಾಹನದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟವರು ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾದ ಕೂಡ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲರೂ ಕೂಡ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇರುವಂಥದ್ದು, ಜೊತೆಗೆ ಅಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಅಂತಿಮ ಯಾತ್ರೆಯ ದೃಶ್ಯಾವಳಿಗಳಲ್ಲಿ ತಾವೀಗ ಜಕ್ರಿಬೆಟ್ಟು ದಾಟಿ ಮುಂದೆ ಬಂದು ಮತ್ತೊಂದು ಜಂಕ್ಷನನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥದ್ದು. ಇದೀಗ ಆ ದೃಶ್ಯಾವಳಿಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ತಂಡ ಇದೀಗ ಜೊತೆಯಾಗಿ ನಿಂತಿರುವಂಥದ್ದು, ಜೊತೆಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪಾಡ್ಲೆ ಸ್ವಲ್ಪ ಮುಂದೆ ತುಂಬ ಲೆಫ್ಟಿಗೆ ಪಾಡ್ಲೆ ಹೂವಲ್ವಾ. ವಾಮದ ಪದವು ಕ್ರಾಸಿನ ಸಮೀಪಕ್ಕೆ ನಾವು ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ಈಗ ನೋಡ್ತಾ ಇದ್ವಿ. ವಾಮದ ಪದವು ಕ್ರಾಸಿನ ಸಮೀಪಕ್ಕೆ ಪಾರ್ಥಿವ ಶರೀರ ಆಗಮಿಸುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ವಿ. ಕೆಲವೇ ಕ್ಷಣಗಳಲ್ಲಿ ವಾಮದ ಪದವು ಕ್ರಾಸ್ ಸಮೀಪ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ವಾಮದ ಪದವು ಕ್ರಾಸ್ನಲ್ಲಿ ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಾವೀಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ವಾಮದ ಪದವು ಕ್ರಾಸಿನ ಸಮೀಪ ಸೇರಿರ್ತಕ್ಕಂಥ ಜನಸಾಗರವನ್ನು ತಾವು ನೋಡ್ತಾ ಇದ್ದೀವಿ. ಬೈಕೊಂಡು ಬರ್ತಾರೆ. ಇದೀಗ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ವಾಮದ ಪದವು ಕ್ರಾಸ್ ಸಮೀಪದ ದೃಶ್ಯಾವಳಿ. ವಾಮದ ಪದವು ಕ್ರಾಸ್ ಸಮೀಪದ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಜನರು ಇಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನೇರ ಪ್ರಚಾರವನ್ನು ತಾವೀಗ ನೋಡ್ತಾ ಇರುವಂಥದ್ದು, ಜನರು ಸಾಲುಗಟ್ಟಿ ನಿಂತಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ರಾಜ್ಯದ ವಿವಿಧೆಡೆಯಿಂದ ಬೇರೆ ಬೇರೆ ಮುಖಂಡರು ಆಗಮಿಸಿದ್ದಾರೆ. ಸಕಲೇಶ್ವರದ ರಘು ಸೇರಿದಂತೆ ಬಹಳಷ್ಟು ಮುಖಂಡರು ಇಲ್ಲಿಗೆ ಆಗಮಿಸಿರುವಂಥದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಯೊಂದು ಜಂಕ್ಷನ್ನಲ್ಲೂ ಕೂಡ ಜನ ಸೇರ್ತಿರುವಂಥದ್ದು. ಜನರು ಆ ಒಂದು ಪ್ರತಿಯೊಂದು ಕಡೆಯಲ್ಲೂ ಕೂಡ ಜನ ಸೇರಿ ಆ ಒಂದು ಅಂತಿಮ ದರ್ಶನವನ್ನು ಪಡೀತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ವಾಮದ ಪದವು ಕ್ರಾಸಿನ ಸಮೀಪದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇದು. ಅಲ್ಲಿ ವಾಮದ ಪದವು ಕ್ರಾಸ್ ಸಮೀಪ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ವಾಮದ ಪದವು ಕ್ರಾಸ್ ಸಮೀಪ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸುಹಾಸ್ ಶೆಟ್ಟಿ ಬಜಪೇಯಿ ಅವರ ಪಾರ್ಥಿವ ಶರೀರವನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ಸೇರಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ವಾಮದ ಪದವು ಕ್ರಾಸಿನಿಂದ ಮುಂದೆ ಹೋಗ್ತಾ ಇದ್ದೇವೆ. ವಾಮದ ಪದವು ಕ್ರಾಸ್ ಆಗಿ ಮುಂದಕ್ಕೆ ಸಾಗ್ತಾ ಇರುವಂಥ ದೃಶ್ಯಾವಳಿ. ವಾಮದ ಪದವು ಕ್ರಾಸ್ ಆಗಿ ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇರುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ನೇರ ಪ್ರಸಾರ ವೀಕ್ಷಣೆ ಮಾಡ್ತಾ ಇದ್ದೀರಿ. ವಾಮದ ಪದವು ಕ್ರಾಸ್ ಬಳಿ ಹೋಗ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಾರಿಂಜಕ್ಕೆ ತಲುಪಲಿಕ್ಕಿದೆ. ಕಾರಿಂಜವನ್ನು ತಲುಪಲಿಕ್ಕಿರುವಂತಹ ಒಂದು ಅಂತಿಮ ಯಾತ್ರೆ. ಈಗ ನೀವು ಮತ್ತೊಂದು ಮಣಿಹಳ್ಳದ ಸಮೀಪ ಮಣಿಹಳ್ಳದ ಸಮೀಪಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದೀಗ ಮಣಿಹಳ್ಳದಲ್ಲಿ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಅಲ್ಲಿಯೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾವು ನೋಡ್ತಾ ಇದ್ದೀವಿ. ಮಣಿಹಳ್ಳದ ಸಮೀಪ ಆ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನೋಡಿ, ಆ ಒಂದು ವ್ಯವಸ್ಥೆ ಮಾಡಿರುವಂಥದ್ದು ಅಂತಿಮ ದರ್ಶನ ಪಡಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದು ಮಣಿಹಳ್ಳ ರಿಕ್ಷಾ ನಿಲ್ದಾಣದ ಬಳಿ ಇರುವಂಥ ದೃಶ್ಯಾವಳಿ. ನೋಡಿ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸಾಗರ ಸೇರಿರ್ತಕ್ಕಂಥದ್ದು. ಎಲ್ಲ ಮಣಿಹಳ್ಳ ಕ್ರಾಸಿನ ಅಥವಾ ರಿಕ್ಷಾ ನಿಲ್ದಾಣದ ಸಮೀಪ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಜನಸಾಗರ ಸೇರಿ ಮಾಡ್ತಾ ಇದ್ದೀರಿ. ಇದೀಗ ಮಣಿಹಳ್ಳ ಕ್ರಾಸನ್ನು ದಾಟಿ ಸಾಗ್ತಾ ಇದ್ದೀವಿ. ನೇರ ಪ್ರಸಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಣಿಹಳ್ಳ ಕ್ರಾಸನ್ನು ದಾಟಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಮಣಿಹಳ್ಳ ಕ್ರಾಸಿನ ಸಮೀಪದ ದೃಶ್ಯಾವಳಿ. ಮಣಿಹಳ್ಳ ರಿಕ್ಷಾ ನಿಲ್ದಾಣದ ಮುಂಭಾಗವನ್ನು ದಾಟಿ ಇದೀಗ ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಸೇರಿಕೊಂಡು ಸುಹಾಸ್ ಬಜಪೇಯಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಅಲ್ಲಲ್ಲಿ ಮಾಡ್ತಾ ಅವರ ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಕೂಡ
ದೊಡ್ಡ ಜನಸಾಗರದೊಂದಿಗೆ ಮಾಡ್ತಾ ಇರುವಂಥದ್ದು. ಇಂದು ಜನಸಾಗರ ಸೇರಿದ್ದಾರೆ, ಎಲ್ಲ ಇಂದು ಜನಸಾಗರದ ಜೊತೆಗೆ ತಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ ಭದ್ರತೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಬರ್ಲ ಕೊಯ್ಲೋಡಿಯಲ್ಲಿ ಸಾಗ್ತಾ ಇರುವಂಥದ್ದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬರ್ಲ ಕೊಯ್ಲೋಡಿಯಲ್ಲಿ ಇದೀಗ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ತುಕಡಿ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಾಹನ, ಅದರ ಹಿಂಭಾಗದಲ್ಲಿ ಸುಹಾಸ್ ಶೆಟ್ಟಿ ವಾಜಪೇಯಿ ಅವರ ಪಾರ್ಥಿವ ಶರೀರ ಇರುವಂಥ ಆಂಬ್ಯುಲೆನ್ಸ್ ಇದೆ, ಅದು ಕೂಡ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ತಾವು ನೋಡ್ತೀವಿ. ಪರ್ಲ ಸಮೀಪ ಇದೆ. ಇದೀಗ ಇಲ್ಲಿ ಎಡಭಾಗದಲ್ಲಿ ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತಿಮ ದರ್ಶನಕ್ಕಾಗಿ. ಅಂತಿಮ ದರ್ಶನವನ್ನು ಪಡೆಯುವುದಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನಸಾಗರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಅಂತಿಮ ದರ್ಶನಕ್ಕಾಗಿ ಜನಸಾಗರ ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಹಳೆಗೇಟು ಬಸ್ ನಿಲ್ದಾಣದ ಸಮೀಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಕರ್ನಾಟಕ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ. ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿಯವರ ಹತ್ಯೆಗೆ ಕಾರಣ ಆಗಿದೆ. ಇಲಾಖೆ ಒಳಗಿಂದ ಇನ್ಫಾರ್ಮೇಷನ್ ಆಗಿದೆ 100ಕ್ಕೆ 100. ಯಾಕಂತ ಹೇಳಿದ್ರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು, ಅಂದರೆ ಆತ್ಮರಕ್ಷಣೆಗೋಸ್ಕರವೂ ಯಾವುದೇ ಒಂದು ದೊಣ್ಣೆ ಇರಬಾರ್ದು ಎನ್ನುವ ರೀತಿಯಲ್ಲಿ ಅವರನ್ನು ಅಷ್ಟು ಬೆನ್ನು ಹಿಡಿದಿದ್ದಾರೆ ಅಂತ ಹೇಳಿದರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದಿದ್ದಾರೆ? ಇಲ್ಲದಿದ್ದರೆ ಇವರು ಪೊಲೀಸರು ಅವರಿಗೆ ಪ್ರೊಟೆಕ್ಷನ್ ಆದರೂ ಕೊಡಬೇಕಿತ್ತಲ್ಲ. ಅವ್ರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸ್ತಕ್ಕಂಥ, ಹಲ್ಲೆ ನಡೆಸ್ತಕ್ಕಂಥ, ಹತ್ಯೆ ಮಾಡ್ತಕ್ಕಂಥ ಕಾರಣ ವ್ಯಕ್ತಿಗಳು ಇದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಮಾಹಿತಿನೂ ಪೊಲೀಸ್ ಇಲಾಖೆಯವರ ಬಗ್ಗೆ ಗಂಭೀರ ನೋಡಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಪೊಲೀಸ್ನವರು ತನಿಖೆ ನಡೆಸಲಿ, ಉನ್ನತ ಮಟ್ಟದ ತನಿಖೆಗಳು ನಡೆಸಲಿ. ಕಳೆದ 1 ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು, ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನೂ ಇರೋದಂತಹ ಒಂದು ಅದು ಯಾವ ಒಂದು ದೊಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡಿಕೊಂಡವರು ಯಾರು? ಯಾಕೆ ಇವತ್ತು 6 ಜನ ಒಂದು ವಾಹನದಲ್ಲಿದ್ದಾಗಲೂ ಮಾರಕಾಸ್ತ್ರಗಳಿಂದ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟುಕೊಂಡು ಬಂದಿರತಕ್ಕಂಥದ್ದಲ್ವಾ? ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ. ಖಂಡಿತ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಬಟ್ ಈ ರಾಜ್ಯ ಸರ್ಕಾರದ ಹತ್ರ ನನಗೆ ನಂಬಿಕೆ ಇಲ್ಲ. ರಾಷ್ಟ್ರೀಯ ತನಿಖಾ ತಂಡದ ಮೂಲಕನೇ ಇದರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾರೆ. ನೋಡಿ, ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಈ ಬೆಳಗಿನವರೆಗೂ ನಾವು ಇಲ್ಲೇ ಇದ್ವಿ. ನಾವು ಏನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಜಿಲ್ಲೆಯ ಶಾಸಕರು ಮಾತಾಡಿದ್ದೇವೆ.
ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ ಜೊತೆನೂ ಮಾತಾಡಲಿಕ್ಕೆ ಸಿದ್ಧ ಇದ್ದೇವೆ. ನಾವು ಯಾವುದೇ ರೀತಿಯಾಗಿ ಶ್ರೀನಿವಾಸ್ ಅವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ, ಹಿಂದೂ ಸಮಾಜವನ್ನು ಅಪಮಾನ ಮಾಡ್ತಕ್ಕಂಥ ಪ್ರವೃತ್ತಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಿಂದೆಯೂ ನಡೀತಾ ಇತ್ತು. ಆ ಚಾಳಿ ಮತ್ತೆ ಇವತ್ತು ಮುಂದುವರೆದಿರ್ತಕ್ಕಂಥದ್ದು. ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ರಾಜ್ಯ ಸರ್ಕಾರ ಹತ್ರ ಆಗ್ರಹ ಮಾಡ್ತೇನೆ, ಹಿಂದೂ ಸಮಾಜದ ಈ ರೀತಿಯ ಸಮಾಜಕ್ಕೆ ಪದೇ ಪದೇ ಆಘಾತ ಮಾಡತಕ್ಕಂಥದ್ದನ್ನು ಹಿಂದೂ ಸಮಾಜ ಸಹಿಸಿಕೊಳ್ಳುವುದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದರದ್ದು ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳು ಯಾರು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRP ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತು ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ, ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಅಂತೇಳಿ ನಾನು ಅಲ್ಲ ಅವ್ರದ್ದು ಶವ ಸಂಸ್ಕಾರ ಆಗಲೇಬೇಕಲ್ವ? ಹೌದು, ಶವ ಸಂಸ್ಕಾರಕ್ಕೆ ಅವಕಾಶ ಮಾಡ್ತೀವಿ. ಮೆರವಣಿಗೆ ಅದು ಈಗ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಂದ ಬಗ್ಗೆ ಕಾಯ್ದ ಊಹಾಪೋಹಗಳಿದ್ದ ಬಿಟ್ಟರೆ ನಮಗೆ ಯಾವುದು ಮಾಹಿತಿ ಇಲ್ಲ. ಸುಹಾಸ್ ಶೆಟ್ಟಿ ಅವರು ನಿನ್ನೇನು ಹತ್ಯೆ ನಡೆದಿದೆ, ಇವತ್ತು ಬೆಳಿಗ್ಗೆ AJ ಆಸ್ಪತ್ರೆಯಿಂದ ಸುಮಾರು 9:09 ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು DC ರೋಡಿನ ಮೂಲಕ ಕಾರಿಂಜ, ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ. ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ. ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ಇಲ್ಲಿಂದ ಪೊಲೀಸರು ಇವತ್ತು ಅವರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ. ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಸಾವಿರಾರು ಜನ ಕಾರ್ಯಕರ್ತರು, ನಿನ್ನೆನೂ ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸೇರಿದರು. ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ
ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, ನಿನ್ನೆ ನಾನು ಮಾಧ್ಯಮದ ಮುಂದೆನೂ ಹೇಳಿದ್ದೆ, ಸುಹಾಸ್ ಶೆಟ್ಟಿಯವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಅನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ? ಮತ್ತು ಕಳೆದ ಸುಮಾರು 1 ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಪ್ರತಿನಿತ್ಯ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾಯಿದ್ರು. ಪ್ರಾಯಶಃ ಇವತ್ತು ಒಂದು ತಿಂಗಳ ಹಿಂದೆ ಸುಹಾಸ್ ಅವರನ್ನು ಮತ್ತು ಬೇರೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳನ್ನು, ಹಿಂದೂ ಸಂಘಟನೆಯ ಪ್ರಮುಖರನ್ನು ಕರೆಸಿಬಿಟ್ಟು ಅವರನ್ನು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಪೊಲೀಸ್ ಇಲಾಖೆಯವರು ಮಾಡಿದರು. ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರೋದಿಲ್ಲ ಎನ್ನುವಂಥ ಮಾಹಿತಿಗಳು ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದರೆ ಪೊಲೀಸ್ ಇಲಾಖೆಯವರಿಗೆ. ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ 6 ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಇದ್ದರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು? ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ, ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು. ಅದು CCBಯಿಂದ ಹಿಡಿದು ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಕೆಲವು ಆಯಕಟ್ಟಿನ ಜಾಗದಲ್ಲಿ ಇವತ್ತು ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆ ದಾಟಿ ಸಾಗ್ತಾ ಇದ್ದೀವಿ. ನೇರ ಪ್ರಸಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಣಿಹಳ್ಳ ಕ್ರಾಸನ್ನು ದಾಟಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಮಣಿಹಳ್ಳ ಕ್ರಾಸಿನ ಸಮೀಪದ ದೃಶ್ಯಾವಳಿ. ಮಣಿಹಳ್ಳ ರಿಕ್ಷಾ ನಿಲ್ದಾಣದ ಮುಂಭಾಗವನ್ನು ದಾಟಿ ಇದೀಗ ಮುಂದೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಒಟ್ಟಾಗಿ ಸೇರಿಕೊಂಡು ಸುಹಾಸ್ ಬಜ್ಪೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಅಲ್ಲಲ್ಲಿ ಮಾಡ್ತಾ ಅವರ ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಬಜ್ಪೆ ಅವರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಲ್ಲಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಅಂತಿಮ ಯಾತ್ರೆಯನ್ನು ಬಹಳ ದೊಡ್ಡ ಜನಸಾಗರದೊಂದಿಗೆ ಮಾಡ್ತಾ ಇರುವಂಥದ್ದು. ಇಂದು ಜನಸಾಗರ ಸೇರಿದ್ದಾರೆ. ಎಲ್ಲ ಇಂದು ಜನಸಾಗರದ ಜೊತೆಗೆ ತಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ ಭದ್ರತೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಪರ್ಲಾದಲ್ಲಿ ನಾವು ಇರುವಂಥ ಪರ್ಲದ ಮುಂಭಾಗದಲ್ಲಿ ಸಾಗ್ತಾ ಇರುವಂಥ ಕೊಯ್ಲೋಡಿ
ಪರ್ಲಾ ಪೊಯ್ಲೋಡಿಯಲ್ಲಿ ನಾವು ಸಾಕ್ತಾ ಇರುವಂಥದ್ದನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಪರ್ಲಾ ಪೊಯ್ಲೋಡಿಯಲ್ಲಿ ಸಾಕ್ತಾ ಇರುವಂಥದ್ದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಪರ್ಲಾ ಪೊಯ್ಲೋಡಿಯಲ್ಲಿ ಇದೀಗ ಅಂತಿಮ ಯಾತ್ರೆ ಸಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ತುಕಡಿ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಾಹನ, ಅದರ ಹಿಂಭಾಗದಲ್ಲಿ ಶಿವಶೆಟ್ಟಿ ವಾಜಪೇಯಿ ಅವರ ಪಾರ್ಥಿವ ಶರೀರ ಇರುವಂಥ ಆಂಬ್ಯುಲೆನ್ಸ್ ಇದೆ, ಅದು ಕೂಡ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ತಾವು ನೋಡ್ತೀವಿ. ಪರ್ಲಾ ಸಮೀಪ ಇದೆ. ಇದೀಗ ಇಲ್ಲಿ ಎಡಭಾಗದಲ್ಲಿ ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತಿಮ ದರ್ಶನಕ್ಕಾಗಿ. ಅಂತಿಮ ದರ್ಶನವನ್ನು ಪಡೆಯುವುದಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನಸಾಗರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಅಂತಿಮ ದರ್ಶನಕ್ಕಾಗಿ ಜನಸಾಗರ ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಳೆಗೇಟು ಬಸ್ ನಿಲ್ದಾಣದ ಸಮೀಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಹಳೆಗೇಟು ಬಸ್ ಸ್ಟ್ಯಾಂಡ್ನ ಸಮೀಪ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೋಡಿ, ಹಳೆಗೇಟು ಬಸ್ ಸ್ಟ್ಯಾಂಡಿನ ಸಮೀಪ. ಕೊಯ್ಲೋಡಿ ಮಾರ್ಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇನ್ನೇನು ವಗ್ಗ ಮತ್ತು ಕಾರಿಂಜವನ್ನು ದಾಟಿದ ನಂತರ ಮುಂದೆ ದೃಶ್ಯಾವಳಿಗಳನ್ನು ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಇದೀಗ ನೇರ ಸಂಖ್ಯೆಯಲ್ಲಿ ಕಾರ್ಯಕರ್ತರ ದಂಡಿದೆ. ಕಾರ್ಯಕರ್ತರ ದಂಡಿನ ಜೊತೆಗೆ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ವಾಜಪೇಯಿಯಲ್ಲಿ ನಿನ್ನೆ ಹಲವಾರು ದಾಳಿಯಲ್ಲಿ ಮೃತರಾದಂತಹ ಶಿವಶೆಟ್ಟಿ ವಾಜಪೇಯಿ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ಈಗ ನೋಡ್ತಾ ಇರುವಂಥದ್ದು. ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ಆಯ್ತು, ಇನ್ನೊಂದು ಸ್ಟ್ರೀಮ್ ಕೊಟ್ಟೆ ಅಂತ
ಅದೇ ಕ್ಯಾಮರಾ ಫೈದಲ್ಲಿ आराम से साइड बोलो ಕರೀಲಿ ಬೆಳಗ್ಗೆ ಹೊರಟಂತಹ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಈಗ ಕಾರಿಂಜವನ್ನು ತಲುಪಿ ಕಾರಿಂಜದಿಂದ ಪುಳಿಮಜಲು ಅಂದರೆ ಅವರ ಮನೆಯತ್ತ ದಾಪುಗಾಲಿರುವಂಥದ್ದು ಆ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನು ಕಾರಿಂಜದಿಂದ ಪುಳಿಮಜಲ್ನತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರುವಂಥದ್ದು, ತೆರಳುತ್ತಾ ಇರುವಂಥದ್ದು. ಕಾರಿಂಜದಿಂದ ಪುಳಿಮಜಲ್ನತ್ತ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕಾರಿಂಜದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನಸಾಗರ ಅಂತಿಮ ದರ್ಶನವನ್ನು ಮುಗಿಸಿಕೊಂಡು ಇದೀಗ ಪುಳಿಮಜಲ್ನತ್ತ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ವಿಶ್ವ ಹಿಂದೂ ಪರಿಷತ್ ತೊಕ್ಕೊಟ್ಟು ಇಲ್ಲಿನ ಬಜರಂಗ ದಳದವರ ಆಂಬ್ಯುಲೆನ್ಸ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಕಾರಿಂಜದಲ್ಲಿ ಸೇರಿ ಅಂತಿಮ ದರ್ಶನವನ್ನು ಪಡೆದು ಇದೀಗ ಪುಳಿಮಜಲ್ನತ್ತ ತೆರಳುತ್ತಾ ಇರುವಂತಹ ಸನ್ನಿವೇಶವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಧ್ವವನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಮಧ್ವವನ್ನು ದಾಟಿ ಮುಂದೆ ಹೋದಾಗ ಎಡಕ್ಕೆ ಚಲಿಸಿದಾಗ ಪುಳಿಮಜಲಿಗೆ ಹೋಗಲಿಕ್ಕಾಗ್ತದೆ. ಎಡಕ್ಕೆ ಚಲಿಸಬೇಕು. ಅಲ್ಲಿ ಎಡಕ್ಕೆ ಚಲಿಸಿದಂಥ ಸಂದರ್ಭದಲ್ಲಿ ಪುಳಿಮಜಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೀಗ ನಾವು ಅವರ ಮನೆಯತ್ತ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಮಧ್ವವನ್ನು ದಾಟಿ ಹೋಗ್ತಾ ಇದ್ದೇವೆ. ಫಾಜಿಲ್ ಹತ್ಯೆಯ ನಂತರ ಬಜ್ಪೆಯಿಂದ ಇವರು ಸುಹಾಸ್ ಅವರು ಆಯ್ತು. ನಾನು ನಿಜವನೇ ಕುಳ್ಳೇರ್ನ ಅಪ್ಪಣ್ಣ ಒಂದು ಕುಳ್ಳೆ ಅದೇರ ಮುಂಜಾನೆ
ದೃಶ್ಯಾವಳಿಗಳಂತ ವೀಕ್ಷಣೆ ಮಾಡ್ತಾ ಇದ್ದೀರಿ. ಪುಲಿ ಮಜಲ್ನತ್ತ ಬರ್ತಾ ಇರುವಂಥ ದೃಶ್ಯಾವಳಿಗಳಂತ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದೀಗ ಪುಲಿ ಮಜಲ್ನತ್ತ ಸಾಗ್ತಾ ಇರುವಂಥ ದೃಶ್ಯಾವಳಿಗಳಂತ ವೀಕ್ಷಣೆ ಮಾಡ್ತಾ ಇದ್ದೀರಿ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಲಿ ಮಜಲ್ ಕ್ರಾಸಿಗೆ ಬರ್ತೇವೆ. ಅಲ್ಲಿಂದ ಮುಂದೆ ಎಡಕ್ಕೆ ಚಲಿಸಲಿಕ್ಕೆ ಇದೆ, ಬಲಕ್ಕೆ ಚಲಿಸಬೇಕು. ಮಧ್ವ ಗುತ್ತಿನ ಸಮೀಪಕ್ಕೆ ಬಂದಿರುವಂಥದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದೀಗ ಅವರ ಮನೆಯತ್ತ ತೆರಳುವಂಥ ದೃಶ್ಯ. ಮುಖ್ಯ ರಸ್ತೆಯಿಂದ ಓಂಕಾರೇಶ್ವರ ಅಂದರೆ ಕಾರೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇದು. ಇಲ್ಲಿಂದ ಹೋದರೂ ಕೂಡ 5 ಕಿಲೋಮೀಟರ್ ಹೋಗ್ಬೋದು. ಇಲ್ಲಿಂದ ಹೋದರೆ ಅಂದರೆ ಇಲ್ಲಿ ಕಾರೇಶ್ವರನಿಗೆ ಹೋಗುವಂಥ ದ್ವಾರ ಇದೆ. ಆ ದ್ವಾರದ ಸಮೀಪದಿಂದ ಹೋಗುವಂಥದ್ದು.
ಕಾಣದ ನೋಡಿದ್ರೆ ಬೇರೆ ನೋಡಿದ್ರೆ ಬೇರೆ ಅವಕಾಶ ಕೊಡ್ರಿ. ನೋಡಿದ್ರೆ ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ. ನೋಡಿದವ್ರು ಬಂದ್ಬಿಡಿ, ಆಯ್ತು. ನೋಡಿದವ್ರು ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ. ನೋಡಿದ್ರೆ ಬೇರೆ ಅವಕಾಶ ಕೊಡ್ರಿ. ನೋಡಿದವ್ರು ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ. ನೋಡಿದವ್ರು ಬಂದ್ಬಿಡಿ, ಆಯ್ತು. ನೋಡಿದವ್ರು ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ. ನೋಡಿದ್ರೆ ಬೇರೆ ಅವಕಾಶ ಕೊಡ್ರಿ. ನೋಡಿದವ್ರು ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ. ನೋಡಿದವ್ರು ಬಂದ್ಬಿಡಿ, ಆಯ್ತು. ನೋಡಿದವ್ರು ಬಂದ್ಬಿಡಿ, ಬೇರೆ ಚಾನ್ಸ್ ಕೊಡಿ.
ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಕರ್ನಾಟಕ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ. ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿಯವರ ಹತ್ಯೆಗೆ ಕಾರಣ ಆಗಿದೆ. ಇಲಾಖೆ ಒಳಗಿನಿಂದ ಇನ್ಫಾರ್ಮೇಷನ್ ಆಗಿದೆ 100ಕ್ಕೆ 100. ಯಾಕಂತ ಹೇಳಿದರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು, ಅಂದರೆ ಆತ್ಮರಕ್ಷಣೆಗೋಸ್ಕರವೂ ಯಾವುದೇ ಒಂದು ದೊಣ್ಣೆ ಇರಬಾರ್ದು ಎನ್ನುವ ರೀತಿಯಲ್ಲಿ ಅವರನ್ನು ಅಷ್ಟು ಬೆನ್ನು ಹಿಡಿದಿದ್ದಾರೆ ಅಂತ ಹೇಳಿದರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದಿದ್ದಾರೆ? ಇಲ್ಲದಿದ್ದರೆ ಇವರು ಪೊಲೀಸರು ಅವರಿಗೆ ಪ್ರೊಟೆಕ್ಷನ್ ಆದರೂ ಕೊಡಬೇಕಿತ್ತಲ್ಲ. ಅವ್ರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸ್ತಕ್ಕಂಥ ಹಲ್ಲೆ ನಡೆಸ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಕಾರಣ ವ್ಯಕ್ತಿಗಳು ಇದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದ್ರು ಯಾಕೆ ನಿರ್ಲಕ್ಷ್ಯ ವಹಿಸುವಂಥದ್ದು ಪ್ರಶ್ನೆ. ಸರ್, ಗಂಭೀರ ಆರೋಪ ಮಾಡ್ತಾರೆ ಸರ್ ನೀವು. ಪೊಲೀಸ್ ಇಲಾಖೆ ವೈಫಲ್ಯ ಒಂದು ಕಡೆ, ಮತ್ತೆ ಮಾಹಿತಿನೂ ಪೊಲೀಸ್ ಇಲಾಖೆ ಕೊಟ್ಟಿಗೆ ಗಂಭೀರ ಆರೋಪ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಪೊಲೀಸ್ನವರು ತನಿಖೆ ನಡೆಸಲಿ, ಉನ್ನತ ಮಟ್ಟದ ತನಿಖೆಗಳು ನಡೆಸಲಿ. ಕಳೆದ 1 ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು, ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನೂ ಇರೋದಂತಹ ಒಂದು ಅದು ಯಾವ ಒಂದು ದೊಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡಿಕೊಂಡವ್ರು ಯಾರು? ಯಾಕೆ ಇವತ್ತು 6 ಜನ ಒಂದು ವಾಹನದಲ್ಲಿದ್ದಾಗಲೂ ಮಾರಕಾಸ್ತ್ರಗಳಿಂದ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟುಕೊಂಡು ಬಂದಿರತಕ್ಕಂಥದ್ದಲ್ವಾ? ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ. ಖಂಡಿತ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಬಟ್ ಈ ರಾಜ್ಯ ಸರ್ಕಾರದ ಹತ್ರ ನನಗೆ ನಂಬಿಕೆ ಇಲ್ಲ. ರಾಷ್ಟ್ರೀಯ ತನಿಖಾ ತಂಡದ ಮೂಲಕನೇ ಇದರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾರೆ. ನೋಡಿ, ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಈ ಬೆಳಗಿನವರೆಗೂ ನಾವು ಇಲ್ಲೇ ಇದ್ವಿ. ನಾವು ಏನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಜಿಲ್ಲೆಯ ಶಾಸಕರು ಮಾತಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ ಜೊತೆನೂ ಮಾತಾಡಲಿಕ್ಕೆ ಸಿದ್ಧ ಇದ್ದೇವೆ. ನಾವು ಯಾವುದೇ ರೀತಿಯಾಗಿ ಸುಹಾಸ್ ಅವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ, ಹಿಂದೂ ಸಮಾಜವನ್ನು ಅಪಮಾನ ಮಾಡತಕ್ಕಂಥ ಪ್ರವೃತ್ತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆಯೂ ನಡೀತಾ ಇತ್ತು. ಆ ಚಾಳಿ ಮತ್ತೆ ಇವತ್ತು ಮುಂದುವರೆದಿರ್ತಕ್ಕಂಥದ್ದು. ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ರಾಜ್ಯ ಸರ್ಕಾರ ಹತ್ರ ಆಗ್ರಹ ಮಾಡ್ತೇನೆ, ಹಿಂದೂ ಸಮಾಜದ ಈ ರೀತಿಯ ಸಮಾಜಕ್ಕೆ ಪದೇ ಪದೇ ಆಘಾತ ಮಾಡತಕ್ಕಂಥದ್ದನ್ನು ಹಿಂದೂ ಸಮಾಜ ಸಹಿಸಿಕೊಳ್ಳುವುದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ, ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳು ಯಾರು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRP ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತು ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತು ಒಂದು 1000 ಜನ ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬಹುದು. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಮಗೆ ಪ್ರತಿ ಗಂಟೆ ಅಥವಾ
ಎದುರು ಬರ್ಬೇಕು ಗಾಡಿಗೆ ಉಂಟು ಎಷ್ಟು ಕಿಲೋಮೀಟರ್ ಇದೆ? 1 ಕಿಲೋಮೀಟರ್ ಗಾಡಿ ಹೋಗ್ತದೆ ಹಲೋ ಹಲೋ ಹಾಂ ಅದು ಹೌದಾ
ನಂದನ್ ನಂದಕುಮಾರ್ ಬೇಡ ಅಲ್ಲಿವರೆ ಗಾಡಿಯಲ್ಲಿ ಬರ್ತಾರೆ, ಅಲ್ಲಿ ನಮ್ಮೊಟ್ಟಿಗೆ ನೋಡ್ತಾರೆ. ఎదురుడు జాగేజీ దయమంత దవులే ఉంతలే ఎదురు పోర్చి
ವಿಜೇಂದ್ರ ರಾಜ್ಯಾಧ್ಯಕ್ಷ आपकी टीम को बेहतरीन बनाने आ गया है जावियों का और सुपर इस क्रांतिकारी तकनीक के साथ ಗಾಡಿ ಬೋರ್ಡ್ ಗಾಡಿ ಬಿಡ್ಲೆ ಗಾಡಿ ಬೋರ್ಡ್ ಹನ್ನೊಂದು ಗಿರೌಡ್ ಕೊಡಿ ವೆರಿ ಗುಡ್ ಆಂಬುಲೆನ್ಸ್ ಎದುರ್ಬೋರ್ಡ್ ಗಾಡಿ ಬಿಡ್ಲಿ बोलो
ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ, ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 ಕೇಸ್ ಆಗಿ ಪ್ರಕರಣಗಳು ಬಂದಿದ್ದಾವೆ.
ಅದು ಮತ್ತು ಒಂದು 5 ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತೇಳಿ ನಾನು ಸಾರ್ವಜನಿಕರಿಗೆ ಅಲ್ಲ ಅವರು ಶವ ಸಂಸ್ಕಾರ ಆಗಲೇಬೇಕಲ್ವ? ಹೌದು, ಸಂಸ್ಕಾರಕ್ಕೆ ಅವಕಾಶ ಮಾಡಬೇಕು. ಮೆರವಣಿಗೆ ಅದು ಈಗ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಂದ ಬಗ್ಗೆ ಕಾಯ್ದು ಊಹಾಪೋಹಗಳಿದ್ದ ಬಿಟ್ಟರೆ ನಮಗೆ ಯಾವುದು ಬಂತ ನೋಡಿ, ಈಗ ಕನೆಕ್ಟ್ ಆಯ್ತಾ? ಎದುರು ಬರ್ಬಿಟ್ಟು ಗಾಡಿಗೆ ಉಂಟಾಡು. ಎಷ್ಟು ಕಿಲೋಮೀಟರ್ ಇದೆ? 1 ಕಿಲೋಮೀಟರ್. ಗಾಡಿ ಹೋಗ್ತದೆ ಅವೇ ಗಾಡಿ 1 ಕಿಲೋಮೀಟರ್ 15.
ಹಲೋ ಹಲೋ ಹಾಂ ಅದು ಓಡಿಯಾ ನಂದನ್ ನಂದಕುಮಾರ್ ಬೇಡ ಅಲ್ಲಿವರೆ ಗಾಡಿಯಲ್ಲಿ ಬರ್ತಾರೆ ಅಲ್ಲಿ ನಮ್ಮೊಟ್ಟಿಗೆ ఎదురుడు జాకేచి దయమంత దౌలే ఉంతలే ఎదురు పోడ్చి
ವಿಜೇಂದ್ರ ರಾಜ್ಯಾಧ್ಯಕ್ಷ आपकी नींद को बेहतरीन बनाने आ गया है जावियो का और सुपर इस क्रांतिकारी तकनीक के साथ ಗಾಡಿ ಬೋರ್ಡ್ ಸಾದಿ ಬಿಡ್ಲೆ ಗಾಡಿ ಬೋರ್ಡ್ ಆಮೇಲೆ ಗಿರೌಡ್ ಕೊಡಿ ಮಾತಾಡಿ ಶಿವ ವೆರಿ ಗುಡ್ ಆಂಬುಲೆನ್ಸ್ ಎದುರ್ಬೋರ್ಡ್ ಸಾದಿ ಬಿಡ್ಲಿ बोलो
ಹಲೋ ಹಲೋ ಹಾಂ
ನಂದನ್ ನಂದಕುಮಾರ್ ಬೇಡ ಅಲ್ಲಿವರೆ ಗಾಡಿಯಲ್ಲಿ ಬರ್ತಾರೆ, ಅಲ್ಲಿ ನಮ್ಮೊಟ್ಟಿಗೆ ಮಾಡ್ಕೊಂಡು ఎదురుడు జాకేజీ దయమంత దవులే ఉంతలే ఎదురు పోడ్చి
ಬರ್ತೀರಾ ವಿಜೇಂದ್ರ ರಾಜ್ಯಾಧ್ಯಕ್ಷ आपकी टीम को बेहतरीन बनाने आ गया है जावियों का और सुपर इस क्रांतिकारी तकनीक के साथ ಗಾಡಿ ಬೋರ್ಡ್ ಗಾಡಿ ಬಿಡ್ಲೆ ಗಾಡಿ ಬೋರ್ಡ್ ಹನ್ನೊಂದು ಗಿರೋಡ್ ಕೊಡಿ ವೆರಿ ಗುಡ್ ಆಂಬುಲೆನ್ಸ್ ಎದುರ್ಬೋರ್ಡ್ ಗಾಡಿ ಬಿಡ್ಲಿ बोलो
ಬರ್ತಾ ಉಂಟಾ? ನಿನ್ನೇನು
ಹತ್ಯೆ ನಡೆದಿದೆ. ಇವತ್ತು ಬೆಳಿಗ್ಗೆ AJ ಆಸ್ಪತ್ರೆಯಿಂದ ಸುಮಾರು 9:09 ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು BC ರೋಡಿನ ಮೂಲಕ ಕಾರಿಂಜ, ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ. ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಜೊತೆ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ. ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ಇಲ್ಲಿಂದ ಪೊಲೀಸರು ನಿನ್ನೆ ಮತ್ತು ಇವತ್ತು ಅವರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ. ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಸಾವಿರಾರು ಜನ ಕಾರ್ಯಕರ್ತರು, ನಿನ್ನೆನೂ ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸೇರಿದರು. ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, ನಿನ್ನೆ ನಾನು ಮಾಧ್ಯಮದ ಮುಂದೆನೂ ಹೇಳಿದ್ದೆ, ಸುಹಾಸ್ ಶೆಟ್ಟಿಯವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಎನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ? ಮತ್ತು ಕಳೆದ ಸುಮಾರು 1 ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಪ್ರತಿನಿತ್ಯ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾಯಿದ್ರು. ಪ್ರಾಯಶಃ ಇವತ್ತು ಒಂದು ತಿಂಗಳ ಹಿಂದೆ ಸುಹಾಸ್ ಅವರನ್ನು ಮತ್ತು ಬೇರೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳನ್ನು, ಹಿಂದೂ ಸಂಘಟನೆಯ ಪ್ರಮುಖರನ್ನು ಕರೆಸಿಬಿಟ್ಟು ಅವರನ್ನು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಪೊಲೀಸ್ ಇಲಾಖೆಯವರು ಮಾಡಿದರು. ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರೋದಿಲ್ಲ ಎನ್ನುವಂಥ ಮಾಹಿತಿಗಳು ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದರೆ ಪೊಲೀಸ್ ಇಲಾಖೆಯವರಿಗೆ. ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ 6 ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಇದ್ದರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು? ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ, ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು. ಅದು CCBಯಿಂದ ಹಿಡಿದು ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಕೆಲವು ಆಯಕಟ್ಟಿನ ಜಾಗದಲ್ಲಿ ಇವತ್ತು ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆ आराम से साइड बोलो
ಆಯ್ತು ನಾನು ನಿಜವನೇ ಕುಳ್ಳೇರ್ನ आपण ಒಂದೇ ಕುಳ್ಳೆ ಅದು ಏರ ಮುಂಜಾನೆ ಇರಗಡ ಇಲ್ಲದ ಫ್ಲೋರ್ ಎದುರು ಬರ್ಬೇಕು ಗಾಡಿಗೆ ಉಂಟು ಎಷ್ಟು ಕಿಲೋಮೀಟರ್ ಇದೆ? 1 ಕಿಲೋಮೀಟರ್ ಗಾಡಿ ಹೋಗ್ತದೆ
ಹಲೋ ಹಲೋ ನಂದನ್ ನಂದಕುಮಾರ್ ಬೇಡ ಅಲ್ಲಿವರೆ ಗಾಡಿಯಲ್ಲಿ ಬರ್ತಾರೆ ಅಲ್ಲಿ ನಮ್ಮೊಟ್ಟಿಗೆ
ఎదురుడు జాకేజీ దయమంత దౌలే ఉంతలే ఎదురు పోర్చి ವಿಜೇಂದ್ರ ರಾಜ್ಯಾಧ್ಯಕ್ಷ
आपकी टीम को बेहतरीन बनाने आ गया है जावियों का पीछे और सुपर टर्टल का सर्विस शुरू। इस क्रांतिकारी तकनीक के साथ ಗಾಡಿ ಬೋರ್ಡ್ ಸಾದಿ ಬಿಡ್ಲೆ ಗಾಡಿ ಬೋರ್ಡ್ ಆಮೇಲೆ ಗಿರೋಡ್ ಕೊಡಿ ಶಿವ ಬರೀ ಆಂಬುಲೆನ್ಸ್ ಎದುರ್ಬೋರ್ಡ್ ಸಾದಿ ಬಿಡ್ಲಿ बोल बोलो ನಂದನ್ ಕುಮಾರ್ ಬೇಡ ಅಲ್ಲಿವರೆಗೆ ಗಾಡಿಯಲ್ಲಿ ಬರ್ತಾರೆ ಅಲ್ಲಿ ನಮ್ಮೊಟ್ಟಿಗೆ
ఎదురుడు జాగేజీ నేమంత దవులే ఉంతలే ఎదురు పోర్చి ವಿಜೇಂದ್ರ ರಾಜ್ಯಾಧ್ಯಕ್ಷ
आपकी नींद को बेहतरीन बनाने आ गया है ज़ावियों का मीडियम और सुपर सर्कुलेशन सर्विस। इस क्रांतिकारी तकनीक के साथ ಆಂಬುಲೆನ್ಸ್ ಎದುರ್ಬೋರ್ಡ್ बोलो
ಎಷ್ಟು ಕಿಲೋಮೀಟರ್ ಇದೆ? ಹಲೋ ಹಲೋ ಹಾಂ ನಂದನ್ ಕುಮಾರ್ ಬೇಡ ಅಲ್ಲಿವರೆಗೆ ಗಾಡಿಯಲ್ಲಿ ಬರ್ತಾರೆ, ಅಲ್ಲಿ ನಮ್ಮೊಟ್ಟಿಗೆ
ఎదురుడు జాగేజీ దయమంత దౌలే ఉంతలే ఎదురు పోర్చి ವಿಜೇಂದ್ರ ರಾಜ್ಯಾಧ್ಯಕ್ಷ
ಆಂಬುಲೆನ್ಸ್ ಎದುರ್ಬೋದು ಗಾಡಿ ಬಿಡ್ಲಿ. बोलो ಕಿಲೋಮೀಟರ್ ಹೋಗ್ಬೋದು. ಎದುರು ಬರ್ಬೇಕು ಗಾಡಿಗೆ ಉಂಟಾರು
ಎಷ್ಟು ಕಿಲೋಮೀಟರ್ ಇದೆ? ಹಲೋ ಹಲೋ ಹಾಂ ಬರ್ತಾ ಉಂಟಾ?
ಕಡೆ ಬನ್ರಿ. ಹಾಂ ಈ ಕಡೆ ಬನ್ನಿ ಸ್ವಲ್ಪ. ದಮಣ್ಣ ದಮಣ್ಣ ದಾಮೋದರ್ ಹರ್ಷಣ ಹರಿಶಣ್ಣ ಹಾಕ್ಲೇನು ಚೂರು ಹರಿಶಣ್ಣ ಹಾಕ್ಲೇನು ಚೂರು ಬರೀ ಚೂರು ಬರೀ ಸರ್ ಸ್ವಲ್ಪ ಹೋಗಿ ಒಂದು ಪಿರಬೋಲಿ ದೂರ ಅಂತ ಬೋಲಿ ಅಣ್ಣ ನಿಖಲು ಅಂತ ಬೇರೆ ಬರ್ತಾರಣ್ಣ ಬೇಮಲ್ ಅಲ್ಲಿ ಬನ್ನಿ ಬನ್ನಿ ಸುತ್ತು ಬನ್ನಿ
ನೀರು ಬೇಗ ಅಲ್ಲಿದೆ. ನವೀನ್ ಮೈಸೂರೇ ಒಂದಜ್ಜೆ ಸೈಡ್ಗೆ ಅಲ್ಲಿ
ಎಲ್ಲರೂ ದಯವಿಟ್ಟು ಸ್ವಲ್ಪ ಮೈ ತಾಗದ ಸ್ವಲ್ಪ ದೂರ ನಿಂತ್ಕೊಂಡ್ರೆ ಒಳ್ಳೇದು. ನಿಮಿಷ ಮೌನ ಪ್ರಾರ್ಥನೆ ಮಾಡಲಿಕ್ಕಿದೆ. ಸ್ವಲ್ಪ ಹಿಂದೆ ಹೋಗು. ಸುಹಾಸ್ರವರು ಬಜರಂಗದಳ ಜವಾಬ್ದಾರಿ ಇದ್ದವರು. ಬಜರಂಗ ಜವಾಬ್ದಾರಿ ಕಾರಣ ಸಲ ಒಂದಷ್ಟು ಹೋರಾಟದ ಕೆಲಸವನ್ನು ಮಾಡಿದಂಥವ್ರು ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ನಾವು 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು. ನಂತರ ಬಜರಂಗದಳ ಪ್ರಣಾಮ ಮತ್ತು ಶಾಂತಿ ಮಂತ್ರ ಒಂದ್ಸಲ ಹೇಳಿಕೊಡ್ತೇವೆ. ಮತ್ತೆಲ್ಲರ ಜೊತೆಯಲ್ಲಿ ಹೇಳಬೇಕು. ಎಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು. सावधान. बजरंग दल प्रणाम. 1 2 3. ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ಗಂಧದ ಮನೆ ಚಾಟಾಟ ಮಾಡಿ ಗಂಧ ಮನೆ ಅಡ್ಡಾಟ ಮಾಡಲ ತುಪ್ಪ ಗೋಪಾಲ 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 ತುಪ್ಪ ಗೋಪಾಲ ತುಪ್ಪ ತುಪ್ಪ ಪ್ಯಾಕೆಟ್ ನೋಡಿ ಸೈಡ್ ಬಾಡಿ ತುಪ್ಪ ಬಣ್ಣ ಅಡ್ಡ ಪಾಡಿ ಅಡ್ಡ ಗಂಧಮಾಲೆ ಅಡ್ಡದ ಬಾಡಿ ಸೈಡ್ ಬಲ್ಲ ಒಂಜಿ ಒರಿ ಬರೋದು ಅಡ್ಡ ಪಾಡಿ
ಮುರಳಿ ಮುರಳಿ ರಘುವಣ್ಣ ಮುರಳಿ అంటే వర్షాలు పడండి సరి పడండి సైడ్లో పడండి తిరుగుతుంటే పడండి ಮಾತಾಡಲ್ಲ ಕೆಲವು ಶಾಲು ಆ ಶಾಲು ಕೂಡ ತಪ್ಪು ಯಾರು ఒక కోల్ కనక దిలే కోల్ కనక కోల్ కనక ಫಲಾಯ್ ಬಿಚ್ಚಾರ ಸುರು ಫಲಾಯ್ ಇದೀವಿ ಫಲಾಯ್ ಒಂದು ಬಿಚ್ಚು ಆ ಸೈಡ್ ಆ ಸೈಡ್ ಈ ಸೈಡ್ ಒಂಜಿ ಫಲಾಯ್ ಕನ್ನ ನಾನು ಫಲಾಯ್ ಪಕ್ಕ ಯಾರಣ್ಣ ತಪ್ಪು ಯಾರು ಕೋಲ್ ಕನಕ ದಿಲೆ ಕಣಕ್ ಈ ಬಿಡಕ್ಲು ಅಂತ ಕೊರ್ಲೆ ಬಲ ಇರಲ್ಲ ಆಡ ಕಣಕ್ ಯಾವ್ದು ಮಾತಾಡಲ್ಲ ಕೆಲವು ಶಾಲು ಆ ಶಾಲು ಕೂಡ
తప్పు యారు ఒక కోల్ కనక దీలే కోల్ కనక ಕೋಲ್ ಕನಕ ಫಲ ವಿಚಾರ ಸುರು ಫಲ ಇದೀವಿ ಫಲ ಒಂದು ಬಿಚ್ಚ ಆ ಸೈಡ್ ಆ ಸೈಡ್ ಈ ಸೈಡ್ ಒಂಜಿ ಫಲ ಈಗ ನಾನು ಫಲ ಯಾರಣ್ಣ ತಪ್ಪ್ಯಾರು ಕೋಲ್ ಕನಕ ದಿಲೆ ಮಲ್ಲ ಕೊಡ್ತಿ ಕಣಕ್ ಈ ಬಿಡಕ್ಲು ಅಂತ ಕೊರ್ಲೆ ಬಲ ಇರಲ್ಲ ಆಡ ಕನಕ ಯಾವ್ದು ದೂರ ಬನ್ನಿ వచ్చి అట్లా అయితే ತಾರ ಐತಿಂದೆ ಕಣ ಇದ್ರು మడాలి తిన్న రెండు తక్కువ రాంది మడాలి రెండు తక్కువ రాంది ఏ దాల బస్సులు దాల
ಸರ್ ಒಂದು ಮಾತಾಡ್ಬಿಡಿ. ಇಲ್ಲ 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 ಕುಂತುಲೆಗೆ ಮೂಲೆ ಕೊಡ್ತೇನೆ ಅಂತ ಕೇಳಿ ಏನಾದ್ರು ಹೋಗುತ್ತೆ ಮೂಲೆ ಹೋಗ್ತಾರೆ ಲೈಫ್ ರೆಕಾರ್ಡ್ ಹೋಗ್ತದೆ ಏನು ಬಿಡಲಿ
ಮತ್ತೆ ದೂಡ್ತಾರೆ ಅವ್ರು, ಆಯ್ತಾ? ಇಲ್ಲಿ ನಿಲ್ಲದಿದ್ದು ಅಲ್ಪೊಂಚೂರು ಗ್ಯಾಪ್ ಮಾಡ್ಬೇಕಲ್ಲ ಜಾಸ್ತಿ ಅಂದ್ರೆ ಗೋಪನಾಗ್ಲೇ ಸಾಧಿ ಮೇಲ್ಗಡೆ ಹೋಗಿ ನಿಲ್ಬೇಕು ಅಂತೇಳಿ, ಯಾಕಂದ್ರೆ ಇಲ್ಲಿ ಬರುವವರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ
ಬಂದಿದ್ರೆ ಕ್ಯಾಮ್ರಾ ಕೊಟ್ಟು ಕಳಿಸ್ಬೋದಿತ್ತು ಅವರಿಂದ ನಾಳೆ ಬರ್ತಾರೆ ಸೈಟ್ ಕೊಟ್ಟರೆ ತಂದ್ಬಿಟ್ಟು ಹಿಂಗೆ ಹೋಗ್ತಾರೆ ಅನ್ನು
ಚೂರು ಬರೀ ಸರ್ ಸ್ವಲ್ಪ ಹೋಗಿ ಅಣ್ಣ ಒಂದು ಪಿರಬೋಲಿ ದೂರ ಅಂತ ಬೋಲಿ ಅಣ್ಣ ನಿಖಿಲ್ ಅಂತ ಬೇರೆ ಬರ್ತಾರ ಅಣ್ಣ ಬೇಮಲ್ ಅಲ್ಲಿ ಬನ್ನಿ ಬನ್ನಿ ಸುತ್ತು ಬನ್ನಿ
ನೀರು ಬಗ್ಗೆ ಬೇಗ
ಅಲ್ಲಿದೆ ನವೀನ್ ಮಹೇಶ್ರೆ ಒಂದಜ್ಜೆ ಸೈಡ್ಗೆ ಕಟ್ಬೇಡಿ ಪ್ರಾರ್ಥನಾ ಎಲ್ಲರೂ ದಯವಿಟ್ಟು ಸ್ವಲ್ಪ ಮೈ ತಾಗದ ಸ್ವಲ್ಪ ದೂರ ನಿಂತ್ಕೊಂಡ್ರೆ ಒಳ್ಳೇದು. ನಿಮಿಷ ಮೌನ ಪ್ರಾರ್ಥನೆ ಮಾಡಲಿಕ್ಕಿದೆ. ಸ್ವಲ್ಪ ಹಿಂದೆ ಹೋಗು. ಸುಹಾಸ್ರವರು ಬಜರಂಗದಳ ಜವಾಬ್ದಾರಿ ಇದ್ದವರು. ಬಜರಂಗ ಜವಾಬ್ದಾರಿ ಕಾರಣಸ್ಥಳ ಒಂದಷ್ಟು ಹೋರಾಟದ ಕೆಲಸಗಳನ್ನು ಮಾಡಿದಂಥವ್ರು ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ನಾವು 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು. ನಂತರ ಬಜರಂಗದಳ ಪ್ರಣಾಮ ಮತ್ತು ಶಾಂತಿ ಮಂತ್ರ ಅಂತ ಹೇಳಿಕೊಡ್ತೇವೆ. ಮತ್ತೆ ಎಲ್ಲರೂ ಜೊತೆಯಲ್ಲಿ ಹೇಳಬೇಕು. ಎಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು.
सावधान, बजरंग दल प्रणाम, 1 2 3। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ಗಂಧದ ಮನೆ ಹಿಂಗೆ ಚಾಟಾಟ ಮಾಡಿ ಗಂಧ ಮನೆ ಅಡ್ಡಾಟ ಮಾಡಲ ತುಪ್ಪ ಗೋಪಾಲ 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 ತುಪ್ಪ ತುಪ್ಪ ಗೋಪಾಲ ತುಪ್ಪ ತುಪ್ಪ ಪ್ಯಾಕೆಟ್ ಇತ್ತು ನೋಡಿ ಸೈಡ್ ಮಾಡಿ ಗಂಧವಲ್ಲ ಅಡ್ಡ ಮಾಡಿ ಸೈಡ್ ಬಲ್ಲಿ ತುಪ್ಪ ಬಾಣ ಸೈಡ್ ಅಡ್ಡ ಮಾಡಿ ಅಡ್ಡ ಗಂಧವಲ್ಲ ಇತ್ತು ಪೂರ ಅಡ್ಡ ಮಾಡಿ ಅಡ್ಡ ಗಂಧವಲ್ಲ ಇತ್ತು ಪೂರ ಅಡ್ಡ ಮಾಡಿ ಸೈಡ್ ಬಲ್ಲಿ ಅಡ್ಡ ಮಾಡಿ ಒಂದು ಒರಿ ಬರೋದು ಅಡ್ಡ ಮಾಡಿ ಮುರಳಿ ಮುರಳಿ ರಘುವಣ್ಣ ಮುರಳಿ ಅಂಚೆ ಒಟ್ಟಾರೆ ಸರಿ ಬನ್ನಿ ಸೈಡ್ಲ ಮಾಡಲಿ ಬಿಟ್ಟು ಬಿಟ್ಟು ಬರೋದು ಬನ್ನಿ ಬಿಚ್ಚದು ಹಾಂ ಕಾರ್ ಬಿಚ್ಚದು ಕಾರ್ ಬಿಚ್ಚದು ಬಿಚ್ಚದೆ ಏಕಡೆ ಬಿಚ್ಚದೆ ಬಿಚ್ಚದೆ ಜಾನೆ ಬಿಚ್ಚನೆ ಬಿಚ್ಚದೆ ಮಾತಾಡಲ್ಲ ಕೆಲವು ಶಾಲು ಬಂದಿತ್ತು ಆ ಶಾಲು ಕೂಡ ಅಡಿಕೆ
ತಪ್ಪು ಯಾರು ಕೋಲ್ ಕಣಕ್ ದಿಲೆ ಕೋಲ್ ಕಣಕನಲ್ಲಿ ಕೋಲ್ ಕನಕನಲ್ಲಿ ಫಲ ವಿಚಾರ ಸುರು ಫಲ ಇದೆ ಫಲ ಒಂದು ಬಿಚ್ಚ ಆ ಸೈಡ್ ಆ ಸೈಡ್ ಈ ಸೈಡ್ ಒಂಜಿ ಫಲ ಈಗ ನಾನು ಫಲ ಯಾರಣ್ಣ ತಪ್ಪು ಯಾರು ತಪ್ಪು ಯಾರು ತಪ್ಪು ಯಾರು ಕೋಲ್ ಕನಕ ದಿಲೆ ಕೋಲ್ ಕನಕ ದಿಲೆ ಮಲ್ಲ ಕೊಡ್ತಿ ಕಣಕ್ ಈ ಬಿಡಕ್ಲು ಅಂತ ಕೊರ್ಲೆ ಬಲ ಇರಲ್ಲ ಇಲ್ಲ ಆಡ 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 ಕಣಕ್ ಕಣಕ್ ಯಾವುದು ದೂರ ಕೊಂಚ ಬನ್ನಿ ನೋಡೋಣ ಸೈಡ್ ಮಾಡಕ್ಕೆ Good.
ಸರ್ ಒಂದು ಮಾತಾಡ್ಬಿಡಿ. ಇಲ್ಲ 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 ಕುಂತುಲೆಗೆ ನಾವಿಲ್ಲಿ ನಿಲ್ಸಿದ್ದಾರೆ ಅಲ್ಲಾದ್ರೆ ಮತ್ತೆ ದೂಡ್ತಾರೆ ಅವ್ರು ಆಯ್ತಾ ಇಲ್ಲಿ ನಿಲ್ಲದಿದ್ದರೆ ಅಲ್ಪೊಂಚೂರು ಗ್ಯಾಪ್ ಜಾಸ್ತಿ ಅಂದ್ರೆ ಬೋಪ್ನಾಗ್ಲೇ ಸಾಕಿ ನೋಡು ಬೋಪ್ನಾಗ್ಲೇ ಸಾಕಿ ಬಿಟ್ಟು ಬರ್ತೆ ಮಾಡಿದ್ದು ಸೀದಾ ಮೇಲ್ಗಡೆ ಹೋಗಿ ನಿಲ್ಬೇಕು ಅಂತೇಳಿ, ಯಾಕಂದ್ರೆ ಇಲ್ಲಿ ಬರುವವರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಕ್ಯಾಮ್ರಾ ಕೊಟ್ಟು ಕಳಿಸ್ಬೋದು ಅವರಿಂದ ಬರ್ತಾರೆ ಹೀಗೆ ಹೋಗ್ಬೇಕು.
ಹೇಳಿ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಲಿಕ್ಕಿದೆ. ಸುಹಾಸ್ರವರು ಬಜರಂಗದಳ ಜವಾಬ್ದಾರಿ ಇದ್ದವರು, ಬಜರಂಗ ಜವಾಬ್ದಾರಿ ಕಾರಣ ಸಲ ಒಂದಷ್ಟು ಓಡಾಟ ಮತ್ತೆ ಹೋರಾಟದ ಕೆಲಸಗಳನ್ನು ಮಾಡಿದಂಥವ್ರು, ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ನಾವು 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು. ನಂತರ ಬಜರಂಗದಳ ಪ್ರಣಾಮ ಆಗ್ತದೆ ಮತ್ತು ಶಾಂತಿ ಮಂತ್ರ ಒಂದ್ಸಲ ಹೇಳಿಕೊಡ್ತೇವೆ, ಮತ್ತೆ ಎಲ್ಲರೂ ಜೊತೆಯಲ್ಲಿ ಹೇಳಬೇಕು. ಎಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು.
ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ, ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನು ಆಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳು ಯಾರು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRP ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತು ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೊಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಅಂತೇಳಿ ನಾನು ಅಲ್ಲ, ಅವ್ರದ್ದು ಶವ ಸಂಸ್ಕಾರ ಆಗಲೇಬೇಕಲ್ವ? ಹೌದು, ಶವ ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಈಗ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಗ್ಗೆ ಕಾಯ್ದು ಊಹಾಪೋಹಗಳಿದ್ದ ಬಿಟ್ಟರೆ ನಮಗೆ ಯಾವುದು ಮಾಹಿತಿ ಇಲ್ಲ. ಸುಹಾಸ್ ಶೆಟ್ಟಿ ಅವರು ನಿನ್ನೇನು ಹತ್ಯೆ ನಡೆದಿದೆ, ಇವತ್ತು ಬೆಳಿಗ್ಗೆ AJ ಆಸ್ಪತ್ರೆಯಿಂದ ಸುಮಾರು 9:09 ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು DC ರೋಡಿನ ಮೂಲಕ ಕಾರಿಂಜ, ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ. ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ. ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ಇಲ್ಲಿಂದ ಪೊಲೀಸರು ಇವತ್ತು ಅವರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ. ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಸಾವಿರಾರು ಜನ ಕಾರ್ಯಕರ್ತರು, ನಿನ್ನೇನೂ ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸೇರಿದರು. ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, ನಿನ್ನೆ ನಾನು ಮಾಧ್ಯಮದ ಮುಂದೆನೂ ಹೇಳಿದ್ದೆ, ಸುಹಾಸ್ ಶೆಟ್ಟಿಯವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಅನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ? ಮತ್ತು ಕಳೆದ ಸುಮಾರು 1 ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಪ್ರತಿನಿತ್ಯ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾಯಿದ್ರು. ಪ್ರಾಯಶಃ ಇವತ್ತು
ಒಂದು ತಿಂಗಳ ಹಿಂದೆ ಸುಹಾಸ್ ಅವರನ್ನು ಮತ್ತು ಬೇರೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳನ್ನು, ಹಿಂದೂ ಸಂಘಟನೆಯ ಪ್ರಮುಖರನ್ನು ಕರೆಸಿಬಿಟ್ಟು ಅವರನ್ನು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಪೊಲೀಸ್ ಇಲಾಖೆಯವರು ಮಾಡಿದರು. ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರೋದಿಲ್ಲ ಎನ್ನುವಂಥ ಮಾಹಿತಿಗಳು ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದರೆ ಪೊಲೀಸ್ ಇಲಾಖೆಯವರಿಗೆ. ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ 6 ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಇದ್ದರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು? ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ, ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು. ಅದು CCBಯಿಂದ ಹಿಡಿದು ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಕೆಲವು ಆಯಕಟ್ಟಿನ ಜಾಗದಲ್ಲಿ ಇವತ್ತು ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆ. ಹಿಂದೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದೆ. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ತಾಯಿ ಭಾರತಿ ಬಂಜೆ ಅಲ್ಲ, ಅಥವಾ ಇವರು ಯಾರನ್ನೋ ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ. ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು. ಅದರಲ್ಲಿ ಕಳ್ಳತನದಿಂದ, ಮೋಸದಿಂದ ರಾಕ್ಷಸರು ಹಾಗೇ ಮಾಡ್ತಾ ಬಂದಿರೋದು. ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ. ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು, ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು. ಅದರಲ್ಲಿ ಇದು ಮತ್ತೊಂದು ಬಲಿದಾನ. ಒಬ್ಬ ಒಳ್ಳೆಯ ಧೀಮಂತ, ಒಬ್ಬ ಪೌರುಷವಂತ, ಒಬ್ಬ ಹೋರಾಟಗಾರ, ಅವನು ಇದನ್ನೆಲ್ಲ ಎದುರಿಸಿದ್ದ. ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು. ಅಂಥವನ ಬಲಿದಾನ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ತಾಯಿ ಭಾರತಿ ಬಂಜೆ ಅಲ್ಲ. ಮೊನ್ನೆ ಪೆಹಲ್ಗಾಮ್ನಲ್ಲಿ ಆಯಿತು, ಅದರದ್ದೇ ಮುಂದುವರೆದ ಭಾಗ ಆಯಿತು. ಅಲ್ಲಿನೂ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು. ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು, ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿಯೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿಯೂ ಇದೆ. ಅದಕ್ಕೋಸ್ಕರ ಇದು ಹೋರಾಟದಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. 1000 ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ. ಪ್ರವೀಣ್ ನೆಟ್ಟಾರ್ನ ಕೊಲೆಯೂ ಹಾಗೆ ಆಯಿತು. ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಉದ್ದೇಶ ಇಲ್ಲದೆ ಕೊಲೆ ಮಾಡಿದರು. ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು. ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ,
ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಟ್ಟೆ ಬಿಡೋಕ್ಕೆ ಸ್ವಲ್ಪ ಕಾರಣನೇ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದು ಮನೆ ಬಿಟ್ಟು ಇಲ್ಲೇ ಇದ್ದೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿರೋದು ಇದನ್ನು ಹೇಳ್ತೇನೆ ನಾನು. ಈಗ ಅವ್ರು ನಿನ್ನೆ ಬಜ್ಪೆಗೆ ಹೋಗಿದ್ದು ಯಾಕೆ ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ 31 ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು 30 ಮದುವೆ ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಡಂತಿಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30ನೇ ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ. ಮದುವೆ ತೀರಿಸ್ಕೊಂಡು ಆಮೇಲೆ 1ನೇ ತಾರೀಕಿಗೆ ಬರಬೇಕಿತ್ತು. ಅವನು ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ರು? ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನಾವು ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಇದ್ದದ್ದು. ಮಣಜಾಡ. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಅವನಿಗೆ ಮಾಡಿದವರಿಗೆ ಹೆಂಡತಿ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನ್ ಎಲ್ಲ ಆಗಿ ಅವಳು ಕೂಡ ಶೌಚನ್ಯ ಹೇಳಿದರು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡತಿ. ಅದೆಲ್ಲ ಅವ್ಳಿಗೂ ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಗುಣಮುಖ ಆಗಿದ್ದಾಳೆ. ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು? ಈಗ ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಅದೇ ಅಲ್ವಾ? ಇದರಿಂದ ಏನು ಗೊತ್ತಾ, ನಮ್ಮ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು. ಸುಹಾಸ್ ಶೆಟ್ಟಿ ಕಾರಿಂಜದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ. ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು. ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ, ರೋಧನೆಯಲ್ಲಿದ್ದಾರೆ. ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ಕಾರ. ಹೀಗಾಗಿದೆ, ಏನು ಹೇಳ್ತೀರಿ? ಹೀಗೆ ಆಗಿದೆ ಅಂದರೆ ಅವನಿಗೆ ಮೊದಲಿಂದ ಸ್ವಲ್ಪ ಹೆದರಿಕೆ ಇತ್ತು. ನಾವು ಬಟ್ಟೆ ಬಿಡೋಕ್ಕೆ ಸ್ವಲ್ಪ ಕಾರಣನೇ ಸ್ವಲ್ಪ ಅದಕ್ಕೆ ಅಲ್ಲಿ ಬಿಟ್ಟದು ಮನೆ ಬಿಟ್ಟು ಇಲ್ಲೇ ಇದ್ದೆ ನಾವು. ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿರೋದು ಇದನ್ನು ಹೇಳ್ತೇನೆ ನಾನು. ಈಗ ಅವ್ರು ನಿನ್ನೆ ಬಜ್ಪೆಗೆ ಹೋಗಿದ್ದು ಯಾಕೆ ಸರ್? ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ 31 ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು. ಅಲ್ಲೆಲ್ಲ ಬಂದಿದ್ದ ಅವನು 30ನೇ ಮದುವೆ ಬಂದಿದ್ದ. ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆಯಲ್ಲಿ ಮಡಂತಿಯಾರು ಚರ್ಚ್ ಹಾಲಲ್ಲಿ ಮದುವೆ ಇತ್ತು 30ನೇ ತಾರೀಕು. ಬಂದು ಮದುವೆ ತೀರಿಸ್ಕೊಂಡು ಹೋದ. ಮದುವೆ ತೀರಿಸ್ಕೊಂಡು ಆಮೇಲೆ 1ನೇ ತಾರೀಕಿಗೆ ಬರಬೇಕಿತ್ತು. ಅವನು ಬಂದಿಲ್ಲ ಅವತ್ತು. ಬಂದಿದ್ದ ಹೋದಾಗ ನಮಗೆ ನಿನ್ನೆ 8 ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನಮಗೆ. ಮನೆಗೆ ಅವರು ಎಷ್ಟು ಆಧಾರವಾಗಿದ್ರು? ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು. ಸಂಸಾರ ಎಲ್ಲ ಮನೆ ನೋಡ್ತಿರೋದು. ಎಷ್ಟು ಜನ ಮಕ್ಕಳು? ನಾವು ನನಗೆ 2 ಮಕ್ಕಳು. ನಮಗೆ ಅವನ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಇದ್ದದ್ದು. ಮಣಜಾಡ. ಈಗ ಅವರು ಇಲ್ಲದೆ ಹೇಗೆ ಬದುಕು ಸ್ವಲ್ಪ ಕಷ್ಟನೇ. ಅವರಿಲ್ಲದೆ ಅಂದರೆ ಕಷ್ಟ. ಈ ದೊಡ್ಡ ಮಗ ಅವನೇ. ನಾವು ಆದಷ್ಟು ನಮಗೆ ಮನೆಗೆಲ್ಲ ಮೈಂಟೈನ್ ಎಲ್ಲ ಅವನೇ ಎಲ್ಲ ಆಗ್ತಾಯಿದ್ದ. ಹೀಗೆ ಮಾಡಿದವರಿಗೆ ಹೆಂಡತಿ ಹುಷಾರಿತ್ತಿಲ್ಲ. ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ 1 ವರ್ಷದಿಂದ ಆಪ್ರೇಷನ್ ಎಲ್ಲ ಆಗಿ ಅವಳು ಕೂಡ ಶೌಚನ್ಯ ಹೇಳಿದರು. ಅವಳು ಈಗ ಅವಳು ಹುಷಾರಿಲ್ಲದೆ 1 ವರ್ಷದಿಂದ ಈಗ ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡತಿ. ಅದೆಲ್ಲ ಅವ್ಳಿಗೂ ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು 10,000 ರೂಪಾಯಿ ಖರ್ಚು ಮಾಡಿ
ಈಗ ಸ್ವಲ್ಪ ಸ್ವಲ್ಪ ಗುಣಮುಖ ಆಗಿದ್ದಾಳೆ ಈಗ. ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು? ಈಗ ಮಾಡಿದರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು, ಅಲ್ವಾ? ಇದರಿಂದ ಏನು ಗೊತ್ತಾ, ನಮ್ಮ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಇದು ಸುಹಾಸ್ ಶೆಟ್ಟಿಯವರ ತಂದೆಯವರ ಮಾತು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ಗೊತ್ತಿಲ್ಲ. ಮುಂದೆ ಇವನು ಒಂದು 4 ಜನಕ್ಕೆ ಹೊಡೆಯುವಷ್ಟು ಕೆಪಾಸಿಟಿ ಇವನಿಗಿದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್ ಮಗನ ಹೆಂಗೆ ಸಾಯಿಸಿದ್ರು ಅವರು. ಮೇಲೆ ಕೇಸು ಅಂತ ಯಾವ್ದಾರು ಇತ್ತ? ನಾವು ಕೂಡ ಕೇಂದ್ರಕ್ಕೆ ಪತ್ರ ಬರೀತಾರೆ. ಸರ್, ಇವಾಗ ಸುಹಾಸ್ ಅವರ ಗಾಡಿಯಲ್ಲಿ ಒಂದು ತಿಂಗಳಿಂದ ಯಾವುದೇ ಆಯುಧಗಳನ್ನು ಇಟ್ಕೊಳ್ಳಿಕ್ಕೆ ಪೊಲೀಸರು ಬಿಡ್ತಾ ಇರಲಿಲ್ಲ ಆತ್ಮರಕ್ಷಣೆಗೆ ಅಂತ ಹೇಳಿ ಒಂದು ಆರೋಪಗಳು ಕೂಡ. ಗೌರ್ಮೆಂಟ್ ಕಡೆಯಿಂದ ಏನಿಲ್ಲ. ಇವತ್ತು ಮುಖ್ಯಮಂತ್ರಿ ಅವರದ್ದು ಖಾತರಿದ್ದು ಸ್ಟೇಟ್ಮೆಂಟ್ ಏನಂದರೆ ನನಗೂ ಬೆದರಿಕೆ ಬಂದಿದೆ ಬರ್ತಾ ಇದ್ದು ಆ ಥರ ಒಂದು ಪರಮೇಶ್ವರ ಶಾಂತಿ ಕಾಪಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಮಗು ಕಳೆದೋಗಿದ್ದೇನೆ. ಈಗ ಅವರೇ ಮಾಡಿಸಿದ್ದಂದ್ರೆ ಈಗ ಶಾಂತಿಯಲ್ಲಿ ಈಗ ಪೊಲೀಸ್ನವರಿಗೆ ಏನೋ పచ్చకల మీడియాదకులు కూడా రికార్డు అంత ఇచ్చాను నమ్మకం లేదు అనొచ్చు అక్కడ పదకొండు కిలోలు నమ్మ బయట దాదాపు తక్కువ ಎಲ್ಲ ಇದೆಲ್ಲ ನೋಡ್ಕೊತಾ ಇದ್ದವನೇ ಹುಡುಗ. ಈಗ ಇವ್ರಿಗೆ ಯಾರು ಇಲ್ಲ ಅಂತ ಆಗಿದೆ. ಎಲ್ಲ ಇವರನ್ನು ಕರ್ಕೊಂಡು ಹೋಗಿ ಇದೆಲ್ಲ ತೋರಿಸಿ ಇದು ಮಾಡಿಸಿ ಎಲ್ಲ ಆಪರೇಷನ್ ಆದಾಗ ಕರ್ಕೊಂಡು ಹೋಗಿ ಎಲ್ಲ
ಇಲ್ಲ ಅವನೇ ಮಾಡ್ತಿದ್ದಾರೆ. ಇವ್ರಿಗೂ ಹುಷಾರಿಲ್ಲ, ಕ್ಯಾನ್ಸರ್. ಹಾಂ, ಅವ್ರಿಗೂ ಕ್ಯಾನ್ಸರ್ ಆಗಿ ಅದು ಆಪ್ರೇಷನ್ ಆಗಿದೆ, ಅದು ತಲೆ ಕೂದಲೆಲ್ಲ ಹೋಗಿದೆ, ಈಗ ಬಂದಿರೋದು. ಕಿಮೋ ಮಾಡುವಾಗ ಎಲ್ಲ ಕೂದಲು ನನಗೆ ಎರಡು ಗಂಡು ಮಕ್ಕಳು, ಇನ್ನೊಬ್ಬ ಚಿಕ್ಕವನು ಇಲ್ಲಿದ್ದಾನೆ. ಕೊಡಿ ಇಲ್ಲ ಜ್ಯೂಸ್ ಯಾವಾಗಲೂ ಹೇಳ್ತಿರ್ತಿದ್ದ ನಿಮ್ಮ ಮನೆ ಕರ್ಕೊಂಡು ಬಂದಿದ್ರು, ಜೊತೆಗೆ ಬಂದಿದ್ವಿ, ಅಮ್ಮನ ಜೊತೆಲ್ಲ ಶುಕ್ರವಾರ ಮನೆ ಆಫೀಸಿಗೆ ಬಂದಿದ್ರು, ಪೂರ್ತಿ ಆಫೀಸಿಗೆ ಬಂದು ಮಾತಾಡಿ ಒಂದು ದಿವಸ ಪೂರ್ತಿ ಜೊತೆ ಬ್ಯಾಂಗ್ಳೂರ್ಗೆ ಹೇಳಿದ ನನಗೆ ಒಂದು ಪೂಜೆ ಇತ್ತು, ರಂಗ ಪೂಜೆ. ಅದಕ್ಕೆ ಹೇಳಿದ ನಾನು ಬ್ಯಾಂಗ್ಳೂರಿಗೆ ಹೋಗಿ ಬರ್ತೀನಿ, ಶನಿವಾರ ಮಾಡೋದು ಅಂತ ಇತ್ತು. ಬೇಡ ಭಾನುವಾರನೇ ಮಾಡುವ, ನಿಮಗೆ ಬೆಂಗಳೂರಿಂದ ಬರುವಾಗ ಬೇಕಾದರೆ ಆಗೋದಿಲ್ಲ. ಎಲ್ಲ ಇದೆಲ್ಲ ನೋಡ್ಕೊತಾ ಇದ್ದವನೇ ಹುಡುಗ. ಈಗ ಇವ್ರಿಗೆ ಯಾರು ಇಲ್ಲ ಅಂತ ಆಗಿದೆ. ಎಲ್ಲ ಇವರನ್ನು ಕರ್ಕೊಂಡು ಹೋಗಿ ಇದೆಲ್ಲ ತೋರಿಸಿ ಇದು ಮಾಡಿಸಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಕರ್ಕೊಂಡು ಹೋಗಿ ಎಲ್ಲ ಇಲ್ಲ ಅವನೇ ಮಾಡ್ತಿದ್ದಾರೆ. ಇವ್ರಿಗೂ ಹುಷಾರಿಲ್ಲ, ಕ್ಯಾನ್ಸರ್. ಹಾಂ, ಅವ್ರಿಗೂ ಕ್ಯಾನ್ಸರ್ ಆಗಿ ಅದು ಆಪ್ರೇಷನ್ ಆಗಿದೆ, ಅದು ತಲೆ ಕೂದಲೆಲ್ಲ ಹೋಗಿದೆ, ಈಗ ಬಂದಿರೋದು. ಕಿಮೋ ಮಾಡುವಾಗ ಎಲ್ಲ ಕೂದಲು ನನಗೆ ಎರಡು ಗಂಡು ಮಕ್ಕಳು, ಇನ್ನೊಬ್ಬ ಚಿಕ್ಕವನು ಇಲ್ಲಿದ್ದಾನೆ. ಕೊಡಿ ಇಲ್ಲ ಹಿಂದೂ ಕಾರ್ಯಕರ್ತ ಸುಹಾಸ್ ರವರ ಒಂದು ಬರ್ಬರ ಹತ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂಥ ಹಿಂದೂಗಳ ಒಂದು ಹತ್ಯೆಗಳು, ಆ ದುರ್ಘಟನೆ ಮರೆಯುವಂಥ ಮೊದಲನೇ ಮಂಗಳೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ದರೂ ಸಹ ಯಾವುದೇ ರೀತಿ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಒಂದು ವೈಫಲ್ಯ, ಗೃಹ ಇಲಾಖೆ ಒಂದು ವೈಫಲ್ಯ, ಮತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕೂಡ ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಜನತೆಗೆ, ವಿಶೇಷವಾಗಿ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸವೇ ಇವತ್ತು ಇಲ್ಲದಂತಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಇವತ್ತು ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಅಂತ್ಯ ಸಂಸ್ಕಾರದಲ್ಲಿ ನಾವು ಭಾಗವಹಿಸಿದ್ದೇವೆ. ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ, ಧೈರ್ಯವನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ.
ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು, ಆ ಬಡ ಕುಟುಂಬದ ಜೊತೆ ನಾವು ಇದ್ದೇವೆ. ಆ ತಾಯಿಯನ್ನು ಮಾತನಾಡಿಸ್ತಾ ಇದ್ವಿ. ಪಾಪ ತಾಯಿಯು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು. ಆ ಕುಟುಂಬದ ಒಂದು ಆಧಾರ ಸ್ತಂಭವೇ ಹೊತ್ತು ಕಳಚಿ ಬಿದ್ದಂತಾಗಿದೆ. ಅವ್ರ ತಂದೆಯವರು ಕೂಡ ನೋವನ್ನು ತೋಡ್ಕೊಳ್ತಾ ಇದ್ರು. ನಮ್ಮೆಲ್ಲ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ, BJP ಎಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು. ಈ ಒಂದು ಘಟನೆ ಯಾಕಂದರೆ ಪದೇ ಪದೇ ಮರುಕಳಿಸ್ತಾ ಇದೆ. ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಿರಂತ ಮತ್ತೆ ಮರುಕಳಿಸ್ತಿರಂತ. ರಾಜ್ಯ ಸರ್ಕಾರ ಈ ಥರ ಘಟನೆಗಳು ನಡೆದಾಗ ಯಾವತ್ತೂ ಕೂಡ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಂತಿಲ್ಲ. ನಾ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡೋಕೆ ಹೋಗಿದ್ದಿಲ್ಲ. ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಇಷ್ಟೇ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೆ ಸ್ವಲ್ಪ ಏನಾದರೂ ಮನುಷ್ಯತ್ವ ಅನ್ನೋದು ಇದ್ದರೆ ಆ ಬಡ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಒಂದು ತಿಂಗಳ ಹಿಂದಿನೆಲ್ಲ ಪೋಸ್ಟ್ ಮಾತಾಡ್ತಾರೆ ವಿರೋಧ ಪಕ್ಷ ನಾಯಕ. ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತರು ನೊಂದಂಥ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ, ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ, ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದರು, ನಾನು ಮಾತಾಡಿಲ್ಲ. ನಾನು ಬರಬೇಕಾದ್ರೆ ನಮ್ಮ ಶಾಸಕರು ನಮಗೆ ನನ್ನ ವಿಜಯೇಂದ್ರ ಅವ್ರಿಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಹಾಂ, ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಆ ಟೀಮು ಇನ್ನೂ ರೆಡಿಯಾಗಿಲ್ಲ. ಅದಕ್ಕೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಲಿಸ್ಟ್ ಕೊಟ್ಟ ಮೇಲೆ ಅದು ಮಾಡ್ತಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ದಿನ ಈ ಥರ ಮಾಡ್ತೀರಾ ನೀವು? ಚಾಮರಾಜಪೇಟೆ ಅಲ್ಲಾದಾಗೂ ಕೂಡ ಯಾವನೋ ಮೆಂಟಲ್ ಪೇಷಂಟ್ ಅಂತ ತಂದು ನಿಲ್ಲಿಸ್ಬಿಟ್ರು ಅವನ್ನ. ಅಂದರೆ ಪೊಲೀಸರು ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಅವು ಕೊಲೆ ಮಾಡ್ತಾರೆ. ಲಾಸ್ಟ್ 1 ವೀಕ್ ಹಿಂದೆ ಮೆಸೇಜ್ ಬಂದಿದೆ ಪೊಲೀಸ್ ಇಲಾಖೆಗೆ, ನೆಕ್ಸ್ಟ್ ಕಾದಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ನನ್ನ ಹತ್ರ ಇತ್ತು, ಏರ್ಪೋರ್ಟಲ್ಲೇ ನಾನು ಮರೆತು ಬಂದಿದ್ದೀನಿ, ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇಷ್ಟಿದ್ದರೂ ಪೊಲೀಸರು ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ? ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರಾ
ಗೊತ್ತಿಲ್ಲ ನನಗೆ. ಒಂದು ಕಡೆ ಪೊಲೀಸರಿಗೆ ಕಪಾಳ ಮೋಕ್ಷ CM ಇಂದ, ಉಳಿದ ಪೊಲೀಸರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ನನಗಿಲ್ಲ. ಕರ್ನಾಟಕ ಪೊಲೀಸಿಂದ ನ್ಯಾಯ ಸಿಗ್ತೈತೆ ಅಂತ ವಿಶ್ವಾಸ ಇಲ್ಲ. ನಮಗೆ NI ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದ್ಮೇಲೆಲ್ಲ ಕೊಲೆಗಳಾಗುತ್ತೆ. ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಗ್ಯಾಂಗ್ ಇದೆಯಲ್ಲ, ಈ ಭಯೋತ್ಪಾದನಾ ಗ್ಯಾಂಗು, ಅದು ಜಿಂದಾಬಾದ್ ಕೂಗಿದಾಗೆಲ್ಲ ಕೊಲೆಗಳಾಗ್ತಾಯಿದೆ. ಅದಕ್ಕೆ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇಂದನೇ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಇದರಿಂದ ಈಗ ಮೂಲ ಕಾರಣ ಕಂಡುಹಿಡಿಯಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆ ಈ ಥರ ಕೊಲೆಗಳಾಗ್ತಾ ಇದೆ ಅಂದರೆ ಸ್ಥಳೀಯ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು. ಯಾಕೆಂದರೆ ಹಿಂದೆ ಹಾಸನದಲ್ಲೆಲ್ಲ ಆದಾಗ ಈ PFIನವ್ರನ್ನೆಲ್ಲ ಸುಮಾರು 1600 ಜನರ ಬಿಡುಗಡೆ ಮಾಡಿದ್ದಾರೆ. ಕ್ಯಾಬಿನೆಟ್ಟಿಗೆ ತಂದು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಪೊಲೀಸ್ ಇಲಾಖೆ ಕಮಿಷನರು DG ಎಲ್ಲ ಲೆಟ್ರ್ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವ್ರನ್ನ. ಲಾ ಡಿಪಾರ್ಟ್ಮೆಂಟ್ ಪತ್ರ ಬರೆದಿದೆ, ಬಿಡಬಾರ್ದು. ಆದರೂ ಸಿದ್ದರಾಮಯ್ಯ ಪ್ರೀತಿ, ಓಲೈಕೆ, ಈ ಓಲೈಕೆಯಿಂದ ಬಿಡುಗಡೆ ಮಾಡಿದ್ರು. ಈಗ ಅದೇ ಗ್ಯಾಂಗು ಹೆಂಗೂ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯದಿಂದ ಈ ಥರದ ಕೊಲೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರ ಕುಟುಂಬ ಬಡ ಕುಟುಂಬ. ಈಗಾಗಲೇ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ 25 ಲಕ್ಷ ಪಾರ್ಟಿಯಿಂದ ನಾವೆಲ್ಲ ಕೊಡ್ತೀರಿ ಅಂತೇಳಿ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂದರೆ ಈ ಥರದ ರಿವೆಂಜ್ಗಳು ಬಹಳ ನಡೆಯುತ್ತೆ ಮಂಗಳೂರಲ್ಲಿ. ಮೂಲತಃ ಈ ರಿವೆಂಜ್ಗೆ ಮೂಲ ಕಾರಣ ಹಿಂದೂ ಕಾರ್ಯಕರ್ತನ ಹತ್ಯೆ, ಫಾಜಿಲ್ ಕೊಲೆ ಪ್ರಕರಣಕ್ಕೆ ರಿವೆಂಜ್ ಅನ್ನುವಂಥದ್ದು ಏನು ಅನ್ಸುತ್ತೆ? ನಿನ್ನೆ ಘಟನೆ ನೋಡ್ತೀವಿ. ಸುಹಾಸ್ ಶೆಟ್ಟಿ ನಮ್ಮ ಒಬ್ಬ ಅಪ್ಪಟ ದೇಶಪ್ರೇಮಿ, ಹಿಂದುತ್ವದ ಹರಿಕಾರ. ಹಿಂದೂ ಸಮಾಜಕ್ಕೆ ಎಲ್ಲೂ ನೋವಾದಾಗ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿತ್ವ. ಈಗಾಗಲೇ ಮತಾಂಧ ಶಕ್ತಿಗಳವ್ರನ್ನ ಹತ್ಯೆ ಮಾಡಿದ್ದಾರೆ. ನನ್ನನ್ನೋದು ಪೊಲೀಸ್ನವ್ರು ಎಲ್ಲಿಯಾದರೂ ನಮ್ಮ ತಮ್ಮ, ನನ್ನ ಸಹೋದರ, ಅವರಿಗೆ ಅವರ ವೆಪನನ್ನು, ಅವರಲ್ಲಿ ಕಾರಲ್ಲಿರ್ತಕ್ಕಂಥ ಅವರ ಆತ್ಮರಕ್ಷಣೆಗೋಸ್ಕರ ಇಟ್ಟತಕ್ಕಂಥ ಎಲ್ಲ ವೆಪನನ್ನು ತೆಗೆದಿಟ್ಟಿದ್ದಾರೆ. ಎಲ್ಲಿಯಾದರೂ ನಮ್ಮ ಆರು ಕಾರ್ಯಕರ್ತರ ಕೈಯಲ್ಲಿ ವೆಪನ್ ಇರ್ತಿದ್ರೆ ಅವರನ್ನು ಆ ಮತಾಂಧ ಶಕ್ತಿಗಳನ್ನು ಅಲ್ಲೇ ಹೊಡೆದು ಓಡಿಸ್ತಿದ್ರು. ಇವರು ಕೂಡ ಯಾವ ಥರ ಅಂದರೆ ಮೊಘಲರ ನಮಗೆ ನೆನಪು ಬರ್ತದೆ. ಅಫ್ಜಲ್ ಖಾನ್ ಹೇಗೆ ಶಿವಾಜಿ ಮಹಾರಾಜರಿಗೆ ಹಿಂದಿಂದ ಚಾಕು ಹಾಕಲಿಕ್ಕೆ ನೋಡಿದ್ನ, ಆಗ ಶಿವಾಜಿ ಮಹಾರಾಜರವನ್ನ ಎದೆ ಬಗೆದ್ರು. ನನ್ನನ್ನೋದು ನಿನ್ನೆ ಅದೇ ಥರ ನಮ್ಮ ಸುಹಾಸ್ ಶೆಟ್ಟಿ ಶಿವಾಜಿ ಮಹಾರಾಜರಿಗೆ ಸರಿ ಸಮಾನ. ನನ್ನನ್ನೋದು ನಿನ್ನೆ ಸುಹಾಸ್ ಶೆಟ್ಟಿಯವರ ಕೈಯಲ್ಲಿ ಏನಾದರೂ ಹತ್ಯಾರ ಇರ್ತಿದ್ರೆ 100ಕ್ಕೆ 100 ಎಲ್ಲ ಮತಾಂಧ ಶಕ್ತಿಗಳು ಅಲ್ಲಿ ನೆಲಕ್ಕೆ ಉರುಳ್ತಿದ್ರು. ನಮಗೆ ದುಃಖ ಆಗಿದೆ. ಇಡೀ ಹಿಂದೂ ಸಮಾಜ ಆ ಮನೆಯವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಬೇಕು. ಅದರ ಜೊತೆಗೆ ತಾಯಿಯ ಆರೋಗ್ಯ ಕೂಡ ಏನೂ ಸರಿಯಿಲ್ಲ. ಅವರ ಆರೋಗ್ಯವನ್ನು ಕೂಡ ಅಂದರೆ ಅವ್ರಿಗೆ ಕೂಡ ಆರೋಗ್ಯವನ್ನು ಕೊಡಬೇಕಂತ ಭಗವಂತನ ಪ್ರಾರ್ಥನೆ ಮಾಡ್ತೇವೆ. ಅದರ ಜೊತೆಗೆ ಈಗಾಗಲೇ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರಣ್ಣನವರು ಇಬ್ಬರು ಬಂದಿದ್ದಾರೆ. ಬಂದು BJP ಕಡೆಯಿಂದ ಅವರ ಮನೆಗೆ ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನೇ ಕೊಡಬೇಕು. ಆದರೂ ಕೂಡ ನಮ್ಮ ಕಡೆ ಸಹಾಯ ಆಗಬೇಕಂದ್ರೆ BJP ಕಡೆಯಿಂದ 25 ಲಕ್ಷ ಧನ ಸಹಾಯವನ್ನು ಮಾಡಿದ್ದಾರೆ. ನಾವೆಲ್ಲೂ ಇಡೀ ಹಿಂದೂ ಸಮಾಜ ಅವರ ಜೊತೆ ಉಂಟು. ಇನ್ನು ಒಬ್ಬ ಸುಹಾಸ್ ಶೆಟ್ಟಿಯವರನ್ನು ಕಳ್ಕೊಂಡ್ರು ಕೂಡ ನಾವು ಇಡೀ ಹಿಂದೂ ಸಮಾಜ ಯುವಕರು ಆ ಮನೆಗೆ ಅವರ ತಾಯಿಗೆ ಮಗನಂತೆ ನಾವು ಕೆಲಸ ಮಾಡ್ತೇವೆ. ಆ ಮುಖಾಂತರ ಇದಕ್ಕೆ ಸರಿಯಾದ ಉತ್ತರವನ್ನು ಪೊಲೀಸ್ನವರು ಕೊಡಬೇಕು. ಯಾವಾಗಲೂ ಪ್ರತಿ ಕ್ಷಣದಲ್ಲೂ ಕೂಡ ಎಲ್ಲಿ ಅಂದರೆ ಕಾಶ್ಮೀರದಲ್ಲಿ ಉಗ್ರವಾದ ಜಾಸ್ತಿ ಆದಾಗ ಇಲ್ಲಿರ್ತಕ್ಕಂಥ ಭಯೋತ್ಪಾದಕ ಶಕ್ತಿಗಳಿಗೆ ಶಕ್ತಿ ಸಿಕ್ಕಿದಂತಾಗ್ತದೆ. ಅದರ ಇನ್ನೊಂದು ಭಾಗ ಇದು. ಮೊನ್ನೆ ಕಾಶ್ಮೀರದಲ್ಲಿ 27 ಜನರ ಮಾರಣ ಹೋಮ ಮಾಡಿದ್ರೆ, ಹಿಂದೂ ಮುಸಲ್ಮಾನ ಕೀಲಿ ಮಾರಣ ಹೋಮ ಮಾಡಿದ್ದಾರೆ. ಅವರದೇ ರಕ್ತ ಇವರಲ್ಲಿ ನಿನ್ನೆ ಹತ್ಯೆ ಮಾಡಿದ್ರೆ ಅವ್ರದ್ದೇ ರಕ್ತ ಇವರಲ್ಲಿ ಕೂಡ ಇರುವಂಥದ್ದು. ಅದಕ್ಕೋಸ್ಕರ ಹಿಂದೂ ಸಮಾಜಕ್ಕೆ ಇದಕ್ಕೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಇದನ್ನು ಎದುರಿಸುವ ಶಕ್ತಿ ನಮ್ಮ ಹತ್ರ ಉಂಟು. ಮುಂದಕ್ಕೆ ಈ ರೀತಿ ಯಾವ ರೀತಿ ಘಟನೆ ಆಗದಂತೆ ಮತ್ತು ಆ ಮತಾಂಧ ಶಕ್ತಿಗಳಿಗೆ ಸರಿಯಾದ ಉತ್ತರವನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ. ಥ್ಯಾಂಕ್ ಯು. ಹುಷಾರಿಲ್ಲ ಸರ್, ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದವನ್ನೇ. ಈಗ ಇವರಿಗೆ ಇದು ಕಿಮೋ ಆಗಿ ರೇಡಿಯೇಷನ್ ಎಲ್ಲ ಆಗಿದೆ, ಮತ್ತು ತಿರ್ಗಾ ಶುಗರ್ ಇದೆ, ಇದಿದೆ, ಎಲ್ಲ ಇದಾಗಿದೆ. ಎಲ್ಲ ಅವನ್ನೇ ಎಲ್ಲ ನೋಡ್ಕೊತಾ ಇದ್ದು ಕರ್ಕೊಂಡು ಹೋಗ್ತಾ ಇದ್ದು, ಕರ್ಕೊಂಡ್ ಬರ್ತಾ ಇದ್ದು ಎಲ್ಲ ಅವನ್ನೇ ನಮ್ಮ ಮನೆಗೆ ಸ್ವಲ್ಪ ಆಧಾರ ಸ್ತಂಭ. ನೀವು ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ.
ಬಗ್ಗೆ ಮುಲ್ಲು ಇಲ್ಲೇನೆ ಇಲ್ಲಿ ಇಲ್ಲೇ ಮುಂದೆ ಇಲ್ಲೇ ಮೂಲೆ ಉಪ್ಪೆ ಸಂಬಂಧ ಕುಟುಂಬದ ಅಪ್ಪನೇ ಇಲ್ಲ ಕುಟುಂಬದ ದೈವ ಬರ್ಕೊಂಡಿದೆ ನಾವು ಇದು ಮನೆ ನಾವು ನಮ್ದು ಅಮ್ಮನ ಮನೆ. ಎಲ್ಲಾದ್ರೂ ಈ ಒಂದು ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ನನ್ನ ಮಿಸಸ್ ಒಂದು ಪಾಲಡಿ ಜಾಗ ತೆಗೆದಾನೆ 1.5 ಎಕರೆ ಅಂತ ಎಲ್ಲಿ ಎಂಗುಲ ಬಜ್ಪೇಟೆ ಇತ್ತ ಅದೇ ಗೊತ್ತೇ ಮೇಡಮ್ ತುಂಬು ಒಂದು ಅವಲೇ ಇತ್ತು ಬಜ್ಪೇಟೆ ಬಗ್ಗೆ ಮೂಲ ಬತ್ತ ಸರ್ಕಾಪೆಂಡ ಅಂದಂಚ ಬತ್ತ ಸುಮಕಲು ಕುಲ್ಲಿರ ಫಾರ್ಮ್ ಹೌಸ್ ಅಲ್ಲಿ ಕಲೆ ಗಮ್ಮತ್ತೆ ಮೈಸೂರಲ್ಲಿ ಸಮಸ್ಯೆ ಹಳ್ಳಿದ ಕೆಲಸ ಎಲ್ಲ ಗೊತ್ತಿತ್ತು ಜೀವನ ಕೂಡ ನೆಂಚಿನ ಹಣ್ಣೊಂಜಿ ಮಗೆ ಮತ್ತೆ ನಾನು ಮೊನ್ನೆ ಬಂದಿದ್ರು ಒಂದು 3-4 ದಿವಸ ಆಯ್ತು ಅಷ್ಟೇ ಬಂದು 2 ದಿವಸ ಪಂಡ ಮಕ್ಕಳಿಗೆ ಎಂಚಿನ ಹೋಗ್ತುಂಡೆ ಮಗೆ ಮೂಲ ಬರ್ತದ ಕುಲ್ಲಿ ಎಂಡ ಒಂಚೂರು ಅರ್ಪಾಡ್ದ ಒಂಚೂರು ಕೊಡುಗೆ ಇಜ್ಜತ್ತ ಅನ್ಬಿನ ಒಂಜಿಂದ ಇತ್ತು ನಾಯಿ ಭಕ್ತನ್ಲ ಇಜ್ಜೆ ಜೈಲು ರಿಲೀಸ್ ಆಗಿರುವಾಗ ಕೋಟಿಗೆ ಬಗ್ಗೆ ಅವ್ರಿಗೆ ಇಷ್ಟ ಇತ್ತು. ಆದರೆ ಹುಡುಗರು ಬರೋಕ್ಕೆ ಇಲ್ಲಿ ಹಳ್ಳಿ ಅಲ್ವಾ ಜೊತೆ ಬರೋಕ್ಕೆ ಇಷ್ಟಪಡ್ತಾರೆ. ಒಟ್ಟಿಗಿದ್ದವರು ಬಂದ್ರೆ ಏನು ಸೌಲಭ್ಯ ಸರಿಯಾಗಿಲ್ಲ ಇರೋಕ್ಕಾಗಲ್ಲ. ಈಗ ಮನೆ ಕಟ್ಟಿದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂದ್ರೂ ಈಗ ಮನೆಗೆ ಸಣ್ಣದ್ದು ಅಂತ ಹೇಳ್ತಿದ್ರು. ಲಾಸ್ಟ್ ಟೈಮ್ ನಮ್ಮನ್ನ ಕರ್ಕೊಂಡ್ಬರಕ್ಕೆ ತುಂಬಾ ಮುಜುಗರ ಮಾಡ್ಕೊಂಡು ಅದೇ ಅಲ್ಲೇನೆ ಈಗ ಜಾಗ ಎಲ್ಲ ಲೆವೆಲ್ ಮಾಡಿ ಕನ್ವರ್ಷನ್ ಎಲ್ಲ ಆಗಿದೆ. ಮನೆ ಮಾಡುವ ಪ್ಲಾನ್ ಅಲ್ಲಿ ಇದ್ದ. ರೋಡ್ ಇಲ್ಲ ಬಂದ್ರೆ ಗಾಡಿ ಚೆನ್ನಾಗಿರಲ್ಲ ಒಳ್ಳೆ. ಅದೇ ಅದು ಮನೆ ಇಲ್ಲೇ ಫಾರ್ಮ್ ಹೌಸ್ ಒಂದು ಎಲ್ಲಿ ಮಲ್ದಿನಿ ಬೇಲೆದಾಗ್ಲಿಗೆ ಎಂದು ಇಟ್ಟು ಬತ್ತೆ ಹಾಕ್ಲಿ ಮಾತ್ರೆ ಗುಂತಾರೆ ಬೇತೆ ಜವನಿ ಬರ್ದೇನೆ ನಿಜ ಅಂತ ಅವಲೇ ಕೋಡಿಗೆ ರೆಡ್ಡೆ ಇಲ್ಲ ಅಂತ ಕರ್ಕೊ ಬಂದ್ರೆ ಅಮ್ಮಗೆ ತೊಂದರೆ ಆಗುತ್ತೆ. ಅವನಿಗೆ ಹೇಳಿದೆ ಅವನಿಗೆ ಅಕ್ಕನ ಮಗ ಇವಳು ಸ್ವಂತ ತಮ್ಮ ಅವನಿಗೆ ಮಾವ ಹುಡುಗನ ಅವರಿಗೂ ಸುರಕ್ಕಲಲ್ಲಿ ಇಲ್ಲೆಲ್ಲ ಬೇರೆ ದೇವಸ್ಥಾನದ ಇವಾಗ ಬರೀತಿ ಕೈತಲ್ ಬರ್ತೀವಿ ಇದರಿಂದ ಗೊತ್ತೈತಿ ಮುಂದೆ ಬಂದು ಕೊಡ ರಾತ್ರಿ ಎಣ್ಣ ಮೂಲು ಒಂಜಿ ಕಡಿಮೆ ಅಂದಲ್ಲ ಒಂಜಿ ಮುಲ್ಪು ಅಂತ ಏರಿಯಾಡ ಗುರ್ತಾಯ್ತು ಏರಿಯಾಗ್ಲ ಗುರ್ತಾನೆ ಇದ್ದಾನೆ ಅಂತಿದೆ ಹೆಂಗ್ರ ಗೊತ್ತಿದ್ದಿ ಹೆಂಗ್ರಲ್ಲಿ ಇರ್ತಿರ್ತ ಬಜಿ ಕಡೆ ಇರ್ತೇವೆ ಜಾಸ್ತಿ ನಮ್ಮ ಮನೆಗೆ ಒಂದು ಆಧಾರ ಸ್ತಂಭ ಆಗಿದ್ದ ಅವನು. ಇಬ್ಬರು ಗಂಡು ಮಕ್ಕಳು ಅವನು ದೊಡ್ಡವನು ಅವನು. ಈಗಂದು ನಮ್ಮ ಮನೆಗೆ ನಮ್ಮ ಇಲ್ಲೇ ಮೇಲ್ಗಡೆ ಮನೆ ನಮ್ಮದು ಚಿಕ್ಕದ ಮನೆ ಇದೆ. ಈಗ ಮನೆಗೆ ಅವನ ಆಧಾರ ಸ್ತಂಭ ಆಗಿದ್ದ. ಸ್ವಲ್ಪ ಇದರಲ್ಲಿ ಇನ್ನೂ ಜಾಗಗಳಿದೆ ಅದಕ್ಕೆ ಓಡಾಡ್ಕೊಂಡಿದ್ದ ಸ್ವಲ್ಪ ಇದೆ ಅಂತ ಇನ್ನೊಂದು ಕೇಸು ನಿಂತು ಹಿಂದೆ ಅವನು ಹೇಳ್ತಾ ಇದ್ದದೇ ನನ್ನ ಉಸಿರು ಇರುವವರೆಗೆ ಹಿಂದುತ್ವಕ್ಕೆ ಹೋರಾಡ್ತೀನಿ ಅಂತ. ಆಮೇಲೆ ಅವನು ಹೇಳ್ತಿದ್ದ ಯಾಕೆ ಎದುರಬೇಕು ಏನೋ ಹುಲಿ ಅವರು ಯಾಕೆ ಎದುರಬೇಕು ಎಲ್ಲಕ್ಕೂ ಹೇಳಿದೆ ನಾನು ಯಾಕೆ ಎದುರಬೇಕು ಅಂತ ಹೇಳಿ ನನಗೆ ಹೇಳ್ತಿದ್ದ ಅಲ್ಲಿ ನಾವು ಬಜ್ಪೇಯಲ್ಲಿ ಮೊದಲು ಒಂದು ಸ್ವಲ್ಪ ಮಟನ್ ಕೆಲಸ ಆದಾಗ ನಾವು ಬಾಡಿಗೆ ಮನೆ ಇದ್ದೆವು.
ಆಗ ಅಲ್ಲಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಅದೇ ಈಗ 2 ವರ್ಷ ಆಮೇಲೆ ನಾನು ಇನ್ನು ತಿರ್ಗಾ ರಿಲೀಸ್ ಆದಮೇಲೆ ಅಲ್ಲಿ ಇದ್ದರೆ ಇವನಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದೆಲ್ಲ ಊರಿಗೆ ಶಿಫ್ಟ್ ಆದ್ವಿ ನಾವು. ಈ ಮನೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಇದ್ರೆ ಒಂದು ಸಣ್ಣ ಗುಡಿಸಲ್ ಥರ ಕಟ್ಟಿದ್ದಾರೆ, ಚಿಕ್ಕದಾಗಿ ಮನೆ ಕಟ್ಟಬೇಕಂತ ಮಾತಾಡ್ಕೊಳ್ತಾರೆ. ಆಮೇಲೆ ಅಲ್ಲಿ ಬಾಡಿಗೆ ಮನೆ ಇದ್ದದ್ದು ಅಲ್ಲಿ ಬಿಟ್ಟು ಇಲ್ಲಿ ಊರಿಗೆ ಬಂದೆ. ನಾನು ಊರಲ್ಲಿದ್ದೆ. ಅವನು ಅಲ್ಲೇ ಒಂದು ಕೋಡಿಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ಇದ್ದ. ಏನು ಸ್ವಲ್ಪ ಇತ್ತೀಚೆಗೆ ನಮ್ಮ ಮರಳು ವ್ಯಾಪಾರ ಅದು ಟಿಪ್ಪರ್ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಮಾಡ್ತಿದ್ದ. ನೋಡು ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ಇನ್ನೇನು ಗಾಡಿ ಕೊಂಡೋಗ್ಬೋದು ಫೈನಾನ್ಸ್. ನಾವು ನಮಗೆ ಹೇಳ್ತಿದ್ದ, ಅಪ್ಪ ನೀವು ಜೋಪಾನ ಹೋಗಿ ಯಾಕಂದ್ರೆ ಅಲ್ಲಿ ಮುಸ್ಲಿಂ ಜಾಸ್ತಿ ಅಲ್ವಾ, ಜೋಪಾನ ಹೋಗಿ ಅಂತೆಲ್ಲ ಹೇಳ್ತಿದ್ದ. ಈಗ ನನಗೆ ಜೋಪಾನ ಹೋಗಿ ಅಂತ ಹೇಳ್ಬಿಟ್ಟು ಅವನೇ ಈ ಥರ ಮಾಡ್ಬಿಟ್ಟು. ಇಲ್ಲ ನೀನು ಮೊನ್ನೆ ಬೆಳ್ತಣ್ಣದ ಫಂಕ್ಷನ್ ಇತ್ತು ಒಂದು, ಅಲ್ಲಿ 2 ದಿವಸ ಬಂದಿದ್ದ. ಅದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ದರೆ ಅದು ಏನೋ ಬಚಾವ್ ಆಗ್ತಿದ್ರೆ ಏನೋ. ಅಲ್ಲಿ ನೀನು ಬಂದಿಲ್ಲ, ನೀನು ಅಲ್ಲಿಗೆ ಬಂದಿದ್ದರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಹಾಂ, ಆಮೇಲೆ ಯಾವುದಾದ್ರು ಗಾಡಿಯಲ್ಲಿ ಇದಿರ್ತಿತ್ತು, ಯಾವುದಾದ್ರು ನಿಂದು ಆತ್ಮರಕ್ಷಣೆ ಅದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ರಾಬ್ರಿ ಕೇಸ್ ಹಾಕ್ತೀವಿ, ತೆಗ್ದಿಡ್ಬೇಕು ನೀನಂತೆಲ್ಲ ಬೆಳಿಗ್ಗೆ ಬಂದು ತೆಗೆದುಕೊಂಡು ತೆಗ್ಸಿ ನೀನೇನಾದರೂ ಈ ಥರ ಇಟ್ಕೊಂಡು ನಿಮಗೆ ರಾಬ್ರಿ ಕೇಸ್ ಈ ಥರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರಂತೆ. ಸಂಜೆಗೆ ಹೀಗಾಗಿದೆ. ನನಗೆ ಅವ್ನು ಫೋನ್ ಮಾಡುವಾಗ ಅವನು ಸತ್ತೋದು ನನಗೆ ನೆನಪಿಲ್ಲ. ಇವನೇ ಯಾರಿಗಾದರೂ ಕೊಲೆ ಮಾಡಿ ತಿರ್ಗಾ ನನಗೆ ಅದು ತಲೆ ಬಿಸಿ. ಇವನೇ ತಿರ್ಗಿ 1 ವರ್ಷ 2 ವರ್ಷ ಆಯ್ತು ತಿರ್ಗಾ ಗೊತ್ತಿಲ್ಲ. ಮುಂದೆ ಇವನು ಒಂದು 4 ಜನಕ್ಕೆ ಹೊಡೆಯುವಷ್ಟು ಕೆಪಾಸಿಟಿ ಇವನಿಗಿದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್ ಯಾರು ಮಾಡಿದ್ದಾರೆ ಹಾಗೇನೆ ನರಳಿ ನನ್ನ ಮಗನ ಹೆಂಗೆ ಸಾಯಿಸಿದ್ರು ಸಾಯಿಸಿದ್ರು ಅವರು.
ಮೇಲೆ ಕೇಸು ಅಂತ ಯಾವ್ದಾರು ಚೂರು ಬಕ್ಕಾರ ಹಿಂದೂ ಕಾರ್ಯಕರ್ತ ಸುಹಾಸ್ ರವರ ಒಂದು ಬರ್ಬರ ಹತ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂಥ ಹಿಂದೂಗಳ ಒಂದು ಹತ್ಯೆಗಳು, ಆ ದುರ್ಘಟನೆ ಮರೆಯುವಂಥ ಮೊದಲನೇ ಮಂಗಳೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ದರೂ ಸಹ ಯಾವುದೇ ರೀತಿ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಒಂದು ವೈಫಲ್ಯ, ಗೃಹ ಇಲಾಖೆ ಒಂದು ವೈಫಲ್ಯ, ಮತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕೂಡ ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಜನತೆಗೆ, ವಿಶೇಷವಾಗಿ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸವೇ ಇವತ್ತು ಇಲ್ಲದಂತಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಇವತ್ತು ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಅಂತ್ಯ ಸಂಸ್ಕಾರದಲ್ಲಿ ನಾವು ಭಾಗವಹಿಸಿದ್ದೇವೆ. ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ, ಧೈರ್ಯವನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು, ಆ ಬಡ ಕುಟುಂಬದ ಜೊತೆಲಿ ನಾವು ಇದ್ದೇವೆ. ಆ ತಾಯಿಯನ್ನು ಮಾತನಾಡಿಸ್ತಾ ಇದ್ವಿ. ಪಾಪ ತಾಯಿಯು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು. ಆ ಕುಟುಂಬದ ಒಂದು ಆಧಾರ ಸ್ತಂಭವೇ ಹೊತ್ತು ಕಳಚಿ ಬಿದ್ದಂತಾಗಿದೆ. ಅವ್ರ ತಂದೆಯವರು ಕೂಡ ನೋವನ್ನು ತೋಡ್ಕೊಳ್ತಾ ಇದ್ರು. ನಮ್ಮೆಲ್ಲ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ, BJP ಎಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ
ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ, ಈ ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು, ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು. ಈ ಒಂದು ಘಟನೆ ಯಾಕಂದರೆ ಪದೇ ಪದೇ ಮರುಕಳಿಸ್ತಾ ಇದೆ. ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಿರಂತ ಮತ್ತೆ ಮರುಕಳಿಸ್ತೀರಂತ. ರಾಜ್ಯ ಸರ್ಕಾರ ಈ ಥರ ಘಟನೆಗಳು ನಡೆದಾಗ ಯಾವತ್ತೂ ಕೂಡ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಂತಿಲ್ಲ. ನಾ ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡಕ್ಕೆ ಹೋಗಿದ್ದಿಲ್ಲ. ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಇಷ್ಟೇ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೆ ಸ್ವಲ್ಪ ಏನಾದರೂ ಮನುಷ್ಯತ್ವ ಅನ್ನೋದಿದ್ದರೆ ಆ ಬಡ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು, ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಒಂದು ತಿಂಗಳ ಹಿಂದಿನೆಲ್ಲ ಪೋಸ್ಟ್ ಮಾತಾಡ್ತಾರೆ ವಿರೋಧ ಪಕ್ಷ ನಾಯಕರು. ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತರು ನೊಂದಂಥ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ, ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ, ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದರು, ನಾನು ಮಾತಾಡಿಲ್ಲ. ನಾನು ಬರಬೇಕಾದ್ರೆ ನಮ್ಮ ಶಾಸಕರು ನಮಗೆ ನನ್ನ ವಿಜಯೇಂದ್ರ ಅವ್ರಿಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಹಾಂ, ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಆ ಟೀಮು ಇನ್ನೂ ರೆಡಿಯಾಗಿಲ್ಲ. ಅದಕ್ಕೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಲಿಸ್ಟ್ ಕೊಟ್ಟ ಮೇಲೆ ಅದು ಮಾಡ್ತಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ದಿನ ಈ ಥರ ಮಾಡ್ತೀರಾ ನೀವು? ಚಾಮರಾಜಪೇಟೆ ಅಲ್ಲಾದಾಗೂ ಕೂಡ ಯಾವನೋ ಮೆಂಟಲ್ ಪೇಷಂಟ್ ಅಂತ ತಂದು ನಿಲ್ಲಿಸ್ಬಿಟ್ರು ಅಂತ. ಅಂದರೆ ಪೊಲೀಸರು ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಅವು ಕೊಲೆ ಮಾಡ್ತಾರೆ. ಲಾಸ್ಟ್ 1 ವೀಕ್ ಹಿಂದೆ ಮೆಸೇಜ್ ಬಂದಿದೆ ಪೊಲೀಸ್ ಇಲಾಖೆಗೆ, ನೆಕ್ಸ್ಟ್ ಕಾದಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ನನ್ನ ಹತ್ರ ಇತ್ತು, ಏರ್ಪೋರ್ಟಲ್ಲೇ ನಾನು ಮರೆತು ಬಂದಿದ್ದೀನಿ, ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇಷ್ಟಿದ್ದರೂ ಪೊಲೀಸರು ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ? ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರಾ ಗೊತ್ತಿಲ್ಲ ನನಗೆ. ಒಂದು ಕಡೆ ಪೊಲೀಸರಿಗೆ ಕಪಾಳ ಮೋಕ್ಷ CM ಇಂದ, ಉಳಿದ ಪೊಲೀಸರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ನನಗಿಲ್ಲ. ಕರ್ನಾಟಕ ಪೊಲೀಸಿಂದ ನ್ಯಾಯ ಸಿಗ್ತೈತೆ ಅಂತ ವಿಶ್ವಾಸ ಇಲ್ಲ ನಮಗೆ. NI ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದ್ಮೇಲೆಲ್ಲ ಕೊಲೆಗಳಾಗುತ್ತೆ. ಯಾವಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಗ್ಯಾಂಗ್ ಇದೆಯಲ್ಲ, ಈ ಭಯೋತ್ಪಾದನಾ ಗ್ಯಾಂಗು, ಅದು ಜಿಂದಾಬಾದ್ ಕೂಗಿದಾಗೆಲ್ಲ ಕೊಲೆಗಳಾಗ್ತಾಯಿದೆ. ಅದಕ್ಕೆ ಇದು
ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇಂದನೇ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಇದರಿಂದ ಈಗ ಮೂಲ ಕಾರಣ ಕಂಡುಹಿಡಿಯಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೆ ಈ ಥರ ಕೊಲೆಗಳಾಗ್ತಾ ಇದೆ ಅಂದರೆ ಸ್ಥಳೀಯ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು, ಯಾಕೆಂದರೆ ಹಿಂದೆ ಹಾಸನದಲ್ಲಿ ಆದಾಗ ಈ PFIನವ್ರನ್ನೆಲ್ಲ ಸುಮಾರು 1600 ಜನರ ಬಿಡುಗಡೆ ಮಾಡಿದೆ, ಕ್ಯಾಬಿನೆಟ್ಟಿಗೆ ತಂದು ಬಿಡುಗಡೆ ಮಾಡಿದೆ. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಪೊಲೀಸ್ ಇಲಾಖೆ ಕಮಿಷನರು DG ಎಲ್ಲ ಲೆಟ್ರ್ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವ್ರನ್ನ. ಲಾ ಡಿಪಾರ್ಟ್ಮೆಂಟ್ ಪತ್ರ ಬರೆದಿದೆ, ಬಿಡಬಾರ್ದು. ಆದರೂ ಸಿದ್ದರಾಮಯ್ಯ ಪ್ರೀತಿ ಓಲೈಕೆ, ಈ ಓಲೈಕೆಯಿಂದ ಬಿಡುಗಡೆ ಮಾಡಿದ್ರು. ಈಗ ಅದೇ ಗ್ಯಾಂಗು ಹೆಂಗೂ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯದಿಂದ ಈ ಥರದ ಕೊಲೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರ ಕುಟುಂಬ ಬಡ ಕುಟುಂಬ. ಈಗಾಗಲೇ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ 25 ಲಕ್ಷ ಪಾರ್ಟಿಯಿಂದ ನಾವೆಲ್ಲ ಕೊಡ್ತೀರಿ ಅಂತೇಳಿ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂದರೆ ಈ ಥರದ ರಿವೆಂಜ್ಗಳು ಬಹಳ ನಡೆಯುತ್ತೆ ಮಂಗಳೂರಲ್ಲಿ. ಮೂಲತಃ ಈ ರಿವೆಂಜ್ಗೆ ಮೂಲ ಕಾರಣ ಹುಷಾರಿಲ್ಲ ಸರ್, ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದ ಅವನ್ನೇ. ಈಗ ಇವರಿಗೆ ಇದು ಕಿಮೋ ಆಗಿ ರೇಡಿಯೇಷನ್ ಎಲ್ಲ ಆಗಿದೆ, ಮತ್ತು ತಿರ್ಗಾ ಶುಗರ್ ಇದೆ, ಇದಿದೆ, ಎಲ್ಲ ಇದಾಗಿದೆ. ಎಲ್ಲ ಅವನ್ನೇ ಎಲ್ಲ ನೋಡ್ಕೊತಾ ಇದ್ದು ಕರ್ಕೊಂಡು ಹೋಗ್ತಾ ಇದ್ದು, ಕರ್ಕೊಂಡ್ ಬರ್ತಾ ಇದ್ದು ಎಲ್ಲ ಅವನ್ನೇ ನಮ್ಮ ಮನೆಗೆ ಸ್ವಲ್ಪ ಆಧಾರ ಸ್ತಂಭ. ಕರಾವಳಿ ಭಾಗದಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ. ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಆಗಿದೆ. ಆದರೆ ದುರ್ದೈವಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಅವ್ರಿಗೆ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಿರು. ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ. ಇವತ್ತು ಅವರ ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ, ತಂದೆ ಮುಗ್ಧ ಒಬ್ಬ ವ್ಯಕ್ತಿ. ಇಂಥ ಒಂದು ಕಷ್ಟದಲ್ಲಿ ಸಹ ನಾವು ಇವತ್ತು ಬಂದಿದ್ದೀವಿ. ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ, ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಯವರು ಹೇಳ್ತಾಯಿದ್ರು, ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ, ಇದರಿಂದ ಏನು ಅವ್ರಿಗೇನಾದ್ರೂ ಮಾಹಿತಿ ಸಿಗ್ತಾ, ಎಲ್ಲೋ ಲೀಕ್ ಆಯ್ತಾ, ಇವ್ರ ಬಳಿ ಯಾವುದೇ ಆಯುಧ ಇಲ್ಲ, ಆತ್ಮರಕ್ಷಣೆಗಾಗಿ. ಈಗ ನೋಡಿ, ಇಲ್ಲಿ ಕರಾವಳಿಯಲ್ಲಿ ಆಗಲಿ
ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ, ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದು ಎಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದ್ರಿಲ್ಲ, ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡು ಹಾಕಿ ಕೊಲ್ಲಬೇಕು. ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ, ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ, ಏನು ಹೇಳಿ ಯಾವ ಕಾರ್ಯಕರ್ತರ ರಕ್ತದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮಲ್ಲಿ ಅದ್ದಾರೆ. ಈ ವ್ಯವಸ್ಥೆಯು ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ, ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ, ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ. ಇದಕ್ಕೇನು ಸರ್ಕಾರ, ಕೇಂದ್ರ ಸರ್ಕಾರನೇ NIA ತನಿಖೆ ಮಾಡಿ ಇಂತಿಂಥ ಯಾರ್ಯಾರು ಕಲ್ಪ್ರಿಟ್ ಅದಾರ ಅವ್ರನ್ನ ಗುಂಡು ಹೊಡೆದಿಂದ ಮುಗಿಸ್ಬೇಕು ಹೊರತು ಅದನ್ನ ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ, ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು, ಅಲ್ಲೂ ಏನು ಮಾಡಲಿಲ್ಲ. ಅವತ್ತು ನಮ್ಮ ಸರ್ಕಾರ ಇತ್ತು, ನಾನು ಅದು ವಿಧಾನಸಭೆಯಲ್ಲಿ ಅದನ್ನೇ ಹೇಳಿದೆ, ನೀವು ಏನು ಮಾಡ್ತಾಯಿದ್ದೀರಿ, ಬರೀ ಕಠಿಣ ಕ್ರಮ ಅಂದ್ಕೊಂಡು ಹಾಳು ಮಾಡಿದ್ರಿ. KG ಹಳ್ಳಿ ಘಟನೆ ಆಯಿತು, ಹುಬ್ಬಳ್ಳಿ ಘಟನೆ ಆಯಿತು, ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಚ್ಚಿದ್ರು ಅದನ್ನ ಯಾರು ನಮ್ಮ ಸರ್ಕಾರ ಇದ್ರು ಓಪನ್ ಆಗಿ ತಲವಾರು ತೊಗೊಂಡು ಬಂದರು ಶಿವಮೊಗ್ಗದಲ್ಲಿ. ಒಬ್ಬ IPS ಅಧಿಕಾರಿ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಒಂದು ಶಿಥಿಲತೆ ಇದೆ ಅನ್ನುವಂಥದ್ದು ಒಪ್ಪಬೇಕು. ನಮ್ಮ ಮುಗ್ಧ ಕಾರ್ಯಕರ್ತರನ್ನು ಬಲಿ ಕೊಡುವಂಥದ್ದು ನಿಲ್ಲಬೇಕು. ಇಲ್ಲಾಂದರೆ ನೀವೇನಿವತ್ತು ಭಾಳ ಐಷಾರಾಮಿಯಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಹುದ್ದೆ ಹೊಡ್ಕೊಂಡು ನಿಮ್ಮ ಮತ್ತೆ ಅದೇ ಸುಖ ಅನುಭವಿಸ್ಬೇಕು ಅನ್ನೋಂಥ ಮೂರ್ತನ ನಿಮ್ಮಲ್ಲಿದ್ದರೆ ಜನ ಇನ್ನಾಗಿ ವಿಶ್ವಾಸ ಇಡೋದಿಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಬೇಕು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯಗೆ ಹೇಳೋದ್ರಾಗ ಏನೂ ಅರ್ಥ ಇಲ್ಲ. ಸಿದ್ದರಾಮಯ್ಯ ನಡವಳಿಕೆ ನೋಡಿಬಿಟ್ರೆ ಪಾಕಿಸ್ತಾನದ ಒಬ್ಬ ಮುಖ್ಯಮಂತ್ರಿ ಹಂಗೆ ಮಾತಾಡುವಂಥ ಪರಿಸ್ಥಿತಿ ನೋಡಿದಾಗ ಕೇಂದ್ರನೇ ಹಸ್ತಕ್ಷೇಪ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನಾದರೂ ಸಾಂತ್ವನ ಸಿಗಬೇಕಾದ್ರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅಂತ್ಯ ಆಗಬೇಕು. ಅದರ ಜೊತೆಗೆ ನಾನು ವೈಯಕ್ತಿಕವಾಗಿ ಈ ಕುಟುಂಬಕ್ಕೂ ಸಹ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಅವರ ಆರ್ಥಿಕ ಸಹಾಯ ಮಾಡ್ತೀನಿ. ಈ ರೀತಿ ನಾವು ಬರೀ ಇದು ಆರ್ಥಿಕ ಸಹಾಯ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸಗಳಲ್ಲಿ ನಾವು ಏನು ನಮ್ಮ ಕಾರ್ಯಕರ್ತನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಚಿಂತನೆಯನ್ನು ನಾವು ಮಾಡ್ತೀವಿ. ಈಗ ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ಇರ್ತಾರೆ ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಿರೋದು ಅವಾಯ್ಡ್ ಮಾಡೋಕ್ಕೆ ತುಂಬ ಹಿಂದಿನಿಂದ ಒಂದು NIA ಆಫೀಸ್ ಆಗಬೇಕು ಶಿವಮೊಗ್ಗ ಕರ್ನಾಟಕದಲ್ಲಿ. ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಬೇಡಿಕೆ ಇದೆ. ನಮ್ಮ ಇವರು ಬೆಂಗಳೂರು MP ತೇಜಸ್ವಿ ಅವರು ಗಿರೀಶ್ ಭಾರದ್ವಾಜ್ ಒಬ್ಬರು ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರೆದವ್ರು. ಅವರು ಇಲ್ಲೊಂದು NIA ಇದು ಆಗ್ಬೇಕು. ಯಾಕಂದರೆ ಭಟ್ಕಳದಲ್ಲಿ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರೋದ್ರಿಂದ ISI ಸಂಪರ್ಕ ಇರೋದ್ರಿಂದ ಕೇಂದ್ರ ಸರ್ಕಾರನೇ ನಮ್ಮ ಗೃಹ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ, ಇಲ್ಲಿ ಒಂದು NIA ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ. ಯಾಕಂದ್ರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ. ಇಷ್ಟು ಭಯ ಯಾಕಂದ್ರೆ ಕೇರಳ ಬಾರ್ಡರ್ ಒಂದಿದೆ. ಅವರು ಇಲ್ಲಿಂದ ಆರಾಮಾಗಿ ಇಲ್ಲಿ ಒಳಗೆ ಬಂದು ಹತ್ಯೆ ಮಾಡಿ ಓಡಿ ಹೋಗಲಿಕ್ಕೆ ಅಲ್ಲೂ ಕೇರಳ ಭಾಗದಲ್ಲೂ ಗಡಿಯನ್ನು ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು, ಯಾವ ರೀತಿ ತಪಾಸಣೆ ಆಗಬೇಕು, ಎಲ್ಲ ರೀತಿ ತಪಾಸಣೆ ಆಗಿ ಅಲ್ಲಿಂದ ಮೂವ್ಮೆಂಟ್ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ ಇಲ್ಲಿಂದ ಪಾರಾಗಿ ಹೋಗಲಿಕ್ಕೆ ಬಂದುಬಿಡ್ತಾರೆ, ಮಾಡಿ ಓಡಿ ಹೋಗ್ಬಿಡ್ತಾರೆ. ಈಗ PFI ಬ್ಯಾನ್ ಆದಮೇಲೂ ಕೂಡ ಆಕ್ಟಿವಿಸ್ಟ್ಗಳು ಅದರಿಂದ ಏನು ಹೊರಗಡೆ ಬಂದಂತೆ PFI ನೋಡಿ ಬರೀ ಅದು ಇದರಲ್ಲಿ ಬ್ಯಾನ್ ಆಗಿದೆ. ಮತ್ತೊಂದು ಸಂಘಟನೆ ಹೆಸರು ಇಟ್ಕೊಂಡು ಇದು ಮಾಡ್ತಾರೆ, ಅವರೇ ಇರ್ತಾರೆ.
ಈಗ ನೋಡಿ, ಎಷ್ಟು ಈಗ ಪಾಕಿಸ್ತಾನದಲ್ಲಿ ಎಷ್ಟು ಸಂಘಟನೆಗಳದ, ದಿನ ಒಂದು ಸಂಘಟನೆ ಹುಟ್ಟುತ್ತದೆ, ಬರೀ ಲೆಟರ್ ಪ್ಯಾಡ್ ಅಟ್ಟೆ ಚೇಂಜ್ ಆಗ್ತದೆ. ಆದರೆ ನಾವು ಟಾರ್ಗೆಟ್ ಮಾಡಬೇಕಾಗಿದ್ದು PFI ದಾಗಿರಲಿ, ಅವು ಮತ್ತೊಂದು ಯಾವುದೇ ಸಂಘಟನೆ, ಆ ವ್ಯಕ್ತಿ ಅವನೇ ಇರ್ತಾನೆ, ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮಾತ್ರ ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಭಾಳ ಆದರೆ ಅವರು ಲೆಟರ್ ಪ್ಯಾಡ್ ಅಟ್ಟೆ ಚೇಂಜ್ ಮಾಡ್ತಾರೆ, ಮತ್ತು ತಮ್ಮ ಕೆಲಸ ತಮ್ಮ ಕಾಯಕ ತಾವು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡೋ, ಯಾರು ಅದ್ರ ಮುಖಂಡರು ಅದಾರ, ಅದ್ರ ಹಿಂದೆ ಬ್ಯಾಕ್ ಏನದ, ಎಲ್ಲಿದ್ದು ಹಣ ಬರ್ತದೆ, ಇದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ, ಇದು ಎಲ್ಲರೂ ಜೈಲಿಗೆ ಹಾಕಿದ್ರೆ ಅದು ಆಗೋದಿಲ್ಲ, ಸ್ಪಾಟ್ ಅವ್ರ ಮ್ಯಾಗ ಎನ್ಕೌಂಟರ್ ಆಗೋ. ಸರ್, ಈಗ ನೆಟ್ಟರ್ ಕೊಲೆ ಪ್ರಕರಣ ಆದ ನಂತರ NIA ತನಿಖೆ ಮಾಡಿದ್ದು, ಈಗಲೂ ಬಹಳಷ್ಟು ಜನ ಇನ್ನೂ ಕೂಡ ಪ್ರಕಟಣೆಯನ್ನೇ ಕೊಡ್ತಾ ಇದ್ದಾರೆ, ಇವರು ಸಿಗಬೇಕು ಆರೋಪಿಗಳು ಅಂತ. ಹೇಗೆ ಅದೇ ತನಿಖೆ ನಡೆದ ಮೊನ್ನೆ ಒಬ್ಬರನ್ನು ತೊಗೊಂಡು ಬಂದಾರಲ್ರಿ, ಈಗ ತನಿಖೆ ಅಂತ ನಡೆದಿದೆ. ಇನ್ನು ವೇಗವಾಗಿ ಇದನ್ನು ಇವ್ರಂತ್ರ ಸಿಗ್ತಾರೆ, ಇವ್ರೇನು ಭಾಳ ದೂರ ಏನು ಹೋಗಿರೋದಿಲ್ಲ, ಇವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಹಿಂಗಾದ್ರೆ ಇದು ಸಮಾಧಾನ ಆಗೋದು. ಭಯ ಅನ್ನುವಂಥದ್ದು ಬರಬೇಕಾದ್ರೆ ಆನ್ ಸ್ಪಾಟ್ ಅವ್ರನ್ನ ಎನ್ಕೌಂಟರ್ ಮಾಡಬೇಕು, ಅದನ್ನ ಬಿಟ್ಟರೆ ಮತ್ತೊಂದು ಪರಿಹಾರ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಸವಾಲನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ನೋಡಿ, ಪಾಲಿಟಿಕಲ್ ಕೇಳಬಾರ್ದು, ಇದು ಸತ್ತವ್ರ ಮನೆಯಲ್ಲಿದ್ದೀವಿ ನಾವು, ಅವೆಲ್ಲ ಹಂಗೆ. ಸುಹಾಸ್ ಶೆಟ್ಟಿಯವರ ಹತ್ಯೆ ಒಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಷಡ್ಯಂತ್ರದ ಒಂದು ಭಾಗ ಅಂಥೇಳಿ ಅನಿಸುತ್ತೆ. ಅವರು ಆರಿಸ್ಕೊಂಡಿರೋ ಸಮಯ ಮತ್ತು ಸ್ಥಳ ಅದರಲ್ಲಿ ಎರಡು ಕಾಣುತ್ತೆ. ಒಂದು ಹತ್ಯೆ ಮಾಡಬೇಕು ಅನ್ನೋದು, ಇನ್ನೊಂದು ಭಯ ನಿರ್ಮಾಣ ಮಾಡಬೇಕು ಅನ್ನೋದು. ತಾತ್ಕಾಲಿಕವಾಗಿ ಈ ಘಟನೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಇವತ್ತು ಸಮಾಜ ಸುಹಾಸ್ ಶೆಟ್ಟಿ ಹತ್ಯೆಕೋರರನ್ನು ಸುಮ್ಮನೆ ಬಿಡುವ ಮಾನಸಿಕತೆಯಲ್ಲಿ ಯಾರೊಬ್ಬರೂ ಇಲ್ಲ. ಒಂದು ತಿಂಗಳು ಮುಂಚೆನೇ ಅವ್ರು ಪೋಸ್ಟ್ ಹಾಕ್ತಾರೆ, ಯಾಕೆ ಇವ್ರಿಗೆ ಭದ್ರತೆ ಒದಗಿಸ್ಲಿಲ್ಲ? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಮತ್ತು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂಥ ಆಯುಧಗಳನ್ನು ಕೂಡ ಪೊಲೀಸರು ಇಟ್ಕೊಳ್ಳೋದ ರೀತಿಯಲ್ಲಿ ಪದೇ ಪದೇ ತಪಾಸಣೆ ಮಾಡಿ ಅವನ್ನ ನಿರಾಯುಧನನ್ನಾಗಿ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ತನಿಖೆ ಆಗಬೇಕು. ಒಂದು ತಿಂಗಳು ಮುಂಚೆ ಮಾರ್ಚ್ ತಿಂಗಳಲ್ಲೇ ಪೋಸ್ಟ್ ಹಾಕಿದ್ರು, ಯಾಕೆ ಸುಹಾಸ್ ಶೆಟ್ಟಿಗೆ ರಕ್ಷಣೆ ಕೊಡಲಿಲ್ಲ? ಮತ್ತು ಇನ್ನೊಂದು ಈಗ ಮತ್ತೆ ಹಾಕಿದ್ದಾರೆ, ಇನ್ನೊಂದು ವಿಕೆಟ್ ಬೀಳುತ್ತೆ ಅಂಥೇಳಿ. ನಾವೇ ನೇರವಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾವು ಅದಕ್ಕೂ ತಯಾರಿದ್ದೀವಿ. ಆದರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ರಕ್ಷಣೆ ಕೊಡಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕು. ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ಸುಹಾಸ್ ಶೆಟ್ಟಿ ಅವರ ಸಾವು ವ್ಯರ್ಥ ಆಗೋದಿಲ್ಲ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸತ್ತವರು ಅನ್ಯಕೋಮರು ಆಗಿದ್ದರೆ ಸ್ಪರ್ಧೆಯಲ್ಲಿ ನಿಂತು ಪರಿಹಾರ ಘೋಷಣೆ ಮಾಡ್ತಿದ್ದವರು, ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾ ಇದ್ದವರು, ನಾವು ಸಂವಿಧಾನ ಅಣತಿಯಂತೆ ನಡೀತೀವಿ ಅಂಥೇಳಿ ಪದೇ ಪದೇ ಹೇಳುವ ಜನ ಎಲ್ಲಿ ಇವತ್ತು ಉಸ್ತುವಾರಿ ಸಚಿವರು ಬರಬೇಕಿತ್ತಲ್ಲ? ಇಲ್ಲಿ ಸಾಂತ್ವನ ಹೇಳಬೇಕಾಗಿದ್ದು, ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿದ್ದು ಅವ್ರದ್ದು ಕರ್ತವ್ಯ ಇತ್ತು. ಇರಲಿ, ನಮಗವರ ನೆರವು ಸಾಂತ್ವನವನ್ನು ನಂಬಿಕೊಂಡು ನಾವ್ಯಾರೂ ಸಂಘಟನೆ ಚಟುವಟಿಕೆಗಳಲ್ಲಾಗಲಿ ಸಾರ್ವಜನಿಕ ಬದುಕಿನಲ್ಲಾಗಲಿ ಇಲ್ಲ. ನಮ್ಮದು ಇಷ್ಟೇ. ಇದೊಂದು ರೀತಿ ಸೂಕ್ಷ್ಮವಾದ ಪ್ರದೇಶ ದಕ್ಷಿಣ ಕನ್ನಡ, ಕೇರಳ. ದೇಶಭಕ್ತರು ಎಷ್ಟು ಸಂಘಟಿತರಾಗಿದ್ದಾರೆ, ಗಟ್ಟಿ ಇದ್ದಾರೋ, ದೇಶದ್ರೋಹಿಗಳು ಅಷ್ಟೇ ಪ್ರಮಾಣದಲ್ಲಿದ್ದಾರೆ. ದೇಶದ್ರೋಹಿಗಳನ್ನು
ಬೇರು ಸಹಿತ ಕಿತ್ತು ಹಾಕಲೇಬೇಕು. ಅದಕ್ಕೆ ಇಡೀ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮುಂಚೆನೇ ನಾವು ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಸಂದರ್ಭದಲ್ಲೇ ಇಲ್ಲೊಂದು NIA ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿದ್ವಿ, ಬೇಡಿಕೆ ಇತ್ತು. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇದೊಂದು ಸೂಕ್ಷ್ಮ ಪ್ರದೇಶ ಇದೆ, ಇಲ್ಲಿ NIA ಘಟಕ ಇದ್ದರೆ ಸ್ಥಳೀಯವಾಗಿರುವಂಥ ಚಲನವಲನಗಳ ಮೇಲೆ ಗಮನ ಇಟ್ಟು ದೇಶದ್ರೋಹಿಗಳನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಘಟಕದ ಬೇಡಿಕೆಯನ್ನು ಮುಂದಿಟ್ಟಿದ್ವಿ. ಆ ಘಟಕ ಸ್ಥಾಪಿಸಬೇಕು ಅನ್ನೋದು ಆಗ್ರಹ ಇದೆ. ಮತ್ತು ಇವರು ಯಾರು ಅಪರಾಧ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚೋದು, ಅವರಿಗೆ ಆರ್ಥಿಕ ನೆರವು ಕೊಡುವಂಥ ಮತ್ತು ಪ್ರಚೋದನೆ ಕೊಡುವಂಥ ವ್ಯಕ್ತಿ ಮತ್ತು ಸಂಘಟನೆಗಳನ್ನು ಮಟ್ಟ ಹಾಕೋದು ಸರ್ಕಾರದ ಕರ್ತವ್ಯ ಇದೆ. ಇಲ್ಲದೇ ಇದ್ದರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸೋದಕ್ಕೆ ಸರ್ಕಾರವೇ ಕಾರಣ ಆಗುತ್ತೆ. ಎಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಿರುವಂಥವರಿಗೆ ಅವರಿಗೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹೊಣೆಗಾರಿಕೆ ಯಾರು ವಹಿಸಬೇಕು? ನೋಡಿ, ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು ಅಸಾಧ್ಯದ ಕೆಲಸ ಅಲ್ಲ. ನಮ್ಮ ಸೈನ್ಯಕ್ಕೆ ಸಾಮರ್ಥ್ಯ ಇದೆ. ದೇಶದ ಒಳಗೆ ಇದ್ದು ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳನ್ನು ಸರ್ಕಾರದ ಜೊತೆಗೆ ಸಮಾಜವೂ ಜಾಗೃತಿಯಿಂದ ಇದ್ದು ಅವ್ರನ್ನ ಮಟ್ಟ ಹಾಕಬೇಕಾಗತ್ತೆ. ಬರೀ ಸರ್ಕಾರದ ಮೇಲೆ ನಾನು ಹೊರಿಸೋದಕ್ಕೆ ಬಯಸೋದಿಲ್ಲ. ಯಾರು ಮಾಡಿದ್ದಾರೆ ಏನು ಅನ್ನೋದು ಪೊಲೀಸ್ ತನಿಖೆ ಆಗಬೇಕು. ಒಂದು ತಿಂಗಳು ಮುಂಚೆ ಪೋಸ್ಟ್ ಹಾಕಿದ್ದಾರೆ, ಅವು ಯಾರು ಅವ್ರ ಹಿನ್ನೆಲೆ ಏನು ಕಂಡುಹಿಡಿಯೋದು ಕಷ್ಟನಾ? ಟೆಕ್ನಾಲಜಿ ಇದೆ ಇವತ್ತು. ಮತ್ತು ಈಗಾಗಲೇ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ನೂರಾರು ಜನ ಓಡಾಡ್ತಿರೋ ಸಂದರ್ಭದಲ್ಲಿ ಮಾರಕಾಯುಧಗಳನ್ನು ಬಳಸಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಸರ್ಕಾರ ಯಾಕಿರಬೇಕು? ಸರ್ಕಾರ ಯಾಕೆ ಬೇಕು? ಸರ್ಕಾರ ಇದು ಇಂಡಿವಿಜುವಲ್ ಇನ್ಸಿಡೆಂಟ್ ಅಂತ ಪರಿಗಣಿಸಬಾರ್ದು. ಇದು ಹಿಂದ್ಗಡೆ ಯೋಜನಾಬದ್ಧವಾಗಿರ್ತಕ್ಕಂಥ ಆಕಸ್ಮಿಕವಾಗಿ ನಡೆಯೋ ಘಟನೆಗಳು ಬೇರೆ. ಯಾವುದೋ ಒಂದು ಗಲಾಟೆ ಆಗುತ್ತೆ, ಆಕಸ್ಮಿಕವಾಗಿ ಆಕ್ರೋಶದಿಂದ ರಿಯಾಕ್ಷನ್ ಆಗುತ್ತೆ, ಅದು ಬೇರೆ. ಇದು ಪ್ಲಾನ್ಡ್ ಆಗಿ ಮಾಡಿರ್ತಕ್ಕಂಥದ್ದು. ಮತ್ತು ಇವನು ನಿರಾಯುಧನಾಗಿದ್ದಾನೆ ಅಂತ ಖಾತ್ರಿಪಡಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಎಲ್ಲಿ ಬರ್ತಾನೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿರ್ತಕ್ಕಂಥ ಮಾಡ್ರು. ಹಾಗಾಗಿ ಆ ಪ್ಲಾನ್ ಮಾಡಿರೋರು ಒಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ, ಒಂದು ದೊಡ್ಡ ತಂಡವೇ ಇರುತ್ತೆ. ಅವ್ರಿಗೆ ಫೈನಾನ್ಸ್ ಮಾಡುವ ತಂಡಗಳು ಇರ್ತವೆ. ಇಷ್ಟೊತ್ತಿಗೆ ಪೊಲೀಸರು ಅರೆಸ್ಟ್ ಮಾಡಬೇಕಾಗಿತ್ತು. ಅರೆಸ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಸಾಮರ್ಥ್ಯದ ಬಗ್ಗೆನೂ ಕೂಡ ಅಪನಂಬಿಕೆ ಪ್ರಾರಂಭ ಆಗುತ್ತೆ ಮತ್ತು ಜನರು ವಿಶ್ವಾಸ ಕಳ್ಕೊಳ್ತಾರೆ. ಅವ್ರ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನು. ನೋ ಡೌಟು ಇದರ ಹಿಂದ್ಗಡೆ ದಕ್ಷಿಣ ಕನ್ನಡದಲ್ಲಿ ಯಾವಾಗಲೂ ದೇಶದ್ರೋಹದ ಚಟುವಟಿಕೆಯನ್ನು ಬೆಂಬಲಿಸುವಂಥ ಹುಷಾರಿಲ್ಲ ಸರ್, ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದ ಅವನ್ನೇ. ಈಗ ಇವರಿಗೆ ಇದು ಕಿಮೋ ಆಗಿ ರೇಡಿಯೇಷನ್ ಎಲ್ಲ ಆಗಿದೆ, ತಿರ್ಗಾ ಶುಗರ್ ಇದೆ, ಇದಿದೆ, ಎಲ್ಲ ಇದಾಗಿದೆ. ಎಲ್ಲ ಅವನ್ನೇ ಎಲ್ಲ ನೋಡ್ಕೊತಾ ಇದ್ದು ಸರ್. ಕರ್ಕೊಂಡು ಹೋಗ್ತಾ ಇದ್ದು, ಕರ್ಕೊಂಡ್ ಬರ್ತಾ ಇದ್ದೆಲ್ಲ ಅವನ್ನೇ ನಮ್ಮ ಮನೆಗೆ ಸ್ವಲ್ಪ ಆಧಾರ ಸ್ತಂಭ ನನಗೂ ಸಹ ಹುಷಾರಿಲ್ಲ, BP ಶುಗರ್. ನೀವು ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಕುಟುಂಬದ ಅಪ್ಪನೇ ಇಲ್ಲ ಕುಟುಂಬದ ನಾವು ಬಂದಾಗ ಅಲ್ಲಿ ಇದು ಮನೆ ನಾವು ನಮ್ದು ಅಮ್ಮನ ಮನೆ. ಎಲ್ಲಾದ್ರೂ ಒಂದು ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ನನ್ನ ಮಿಸಸ್ ಪಾಲನೆ ಜಾಗ ತೆಗೆದಾರೆ 1.5 ಎಕರೆ ಅಂತ ಬೆಂಗಳೂರಲ್ಲಿ ಇಲ್ಲಿ ಎಂಗುಲ ಬಜ್ಪೇಡೆ ಇತ್ತ ಅದಾದ ಗೊತ್ತೇ ಮೇಡಮ್. ತುಂಬಾ ಒಂದು ಅವಲೇ ಇರ್ತಾರೆ ಬಜಿಪೇಡೆ ಬಗ್ಗೆ ಮೂಲ ಬತ್ತ ಸರ್ಕಾರದಿಂದ ಅಂದಂಚ ಬತ್ತ ಸುಮಕಲು ಕುಲ್ಲಿರ ಫಾರ್ಮ್ ಹೌಸ್ ಅಲ್ಲಿ ಕಲೆಕ ಮತ್ತೆ ಮೈಸೂರಲ್ಲಿ
ಜೈಲಿಗೆ ಹೋಯ್ತು ಬರ್ಬೇನಾಗ ನಾನು ಹಳ್ಳಿದ ಕೆಲಸ ಎಲ್ಲ ಗೊತ್ತಿದ್ದ ಜೀವನ ಕೂಡ ಒಂಜಿ ಮಗೆ ಇದ್ದಿದ್ದಿಲ್ಲ ಎಲ್ಲ ಮತ್ತೆ ಮೊನ್ನೆ ಬಂದಿದ್ರು ಒಂದು 3-4 ದಿವಸ ಆಯ್ತು ಅಷ್ಟೇ ಬಂದು 2 ದಿವಸ ಪಂಡ ಮಕ್ಕಳಿಗೆ ಎಂಚಿನ ಹೋಗ್ತುಂಡೆ ಮಗೆ ಮೂಲ ಬಾತದ ಕುಲ್ಲಿ ಉಂಡ ಒಂಚೂರು ನನ್ನ ಅರ್ಪಾಡ್ದ ಒಂಚೂರು ಕೊಡುಗೆ ಹೆಜ್ಜೆ ಅತ್ತ ಅನ್ಬಿನ ಒಂಜಿಂದ ಇತ್ತು ನಾಯಿ ಭಕ್ತನ್ಲ ಹೆಚ್ಚೆ ಅವ್ನಿಗೆ ಇಷ್ಟ ಇತ್ತು ಆದ್ರೆ ಹುಡುಗರು ಬರಕ್ಕೆ ಇಲ್ಲಿ ಹಳ್ಳಿ ಅಲ್ವಾ ಜೊತೆ ಬರಕ್ಕೆ ಇಷ್ಟಪಡ್ತಾರೆ ಒಟ್ಟಿಗೆ ಬಂದ್ರೆ ಸರಿಯಾಗಿಲ್ಲ ಇರೋಕ್ಕಾಗಲ್ಲ ಈಗ ಮನೆ ಕಟ್ಟಿದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂದ್ರೂ ಈಗ ಮನೆಗೆ ಸಣ್ಣದ್ದು ಅಂತ ಹೇಳ್ತಿದ್ರು ಲಾಸ್ಟ್ ಟೈಮ್ ನಮ್ಮನ್ನ ಕರ್ಕೊಂಡ್ಬರಕ್ಕೆ ತುಂಬಾ ಮುಜುಗರ ಮಾಡ್ಕೊಂಡು ಅದೇ ಅಲ್ಲೇನೆ ಈಗ ಜಾಗ ಎಲ್ಲ ಲೆವೆಲ್ ಮಾಡಿ ಕನ್ವರ್ಷನ್ ಎಲ್ಲ ಆಗಿದೆ ಮನೆ ಮಾಡುವ ಪ್ಲಾನ್ ಅಲ್ಲಿ ಇದ್ದ ರೋಡ್ ಇಲ್ಲ ಬಂದ್ರೆ ಗಾಡಿ ಚೆನ್ನಾಗಿರಲ್ಲ ಒಳ್ಳೆ ಅದೇ ಅದು ಮನೆ ಇಲ್ಲೇ ಫಾರ್ಮ್ ಹೌಸ್ ಒಂದು ಎಲ್ಲಿ ಮಲ್ದಿನ ಬೇಲೆ ಹಾಕ್ಲಿಕ್ಕೆ ಒಂದು ಇಟ್ಟು ಬತ್ತೆ ಹಾಕ್ಲಿ ಮಾತ್ರೆ ಒಂದ್ಸರಿ ಅಂತ ಅವಲೇ ಕೋಡಿಗೆ ರೆಡ್ಡೆ ಇಲ್ಲ ಅಂತ ಕರ್ಕೊ ಬಂದ್ರೆ ಅಮ್ಮಗೆ ತೊಂದರೆ ಆಗುತ್ತೆ ಕಳ್ಸರಿಗೆ ಅವನಿಗೆ ಅವನಿಗೆ ಅಕ್ಕನ ಮಗ ಇವಳು ಸ್ವಂತ ತಮ್ಮ ಅವನಿಗೆ ಅವರಿಗೂ ಸುರಕ್ಕಲಲ್ಲಿ ಇಲ್ಲೆಲ್ಲ ಕಮ್ಮಿ ಬೇರೆ ದೇವಸ್ಥಾನದ ಇವಾಗ ಇದರಿಂದ ಗೊತ್ತೈತಿ ಮುಂದೆ ಬಡ್ಡಿ ಕೊಡ ರಾತ್ರಿ ಎಣ್ಣ ಮೂಲು ಒಂಜಿ ಕಡಿಮೆ ಅಂದಲ್ಲ ಒಂಜಿ ಮುಲ್ಪ ಅಂತ ಏರಿಯಾಡ ಗುರ್ತಾಯ್ತು ಏರಿಯಾಗ್ಲ ಗುರ್ತಾನೆ ಇದ್ದಾನೆ ಅಂತಿದೆ ಹೆಂಗಲ ಗೊತ್ತಿದ್ದಿ ಜಾಸ್ತಿ ಬೇರೆ ಗೊತ್ತಾಗತ್ತ ನಮ್ಮ ಮನೆಗೆ ಒಂದು ಆಧಾರ ಸ್ತಂಭ ಆಗಿದ್ದ ಅವನು ಇಬ್ಬರು ಗಂಡು ಮಕ್ಕಳು ಅವನು ದೊಡ್ಡವನು ಅವನು ಈಗಲ್ಲೂ ನಿಮ್ಮ ಮನೆಗೆ ನಮ್ಮ ಇಲ್ಲೇ ಮೇಲುಗಡೆ ಮನೆ ನಮ್ಮದು ಚಿಕ್ಕದ ಮನೆ ಇದೆ ಈಗ ಮನೆಗೆ ಅವನ ಆಧಾರ ಸ್ತಂಭ ಆಗಿದ್ದ ಸ್ವಲ್ಪ ಇದರಲ್ಲಿ ಇನ್ನೂ ಜಾಗರಣವಿದ್ದ ಅದಕ್ಕೆ ಓಡಾಡ್ಕೊಂಡಿದ್ದ ಸ್ವಲ್ಪ ಇದೆ ಅಂತ ಇನ್ನೊಂದು ಕೇಸು ನಿಂತು ಅವನು ಹೇಳ್ತಾ ಇದ್ದದೇ ನನ್ನ ಉಸಿರು ಇರುವವರೆಗೆ ಹಿಂದುತ್ವಕ್ಕೆ ಹೋರಾಡ್ತೀನಿ ಅಂತ. ಆಮೇಲೆ ಅವನು ಹೇಳ್ತಿದ್ದ ಯಾಕೆ ಹೆದರ್ಬೇಕು ಏನೋ ಹುಲಿ ಅವರು ಯಾಕೆ ಹೆದರ್ಬೇಕು ಎಲ್ಲ ಕೇಳಿದೆ ನಾನು ಯಾಕೆ ಹೆದರ್ಬೇಕು ಅಂತ ಹೇಳಿ ನನಗೆ ಹೇಳ್ತಿದ್ದ ಅಲ್ಲಿ ನಾವು ಬೆಚ್ಚಪೆಯಲ್ಲಿ ಮೊದಲು ಒಂದು ಸ್ವಲ್ಪ ಮಟನ್ ಕೆಲಸ ಆದಾಗ ನಾವು ಬಾಡಿಗೆ ಮನೆ ಇದ್ದೆವು ಆಗ ಅಲ್ಲಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಈಗ 2 ವರ್ಷ ಆಮೇಲೆ ನಾನು ಇನ್ನು ತಿರ್ಗಾ ರಿಲೀಸ್ ಆದಮೇಲೆ ಅಲ್ಲಿ ಇದ್ದರೆ ಇವನಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದೆಲ್ಲ ಊರಿಗೆ ಶಿಫ್ಟ್ ಆದ್ವಿ ನಾವು ಈ ಮನೆ ಇಲ್ಲಿಗೆ ಶಿಫ್ಟ್ ಆದ್ವಿ ಅಲ್ಲಿ ಒಂದು ಸಣ್ಣ ಗುಡಿಸಲ್ ತರ ಕಟ್ಟಿದ್ದಾರೆ ಮನೆ ಕಟ್ಟಬೇಕಂತ ಮಾತಾಡ್ಕೊಂಡು ಆಮೇಲೆ ಅಲ್ಲಿ ಬಾಡಿಗೆ ಮನೆ ಇದ್ದದಲ್ಲಿ ಬಿಟ್ಟು ಇಲ್ಲಿ ಊರಿಗೆ ಬಂದೆ ನಾನು ಊರಲ್ಲಿದ್ದೆ ಅವನು ಅಲ್ಲೇ ಒಂದು ಕೋಡಿಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ಇದ್ದ ಏನು ಸ್ವಲ್ಪ ಇತ್ತೀಚೆಗೆ ನಮ್ಮ ಮರಳು ವ್ಯಾಪಾರ ಟಿಪ್ಪರ್ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಮಾಡ್ತಿದ್ದ ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ಗಾಡಿ ಫೈನಾನ್ಸ್ ನಮಗೆ ಹೇಳ್ತಿದ್ದ ಅಪ್ಪ ನೀವು ಜೋಪಾನ ಹೋಗಿ ಯಾಕೆ ಅಲ್ಲಿ ಮುಸ್ಲಿಂ ಜಾಸ್ತಿ ಅಲ್ವಾ ಜೋಪಾನ ಹೋಗಿ ಅಂತೆಲ್ಲ ಹೇಳ್ತಿದ್ದ. ಈಗ ನನಗೆ ಜೋಪಾನ ಹೋಗಿ ಅಂತ ಹೇಳ್ಬಿಟ್ಟು ಅವನೇ ಈ ಥರ ಮಾಡ್ಬಿಟ್ಟು
ಇಲ್ಲ ಮೊನ್ನೆ ಬೆಳ್ತಂಗಡಿ ಫಂಕ್ಷನ್ ಇತ್ತು ಒಂದು, ಅಲ್ಲಿ 2 ದಿವಸ ಬಂದಿಲ್ಲ. ಅದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ರೆ ಅಲ್ಲಿ ಏನೋ ಬಚಾವ್ ಆಗ್ತಿದ್ರೆ ಏನೋ, ಅಲ್ಲಿಗೆ ಬಂದಿಲ್ಲ. ಇನ್ನು ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಹಾಂ, ಆಮೇಲೆ ಯಾವುದೋ ಒಂದು ಗಾಡಿಯಲ್ಲಿ ಇದಿರ್ತಿತ್ತು, ಯಾವುದಾದ್ರು ಒಂದು ಅದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಒಬ್ರಿಗೆ ಕೇಸ್ ಹಾಕ್ತಿವಿ, ತೆಗ್ದಿಡ್ಬೇಕು ನೀನಂತೆಲ್ಲ ಬೆಳಿಗ್ಗೆ ಬಂದು ಎಲ್ಲ ತೆಗ್ಸಿ ನೀನೇನಾದ್ರೂ ಈ ತರ ಇಟ್ಕೊಂಡು ನಿನ್ ಮೇಲೆ ಒಬ್ರಿಗೆ ಕೇಸ್ ಹಾಕ್ತೀನಿ, ಈ ತರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರಂತೆ. ಸಂಜೆಗೆ ಹೀಗಾಗಿದೆ. ನನಗೆ ಅವ್ನು ಫೋನ್ ಮಾಡುವಾಗ ಅವನು ಸತ್ತೋದು ನನಗೆ ನೆನಪಿಲ್ಲ. ಇವನು ಯಾರಿಗಾದ್ರೂ ಕೊಲೆ ಮಾಡಿ ತಿರ್ಗ ನನಗೆ ಅದು ತಲೆ ಬಿಸಿ. ಇವನೇ ತಿರ್ಗಿ 1 ವರ್ಷ 2 ವರ್ಷ ಆಯ್ತು, ತಿರ್ಗಿ ಗೊತ್ತಿಲ್ಲ. ಮುಂದೆ ಒಂದು 4 ಜನಕ್ಕೆ ಹೊಡೆಯುವಷ್ಟು ಕೆಪಾಸಿಟಿ ಇವನಿಗಿದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್ ಯಾರು ಮಾಡಿದ್ದಾರೆ ಹಾಗೇನೆ ನರಳಿ ನನ್ನ ಮಗನ ಹೆಂಗೆ ಸಾಯಿಸಿದ್ರು, ರಸ ಅವರು. ಕರಾವಳಿ ಭಾಗದಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ. ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡೋದು. ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ. ಇವತ್ತು ಅವರ ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ. ತಂದೆ ಮುಗ್ಧ ಒಬ್ಬ ವ್ಯಕ್ತಿ. ಇಂಥ ಒಂದು ಕಷ್ಟದಲ್ಲಿ ಸಹ ನಾವು ಇವತ್ತು ಬಂದಿದ್ದೀವಿ. ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗರಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ, ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಯವರು ಹೇಳ್ತಾಯಿದ್ರು, ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ, ಇದರಿಂದ ಏನು ಅವ್ರಿಗೇನಾದ್ರೂ ಮಾಹಿತಿ ಸಿಗ್ತಾ,
ಎಲ್ಲೋ ಲೀಕ್ ಆಯ್ತಾ, ಇವ್ರ ಬಳಿ ಯಾವುದೇ ಆಯುಧ ಇಲ್ಲ, ಆತ್ಮರಕ್ಷಣೆಗಾಗಿ. ಈಗ ನೋಡಿ, ಇಲ್ಲಿ ಕರಾವಳಿಯಲ್ಲಿ ಆಗಲಿ ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ, ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದು ಎಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದಿಲ್ಲ, ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡು ಹಾಕಿ ಕೊಲ್ಲಬೇಕು. ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗೆ ಅನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ, ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ, ಏನು ಹೇಳಿ ಯಾವ ಕಾರ್ಯಕರ್ತರ ರಕ್ತದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮಲ್ಲಿ ಅದ್ದಾರೆ. ಈ ವ್ಯವಸ್ಥೆಯು ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ, ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ, ಇಲ್ಲಿ ಕಲಬುರಗಿಯಲ್ಲಿ ಆಗಲಿ, ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ. ಇದಕ್ಕೇನು ಸರ್ಕಾರ, ಕೇಂದ್ರ ಸರ್ಕಾರನೇ NIA ತನಿಖೆ ಮಾಡಿ ಇಂತಿಂಥ ಯಾರ್ಯಾರು ಕಲ್ಪ್ರಿಟ್ ಅದಾರ ಅವ್ರನ್ನ ಗುಂಡು ಹೊಡೆದಿಂದ ಮುಗಿಸ್ಬೇಕು ಹೊರತು ಅದನ್ನ ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ, ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು, ಅಲ್ಲೂ ಏನು ಮಾಡಲಿಲ್ಲ. ಅವತ್ತು ನಮ್ಮ ಸರ್ಕಾರ ಇತ್ತು, ನಾನು ಅದೇ ವಿಧಾನಸಭೆಯಲ್ಲಿ ಅದನ್ನೇ ಹೇಳಿದೆ, ನೀವು ಏನು ಮಾಡ್ತಾಯಿದ್ರಿ, ಬರೀ ಕಠಿಣ ಕ್ರಮ ಅಂದ್ಕೊಂಡು ಹಾಳು ಮಾಡಿದ್ರಿ. KG ಹಳ್ಳಿ ಘಟನೆ ಆಯಿತು, ಹುಬ್ಬಳ್ಳಿ ಘಟನೆ ಆಯಿತು, ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಚ್ಚಿದ್ರು ಅದನ್ನ ಯಾರು ನಮ್ಮ ಸರ್ಕಾರ ಇದ್ರು ಓಪನ್ ಆಗಿ ತಲವಾರು ತೊಗೊಂಡು ಬಂದರು ಶಿವಮೊಗ್ಗದಲ್ಲಿ. ಒಬ್ಬ IPS ಅಧಿಕಾರಿ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಒಂದು ಶಿಥಿಲತೆ ಇದೆ ಅನ್ನುವಂಥದ್ದು ಒಪ್ಪಬೇಕು. ನಮ್ಮ ಮುಗ್ಧ ಕಾರ್ಯಕರ್ತರನ್ನ ಬಲಿ ಕೊಡುವಂಥದ್ದು ನಿಲ್ಲಬೇಕು. ಇಲ್ಲಾಂದರೆ ನೀವೇನಿವತ್ತು ಭಾಳ ಐಷಾರಾಮಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ಹುದ್ದೆ ಹೊಡ್ಕೊಂಡು ನಿಮ್ಮ ಮತ್ತೆ ಅದೇ ಸುಖ ಅನುಭವಿಸ್ಬೇಕು ಅನ್ನೋಂಥ ಮೂರ್ತನ ನಿಮ್ಮಲ್ಲಿದ್ದರೆ ಜನ ಇನ್ನಾಗಿ ವಿಶ್ವಾಸ ಇಡೋದಿಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಬೇಕು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯಗೆ ಹೇಳೋದ್ರಾಗ ಏನೂ ಅರ್ಥವೂ ಇಲ್ಲ. ಸಿದ್ದರಾಮಯ್ಯ ನಡವಳಿಕೆ ನೋಡಿಬಿಟ್ರೆ ಪಾಕಿಸ್ತಾನದ ಒಬ್ಬ ಮುಖ್ಯಮಂತ್ರಿಯಂಗೆ ಮಾತಾಡುವಂಥ ಪರಿಸ್ಥಿತಿ ನೋಡಿದಾಗ ಕೇಂದ್ರನೇ ಹಸ್ತಕ್ಷೇಪ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನಾದರೂ ಸಾಂತ್ವನ ಸಿಗಬೇಕಾದ್ರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅಂತ್ಯ ಆಗಬೇಕು. ಅದರ ಜೊತೆಗೆ ನಾನು ವೈಯಕ್ತಿಕವಾಗಿ ಈ ಕುಟುಂಬಕ್ಕೂ ಸಹ ನಾಳೆ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಅವರ ಆರ್ಥಿಕ ಸಹಾಯನ ಮಾಡ್ತೀನಿ. ಈ ರೀತಿ ನಾವು ಬರೀ ಇದು ಆರ್ಥಿಕ ಸಹಾಯ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸಗಳಲ್ಲಿ ನಾವು ಏನು ನಮ್ಮ ಕಾರ್ಯಕರ್ತನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಚಿಂತನೆಯನ್ನು ನಾವು ಮಾಡ್ತೀವಿ. ಈಗ ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ಇರ್ತಾರೆ, ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಿರೋದು ಅವಾಯ್ಡ್ ಮಾಡೋಕ್ಕೆ ತುಂಬ ಹಿಂದಿನಿಂದ ಒಂದು NIA ಆಫೀಸ್ ಆಗಬೇಕು ಶಿವಮೊಗ್ಗ ಕರ್ನಾಟಕದಲ್ಲಿ. ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಬೇಡಿಕೆ ಇದೆ. ನಮ್ಮ ಇವರು ಬೆಂಗಳೂರು MP ತೇಜಸ್ವಿ ಅವರು ಬರೆದಾರ, ಗಿರೀಶ್ ಭಾರದ್ವಾಜ್ ಒಬ್ಬರು ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರೆದವ್ರು. ಅವರು ಇಲ್ಲೊಂದು NIA ಇದು ಆಗ್ಬೇಕು. ಯಾಕಂದರೆ ಭಟ್ಕಳದಲ್ಲಿ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರೋದ್ರಿಂದ, ISI ಸಂಪರ್ಕ ಇರೋದ್ರಿಂದ ಕೇಂದ್ರ ಸರ್ಕಾರನೇ, ನಮ್ಮ ಗೃಹ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ, ಇಲ್ಲೊಂದು NIA ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ. ಯಾಕಂದ್ರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ. ಇಷ್ಟು ಭಯ ಆಗಿ, ಯಾಕಂದ್ರೆ ಕೇರಳ ಬಾರ್ಡರ್ ಒಂದಿದೆ. ಅವರು ಇಲ್ಲಿಂದ ಆರಾಮಾಗಿ ಇಲ್ಲಿ ಒಳಗೆ ಬಂದು ಹತ್ಯೆ ಮಾಡಿ ಓಡಿ ಹೋಗಲಿಕ್ಕೆ ಅಲ್ಲೂ ಕೇರಳ ಭಾಗದಲ್ಲೂ ಗಡಿಯನ್ನು ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು, ಯಾವ ರೀತಿ ತಪಾಸಣೆ ಆಗಬೇಕು, ಎಲ್ಲ ರೀತಿ ತಪಾಸಣೆ ಆಗಿ ಅಲ್ಲಿಂದ ಮೂವ್ಮೆಂಟ್ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ ಇಲ್ಲಿಂದ ಪಾರಾಗಿ ಹೋಗಲಿಕ್ಕೆ. ಬಂದುಬಿಡ್ತಾರೆ, ಮಾಡಿ ಓಡಿ ಹೋಗ್ಬಿಡ್ತಾರೆ.
ಈಗ PFI ಬ್ಯಾನ್ ಆದ್ಮೇಲೂ ಕೂಡ ಆಕ್ಟಿವಿಸ್ಟ್ಗಳು ಅದರಿಂದ ಏನು ಹೊರಗಡೆ ಬಂದಂತೆ PFI ನೋಡ್ರಿ ಬರೀ ಅದು ಇದರಲ್ಲಿ ಬ್ಯಾನ್ ಆಗಿದೆ. ಮತ್ತೊಂದು ಸಂಘಟನೆ ಹೆಸರಿಟ್ಕೊಂಡು ಇದು ಮಾಡ್ತಾರೆ, ಅವರೇ ಇರ್ತಾರೆ. ಈಗ ನೋಡಿ, ಈಗ ಎಷ್ಟು ಈಗ ಪಾಕಿಸ್ತಾನದಲ್ಲಿ ಎಷ್ಟು ಸಂಘಟನೆಗಳದಾವೆ, ದಿನ ಒಂದು ಸಂಘಟನೆ ಹುಡ್ತದೆ, ಬರೀ ಲೆಟರ್ ಪ್ಯಾಡ್ ಅಷ್ಟೇ ಚೇಂಜ್ ಆಗ್ತದೆ. ಆದರೆ ನಾವು ಟಾರ್ಗೆಟ್ ಮಾಡಬೇಕಾಗಿದ್ದು PFIದಾಗಿರಲಿ ಅವು ಮತ್ತೊಂದು ಯಾವುದೇ ಸಂಘಟನೆ, ಆ ವ್ಯಕ್ತಿ ಅವನೇ ಇರ್ತಾನೆ, ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮಾತ್ರ ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಭಾಳ ಆದರೆ ಅವರು ಲೆಟರ್ ಪ್ಯಾಡ್ ಅಷ್ಟೇ ಚೇಂಜ್ ಮಾಡ್ತಾರೆ, ಮತ್ತು ತಮ್ಮ ಕೆಲಸ ತಮ್ಮ ಕಾಯಕ ತಾವು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು. ಯಾರು ಅದ್ರ ಮುಖಂಡರು ಅದಾರ, ಅದ್ರ ಹಿಂದೆ ಬ್ಯಾಕ್ ಏನದ, ಎಲ್ಲಿದ್ದು ಹಣ ಬರ್ತದೆ, ಇದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಇದು ಎಲ್ಲರೂ ಜೈಲಿಗೆ ಹಾಕಿದ್ರೆ ಅದು ಆಗೋದಿಲ್ಲ. ಸ್ಪಾಟ್ ಅವ್ರ ಮ್ಯಾಗ ಎನ್ಕೌಂಟರ್ ಆಗ್ಬೇಕು. ಸರ್, ಈಗ ನೆಟ್ಟರ್ ಕೊಲೆ ಪ್ರಕರಣ ಆದ ನಂತರ NIA ತನಿಖೆ ಮಾಡಿತು. ಈಗಲೂ ಬಹಳಷ್ಟು ಜನ ಇನ್ನೂ ಕೂಡ ಪ್ರಕಟಣೆಯನ್ನೇ ಕೊಡ್ತಾ ಇದ್ದಾರೆ, ಇವರು ಸಿಗಬೇಕು ಆರೋಪಿಗಳು ಅಂತ. ಹೇಗೆ ಅದೇ ತನಿಖೆ ನಡೆದ ಮೊನ್ನೆ ಒಬ್ಬರನ್ನ ತೊಗೊಂಡು ಬಂದಾರಲ್ರಿ. ಈಗ ತನಿಖೆ ಅಂತ ನಡೆದಿದೆ, ಇನ್ನು ವೇಗವಾಗಿ ಇದನ್ನು ಇವ್ರಂತ್ರ ಸಿಗ್ತಾರೆ. ಇವ್ರೇನು ಭಾಳ ದೂರ ಏನು ಹೋಗಿರೋದಿಲ್ಲ. ಇವರಿಗೆ ಅಲ್ಲಿ ಕರ್ಕೊಂಡೋಗಿ ಅರೆಸ್ಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಹಿಂಗಾದ್ರೆ ಇದು ಸಮಾಧಾನ ಆಗೋದು. ಭಯ ಅನ್ನುವಂಥದ್ದು ಬರಬೇಕಾದ್ರೆ ಆನ್ ಸ್ಪಾಟ್ ಅವ್ರನ್ನ ಎನ್ಕೌಂಟರ್ ಮಾಡಬೇಕು. ಅದನ್ನ ಬಿಟ್ಟರೆ ಮತ್ತೊಂದು ಪರಿಹಾರ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಸವಾಲನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ನೋಡಿ, ಪಾಲಿಟಿಕಲ್ ಕೇಳಬಾರ್ದು. ಇದು ಸತ್ತವ್ರ ಮನೆಯಲ್ಲಿದ್ದೀವಿ ನಾವು. ಅಲ್ಲ ಹಂಗೆ ಹುಷಾರಿಲ್ಲ ಸರ್, ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದ ಅವನ್ನೇ. ಈಗ ಇವರಿಗೆ ಇದು ಕಿಮ್ಮು ಆಗಿ ರೇಡಿಯೇಷನ್ ಎಲ್ಲ ಆಗಿದೆ, ಮತ್ತೆ ತಿರ್ಗಾ ಶುಗರ್ ಇದೆ, ಇದಿದೆ, ಎಲ್ಲ ಇದಾಗಿದೆ. ಎಲ್ಲ ಅವನ್ನೇ ಎಲ್ಲ ನೋಡ್ಕೊತಾ ಇದ್ದು, ಕರ್ಕೊಂಡು ಹೋಗ್ತಾ ಇದ್ದು, ಕರ್ಕೊಂಡ್ ಬರ್ತಾ ಇದ್ದೆಲ್ಲ ಅವನ್ನೇ ನಮ್ಮ ಮನೆಗೆ ಸ್ವಲ್ಪ ಆಧಾರ ಸ್ತಂಭ ನೀವು ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಬಗ್ಗೆ ಮೂಲೆ ಇಲ್ಲೇನೆ ಇಲ್ಲಿ ನಾವು ತಂದಾಗ ಅಲ್ಲಿ ಇದು ಮನೆ ನಾವು ನಮ್ದು ಅಮ್ಮನ ಮನೆ. ಏನಾದ್ರೆ ಈ ಒಂದು ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ನನ್ನ ಮಿಸಸ್ ಪಾಲನೆ ಜಾಗ ತೆಗೆದ 1.5 ಎಕರೆ ಅಂತ ಜಿಲ್ಲೆಯಲ್ಲಿ ಎಂಗುಲ ಬಜ್ಪೇಟೆ ಇತ್ತ ಅದಾದ ಗೊತ್ತೇ ಮೇಡಮ್. ತುಂಬು ಒಂದು ಅವಲೇ ಇರ್ತಾರೆ ಬಜಿಪೇಟೆ ಅಕ್ಕಿ ಮೂಲ ಬತ್ತಂಡ ಅಂದಂಚ ಬತ್ತ ಸುಮಕಲು ಕುಲ್ಲಿಯರ ಫಾರ್ಮ್ ಹೌಸ್ ಅಲ್ಲಿ ಕಲೆಕ ಸಮಸ್ಯೆ ಹಳ್ಳಿದ ಕೆಲಸ ಎಲ್ಲ ಮತ್ತೆ ಮೊನ್ನೆ ಬಂದಿದ್ರು 4 ದಿವಸ ಅಷ್ಟೇ ಬಂದು 2 ದಿವಸ ಪಂಡ ಮಕ್ಕಳಿಗೆ ಎಂಚಿನ ಹೋಗ್ತಂಡೆ ಮಗೆ ಮೂಲ ಬರ್ತದೆ ಕುಲ್ಲಿ ಅಂಡ ಒಂಚೂರು ಕೋಟಿಗೆ ಅವ್ರಿಗೆ ಇಷ್ಟ ಇತ್ತು. ಆದ್ರೆ ಹುಡುಗರು ಬರೋಕ್ಕೆ ಇಲ್ಲಿ ಹಳ್ಳಿ ಅಲ್ವಾ, ಜೊತೆ ಬರೋಕ್ಕೆ ಇಷ್ಟಪಡ್ತಾರೆ. ಒಟ್ಟಿಗೆ ಇದ್ದವರು ಬಂದ್ರೆ ಆಗಲ್ಲ. ಈಗ ಮನೆ ಕಟ್ಟಿದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂದ್ರೂ ಈಗ ಮನೆಗೆ ಸಣ್ಣದ್ದು ಅಂತ ಹೇಳ್ತಿದ್ರು. ಅಷ್ಟೇ ನಮ್ಮನ್ನ ಕರ್ಕೊಂಡ್ಬರಕ್ಕೆ ತುಂಬಾ ಮುಜುಗರ ಮಾಡ್ಕೊಂಡು ಅದೇ ಅಲ್ಲೇನೆ ಈಗ ಜಾಗ ಎಲ್ಲ ಲೆವೆಲ್ ಮಾಡಿ ಕನ್ವರ್ಷನ್ ಎಲ್ಲ ಆಗಿದೆ. ಮನೆ ಮಾಡುವ ಪ್ಲಾನ್ ಅಲ್ಲಿ ಇದ್ದ
ರೋಡ್ ಇಲ್ಲ ಬಂದ್ರೆ ಗಾಡಿ ಚೆನ್ನಾಗಿ ಬರಲ್ಲ ಒಳಗಡೆ. ಅದೇ ಅದು ಮನೆ ಫಾರ್ಮ್ ಹೌಸ್ ಒಂದು ಎಲ್ಲಿ ಮರದಿಂದ ಮೇಲೆ ಹಾಕ್ಲಿಕ್ಕೆ ಎಂದು ಇಟ್ಟು ಬತ್ತೆ ಹಾಕ್ಲಿ ಮಾತ್ರ ಒಂದ್ಸರಿ ಅಂತ ಅವಲ್ಲಿ ಕೋಡಿಗೆ ರೆಡ್ಡೆ ಇಲ್ಲ ಅಂತ ಕರ್ಕೊ ಬಂದ್ರೆ ಅಮ್ಮನ ತೊಂದರೆ ಆಗುತ್ತೆ. ಕಲ್ಸರಿ ದೊಡ್ಡ ಅಕ್ಕನ ಮಗ ಅವನಿಗೆ ಅವನಿಗೆ ಅಕ್ಕನ ಮಗ ಇವಳು ಸ್ವಂತ ತಮ್ಮ ಅವನಿಗೆ ಮಾವ ಹುಡುಗ ಅವರಿಗೂ ಸುರತ್ಕಲಲ್ಲಿ ಇಲ್ಲೆಲ್ಲ ಕಮ್ಮಿ ಬೇರೆ ದೇವಸ್ಥಾನದ ಇದರಿಂದ ಮುಂದೆ ಬಂದು ರಾತ್ರಿ ಎಣ್ಣ ಮೂಲು ಒಂಜಿ ಕಡಿಮೆ ಅಂದಲ್ಲ ಒಂಜಿ ಮುಲ್ಪ ಅಂತ ಏರಿಯಾದ ಗೊತ್ತಾ ಇತ್ತು ಏರಿಯಾಗಳ ಗೊತ್ತಾನೆ ಇದ್ದಾನೆ ಅಂತಿದೆ ಬೇರೆ ಗೊತ್ತಾಗತ್ತಾ ನಮ್ಮ ಮನೆಯಲ್ಲಿ ಆಧಾರ ಸ್ತಂಭ ಆಗಿದ್ದ ಅವನು. ಇಬ್ಬರು ಗಂಡು ಮಕ್ಕಳು ಅವನು ದೊಡ್ಡವನು ಅವನು. ಈಗಂದು ನಿಮ್ಮ ಮನೆಗೆ ನಮ್ಮ ಇಲ್ಲೇ ಮೇಲುಗಡೆ ಮನೆ ನಮ್ಮದು ಚಿಕ್ಕದ ಮನೆ ಇದೆ. ಈಗ ಮನೆಗೆ ಅವನ ಆಧಾರ ಸ್ತಂಭ ಆಗಿದ್ದ. ಸ್ವಲ್ಪ ಇದರಲ್ಲಿ ಇನ್ನೂ ಜಾಗಗಳಿಂದ ಅದಕ್ಕೆ ಓಡಾಡ್ಕೊಂಡಿದ್ದ ಸ್ವಲ್ಪ ಅಂತ ಇನ್ನೊಂದು ಕೇಸು ನಿಂತು ಅವನು ಹೇಳ್ತಾ ಇದ್ದದೇ ನನ್ನ ಉಸಿರು ಇರುವವರೆಗೆ ಹಿಂದುತ್ವಕ್ಕೆ ಹೋರಾಡ್ತೀನಿ ಅಂತ. ಆಮೇಲೆ ಅವನು ಹೇಳ್ತಿದ್ದ ಯಾಕೆ ಹೆದರ್ಬೇಕು, ಏನೋ ಹುಲಿ ಅವರು ಯಾಕೆ ಹೆದರ್ಬೇಕು, ಎಲ್ಲ ಬೋಳಿದ ಯಾಕೆ ಹೆದರ್ಬೇಕು ಅಂತ ಹೇಳಿ ನನಗೆ ಹೇಳ್ತಿದ್ದ. ಅಲ್ಲಿ ನಾವು ಬಚ್ಪೆಯಲ್ಲಿ ಮೊದಲು ಒಂದು ಸ್ವಲ್ಪ ಮಾಡಲಿಕ್ಕೆ ಕೆಲಸ ಆದಾಗ ನಾವು ಬಾಡಿಗೆ ಮನೆ ಇದ್ದೆವು. ಆಗ ಅಲ್ಲಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಆಮೇಲೆ ನಾನು ಇವ್ರಿಗೆ ತಿರ್ಗಾ ರಿಲೀಸ್ ಆದ್ಮೇಲೆ ಅಲ್ಲಿ ಇದ್ದ ಇವ್ರಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದೆಲ್ಲ ಊರಿಗೆ ಶಿಫ್ಟ್ ಆದ್ವಿ ನಾವು. ಈ ಮನೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಒಂದು ಸಣ್ಣ ಗುಡಿಸಲು ತರ ಕಟ್ಟಿದ್ದಾರೆ, ಮನೆ ಕಟ್ಬೇಕಂತ ಮಾತಾಡ್ಕೊಂಡು ಆಮೇಲೆ ಅಲ್ಲಿ ಬಾಡಿಗೆ ಮನೆ ಇದ್ದು ಬಿಟ್ಟು ಇಲ್ಲಿ ಊರಿಗೆ ಬಂದೆ. ನಾನು ಊರಲ್ಲಿದ್ದೆ. ಅವನು ಅಲ್ಲೇ ಒಂದು ಕೋಡಿಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ಇದ್ದ. ಏನೋ ಸ್ವಲ್ಪ ಇತ್ತೀಚೆಗೆ ನಮ್ಮ ಮರಳು ವ್ಯಾಪಾರ ಟಿಪ್ಪರ್ ಸಣ್ಣ ಸಣ್ಣ ಮಾಡ್ತಿದ್ದ. ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ಗಾಡಿ ಫೈನಾನ್ಸ್ ನಮಗೆ ಹೇಳ್ತಿಲ್ಲ, ಅಪ್ಪ ನೀವು ಜೋಪಾನ ಹೋಗಿ ಯಾಕಂದ್ರೆ ಅಲ್ಲಿ ಮುಸ್ಲಿಂ ಜಾಸ್ತಿ ಅಲ್ವಾ, ಜೋಪಾನ ಹೋಗಿ ಅಂತೆಲ್ಲ ಹೇಳ್ತಿದ್ದ. ಈಗ ನನಗೆ ಜೋಪಾನ ಹೋಗಿ ಅಂತ ಹೇಳ್ಬಿಟ್ಟು ಅವನಿಗೆ ಈ ಥರ ಮಾಡ್ಬಿಟ್ಟು. ಇಲ್ಲ ಮೊನ್ನೆ ನಾವು ಬೆಳ್ತಂಗಡಿ ಫಂಕ್ಷನ್ ಇತ್ತು ಒಂದು, ಅಲ್ಲಿ 2 ದಿವಸ ಬಂದಿಲ್ಲ. ಅದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ರೆ ಏನೋ ಬಚಾವ್ ಆಗ್ತಿದ್ರೆ ಏನೋ, ಅಲ್ಲಿಗೆ ಬಂದಿಲ್ಲ. ಇನ್ನು ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಯಾವುದೋ ಒಂದು ಗಾಡಿಯಲ್ಲಿ ಎದುರ್ತಿತ್ತು, ಯಾವುದಾದ್ರು ಒಂದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಒಬ್ರಿಗೆ ಕೇಸ್ ಹಾಕ್ತಿವಿ, ತೆಗ್ದಿಡ್ಬೇಕು ನೀನಂತೆಲ್ಲ ಬೆಳಿಗ್ಗೆ ಬಂದು ಎಲ್ಲ ತೆಗ್ಸಿ ಏನಾದ್ರೂ ಈ ತರ ಇಟ್ಕೊಂಡು ನಿಮ್ಮೇಲೆ ರಾಬ್ರಿ ಕೇಸ್ ಹಾಕ್ತೀವಿ, ಈ ತರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರಂತೆ. ಸಂಜೆ ಹೀಗಾಗಿ ನನಗೆ ಫೋನ್ ಮಾಡಿದಾಗ ಅವನು ಸತ್ತದ ಏನಿಲ್ಲ, ಇವನು ಯಾರಿಗಾದ್ರೂ ಕೊಲೆ ಮಾಡಿ ತಿರುಗ ನನಗೆ ಎದು ತಲೆ ಬಿಸಿ ಇವನೇ ತಿರುಗಿ 1 ವರ್ಷ 2 ವರ್ಷ ಆಯ್ತು ತಿರುಗಿ. ಗೊತ್ತಿಲ್ಲ, ಮುಂದೆ ಒಂದು 4 ಜನಕ್ಕೆ ಹೊಡೆಯುವಷ್ಟು ಕೆಪಾಸಿಟಿ ಇವನಿಗಿದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್
ಯಾರು ಮಾಡಿದ್ದಾರೆ ಹಾಗೇನೆ ನರಳಿ ನನ್ನ ಮಗನ ಹಿಂಗೆ ಸಾಯಿಸಿದ್ರು, ಬೇರೆ ರಸ ಇದ್ದಿದ್ರು ಅವರು. ಮೇಲೆ ಕೇಸು ಅಂತ ಯಾವ್ದಾರು ಇತ್ತ ಹುಷಾರಿಲ್ಲ ಸರ್, ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದ ಅವನ್ನೇ. ಈಗ ಇವರಿಗೆ ಇದು ಕಿಮೋ ಆಗಿ ರೇಡಿಯೇಷನ್ ಎಲ್ಲ ಆಗಿದೆ, ಮತ್ತೆ ತಿರ್ಗಾ ಶುಗರ್ ಇದೆ, ಇದಿದೆ, ಎಲ್ಲ ಇದಾಗಿದೆ. ಎಲ್ಲ ಅವನ್ನೇ ಎಲ್ಲ ನೋಡ್ಕೊತಾ ಇದ್ದು ಕರ್ಕೊಂಡು ಹೋಗ್ತಾ ಇದ್ದು, ಕರ್ಕೊಂಡ್ ಬರ್ತಾ ಇದ್ದಿದ್ದು ಎಲ್ಲ ಅವನ್ನೇ ನಮ್ಮ ಮನೆಗೆ ಸ್ವಲ್ಪ ಆಧಾರ ಸ್ತಂಭ, ಹುಷಾರಿಲ್ಲ, BP ಶುಗರ್. ನೀವು ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಬಗ್ಗೆ ಮೂಲೆ ಇಲ್ಲೇನೆ, ಇಲ್ಲೇ ಕುಟುಂಬದ ಅಪ್ಪನೇ ಇಲ್ಲ, ಕುಟುಂಬದ ಮಾಡ್ಕೊಂಡಿದ್ದೀನಿ. ನಾವು ತಂದೆ ಅಲ್ಲಿ ಇದು ಮನೆ ನಾವು ಅಮ್ಮನ ಮನೆ. ಏನಾದ್ರೆ ಈ ಒಂದು ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ನನ್ನ ಮಿಸಸ್ ಒಂದು ಪಾಲನೆ ಜಾಗ ತೆಗೆದಾನೆ 1.5 ಎಕರೆ ಅಂತ ಇಲ್ಲಿ ಕಡೆ ಎಂಗುಲ ಬಜ್ಪೇಟೆ ಇತ್ತ ಅದೇ ಗೊತ್ತೇ ಮೇಡಮ್. ತುಂಬು ಒಂದು ಅವಲೇ ಇರ್ತಾರೆ ಬಜಿಪೇಟೆ ಅಕ್ಕಿ ಮೂಲ ಬತ್ತ ಅಂದಂಚ ಬತ್ತ ಸುಮಕಲು ಕುಲ್ಲಿರ ಫಾರ್ಮ್ ಹೌಸ್ ಅಲ್ಲಿ ಕಲೆಕ ಮೈಸೂರಲ್ಲಿ ಸಮಸ್ಯೆ ಹಳ್ಳಿದ ಕೆಲಸ ಎಲ್ಲ ಗೊತ್ತಿದ್ದಿಲ್ಲ. ಜೀವನ ಮತ್ತೆ ಮನೆ ಬಂದಿದ್ರು 3-4 ದಿವಸ ಬಂದು 2 ದಿವಸ ಪಂಡ ಮಕ್ಕಳಿಗೆ ಎಂಚಿನ ಹೋಗ್ತುಂಡೆ ಮಗೆ ಮೂಲ ಬರ್ತದೆ ಕುಲ್ಲಿ ಎಂಡ ಒಂಚೂರು ಅಂಬಿನ ಒಂಜಿಂದ ಇತ್ತು ಆಯ ಬರ್ತಲ್ಲ ಹೆಚ್ಚೆ ಜೈಲು ಕೋಡಿಗೆ
ನನಗೆ ಇಷ್ಟ ಇತ್ತು. ಆದರೆ ಹುಡುಗರು ಬರೋಕ್ಕೆ ಇಲ್ಲಿ ಹಳ್ಳಿ ಅಲ್ವಾ, ಅವ್ನ ಜೊತೆ ಬರೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ ಇದ್ದವರು ಬಂದರೆ ಇರೋಕ್ಕಾಗಲ್ಲ. ಈಗ ಮನೆ ಕಟ್ಟಿದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂದ್ರೂ ಈಗ ಮನೆಗೆ ಸಣ್ಣದ್ದು ಅಂತ ಹೇಳ್ತಿದ್ರು. ನಮ್ಮನ್ನ ಕರ್ಕೊಂಡ್ಬರಕ್ಕೆ ತುಂಬಾ ಮುಜುಗರ ಮಾಡ್ಕೊಂಡು ಅದೇ ಅಲ್ಲೇನೆ ಈಗ ಜಾಗ ಎಲ್ಲ ಲೆವೆಲ್ ಮಾಡಿ ಕನ್ವರ್ಷನ್ ಎಲ್ಲ ಆಗಿದೆ. ಮನೆ ಮಾಡುವ ಪ್ಲಾನ್ ಅಲ್ಲಿ ಇದ್ದ. ರೋಡ್ ಇಲ್ಲ ಬಂದ್ರೆ ಗಾಡಿ ಚೆನ್ನಾಗಿರಲ್ಲ ಒಳ್ಳೆ. ಅದೇ ಅದು ಮನೆ ಫಾರ್ಮ್ ಹೌಸ್ ನೇತೆ ಮಾಡ್ತೀನಿ ಹೇಳಕ್ ಹಾಕ್ಲಿಕ್ಕೆ ಇಟ್ಟು ಬತ್ತೆ ಹಾಕ್ಲಿ ಮಾತಿರಿ ಒಂದ್ಸಲ ಅಂತ ಅವಲೇ ಕೋಡಿಗೆ ರೆಡ್ಡೆ ಇಲ್ಲ ಅಂತ ಕರ್ಕೊ ಬಂದ್ರೆ ಅಮ್ಮನಿಗೆ ತೊಂದರೆ ಆಗುತ್ತೆ. ಅವನಿಗೆ ಅಕ್ಕನ ಮಗ ಸ್ವಂತ ಅವನಿಗೆ ಅವರಿರು ಸುರತ್ಕಲಲ್ಲಿ ಇಲ್ಲೆಲ್ಲ ಕಮ್ಮಿ. ಬೇರೆ ದೇವಸ್ಥಾನದ ಕೈತಲ್ ಇದರಿಂದ ಮುಂದೆ ಬಂದು ರಾತ್ರಿ ಎನ್ನ ಮೂಲು ಒಂಜಿ ಕಡಿಮೆ ಅಂದಲ್ಲ ಒಂಜಿ ಮುಲ್ಪ ಅಂತ ಏರಿಯಾಡ ಬರ್ತಾ ಇತ್ತು ಏರಿಯಾಗಳ ಬರ್ತಾನೆ ಇದ್ದಾನೆ ಅಂತಿದೆ ಬೇರೆ ಗೊತ್ತಾಗತ್ತ ನಮ್ಮ ಮನೆಯಲ್ಲಿ ಆಧಾರ ಸ್ತಂಭ ಆಗಿದ್ದವನು, ಇಬ್ಬರು ಗಂಡು ಮಕ್ಕಳು ಅವನು ದೊಡ್ಡವನು. ಅವನು ಈಗಂದು ನಮ್ಮ ಮನೆಗೆ ನಮ್ಮ ಇಲ್ಲೇ ಮೇಲುಗಡೆ ಮನೆ ನಮ್ಮದು ಚಿಕ್ಕದ ಮನೆ ಇದೆ. ಈಗ ಮನೆಗೆ ಅವನ ಆಧಾರ ಸ್ತಂಭ ಆಗಿದ್ದ. ಸ್ವಲ್ಪ ಇದರಲ್ಲಿ ಇನ್ನೂ ಜಾಗರಣೆ ಅದಕ್ಕೆ ಓಡಾಡ್ಕೊಂಡಿದ್ದ ಸ್ವಲ್ಪ ಇದೆ ಅಂತ ಇನ್ನೊಂದು ಕೇಸು ನಿಂತು ಅವನು ಹೇಳ್ತಾ ಇದ್ದದೇ ನನ್ನ ಉಸಿರು ಇರುವವರೆಗೆ ಹಿಂದುತ್ವಕ್ಕೆ ಹೋರಾಡ್ತೀನಿ ಅಂತ. ಆಮೇಲೆ ಅವನು ಹೇಳ್ತಿದ್ದ, ಯಾಕೆ ಎದುರಬೇಕು, ಏನೋ ಹುಲಿ ಅವರು ಯಾಕೆ ಎದುರಬೇಕು, ಎಲ್ಲರಿಗೂ ಹೋದ ಯಾಕೆ ಎದುರಬೇಕು ಅಂತ ಹೇಳಿ ನನಗೆ ಹೇಳ್ತಿದ್ದ. ಅಲ್ಲಿ ನಾವು ಬೆಚ್ಚಪೆಯಲ್ಲಿ ಮೊದಲು ಒಂದು ಸ್ವಲ್ಪ ಮಾಡಿದ ಕೆಲಸ ಆದಾಗ ನಾವು ಬಾಡಿಗೆ ಮನೆ ಇದ್ದೆವು. ಆಗ ಅಲ್ಲಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಆಮೇಲೆ ನಾನು ಇವ್ರಿಗೆ ತಿರ್ಗಾ ರಿಲೀಸ್ ಆದ್ಮೇಲೆ ಅಲ್ಲಿ ಇದ್ದರೆ ಇವ್ರಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದೆಲ್ಲ ಊರಿಗೆ ಶಿಫ್ಟ್ ಆದ್ವಿ ನಾವು. ಈ ಮನೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಒಂದು ಸಣ್ಣ ಗುಡಿಸಲು ತರ ಕಟ್ಟಿದ್ದಾರೆ, ಮನೆ ಕಟ್ಟಬೇಕಂತ ಮಾತಾಡ್ಕೊಂಡು ಆಮೇಲೆ ಅಲ್ಲಿ ಬಾಡಿಗೆ ಮನೆ ಇದ್ದು ಬಿಟ್ಟು ಇಲ್ಲಿ ಊರಿಗೆ ಬಂದೆ. ನಾನು ಊರಲ್ಲಿದ್ದೆ. ಅವನು ಅಲ್ಲೇ ಒಂದು ಕೋಡಿಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲೇ ಇದ್ದ. ಏನೋ ಸ್ವಲ್ಪ ಇತ್ತೀಚೆಗೆ ನಮ್ಮ ಮರಳು ವ್ಯಾಪಾರ ಟಿಪ್ಪರ್ ಸಣ್ಣ ಸಣ್ಣ ಮಾಡ್ತಿದ್ದ. ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ನಮಗೆ ಹೇಳ್ತಿಲ್ಲ, ಅಪ್ಪ ನೀವು ಜೋಪಾನ ಹೋಗಿ ಯಾಕಂದ್ರೆ ಅಲ್ಲಿ ಮುಸ್ಲಿಂ ಜಾಸ್ತಿ ಅಲ್ವಾ, ಜೋಪಾನ ಹೋಗಿ ಅಂತೆಲ್ಲ ಹೇಳ್ತಿದ್ದ. ಈಗ ನನಗೆ ಜೋಪಾನ ಹೋಗಿ ಅಂತ ಹೇಳ್ಬಿಟ್ಟು ಅವನು ಈ ಥರ ಇಲ್ಲ. ಮೊನ್ನೆ ನಾವು ಬೆಳ್ತಂಗಡಿ ಫಂಕ್ಷನ್ ಇತ್ತು ಒಂದು, ಅಲ್ಲಿ 2 ದಿವಸ ಬಂದಿಲ್ಲ. ಅದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ರೆ ಏನೋ ಬಚಾವ್ ಆಗ್ತಿದ್ರೆ ಏನೋ, ಅಲ್ಲಿಗೆ ಬಂದಿಲ್ಲ. ಇನ್ನು ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಯಾವುದೋ ಒಂದು ಗಾಡಿ ಇದಿರ್ತಿತ್ತು, ಯಾವುದಾದ್ರು ಒಂದು ಆತ್ಮರಕ್ಷಣೆ ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಒಬ್ರಿಗೆ ಕೇಸ್ ಹಾಕ್ತಿವಿ, ತೆಗ್ದಿಡ್ಬೇಕು ನೀನಂತೆಲ್ಲ ಬೆಳಿಗ್ಗೆ ಬಂದು ಎಲ್ಲ ತೆಗ್ಸಿ ಏನಾದ್ರೂ ಈ ತರ ಇಟ್ಕೊಂಡು ನಿಮಗೆ ರಾಬ್ರಿ ಕೇಸ್ ಹಾಕೊಂಡು ಈ ತರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರಂತೆ. ಸಂಜೆ ಹೀಗಾಗಿ ನನಗೆ ಫೋನ್ ಮಾಡಿದಾಗ ಅವನು ಸತ್ತೋದ ಇವನು ಯಾರಿಗಾದ್ರೂ ಕೊಲೆ ಮಾಡಿ ತಿರ್ಗ ನನಗೆ ಅದು ತಲೆ ಬಿಸಿ. ಇವನೇ ತಿರ್ಗಿ 1 ವರ್ಷ 2 ವರ್ಷ ಆಯ್ತು ತಿರ್ಗಿ
ಸರ್